ನಮಸ್ಕಾರ ಬಂಧುಗಳೇ, ನಾವು ಮತ್ತೊಂದು ಸಂಜೆ ಸೇರಿದ್ದೇವೆ. ಸುಚಿತ್ರ ಯಾವಾಗ ಈ ಕೊರೋನಾ ಕಾರಣಕ್ಕಾಗಿ ಬಾಗಿಲು ಹಾಕಿಕೊಳ್ಳುವ ಹಾಗಾಯಿತೋ ಹಾಗಾಗಿ ನಮ್ಮ ಮತ್ತು ನಿಮ್ಮ ಸಂವಾದಗಳು ನಿಂತು ಹೋಗಿದ್ವು ಮಾರ್ಚ್ 14ನೇ ತಾರೀಕಿನಿಂದ. ಸದ್ಯಕ್ಕಂತೂ ನೀವೆಲ್ಲರೂ ಮನೆಯಲ್ಲಿರುವುದು ನಿಮಗೂ ಕ್ಷೇಮ, ಈ ದೇಶಕ್ಕೂ ಕ್ಷೇಮ. ಬಿ ಹೋಮ್, ಬಿ ಸೇಫ್ ಅನ್ನುವ ಒಂದು ಮಾತೇನಿದೆ, ಆ ಮಾತನ್ನ ಮತ್ತೆ ನೆನಪಿಸ್ಕೊಳ್ತಾ ಯಾರ್ಯಾರು ಇವತ್ತಿನ ಈ ಸೆಷನ್ನಿಗೆ ಬಂದಿದ್ದೀರಿ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೋರ್ತೇನೆ. ಸುಚಿತ್ರ ಸಂಸ್ಥೆಯ ಪರವಾಗಿ, ಸುಚಿತ್ರ ಫಿಲ್ಮ್ ಸೊಸೈಟಿಯ ಪರವಾಗಿ. ಬಂಧುಗಳೇ, ಈ ಏರ್ ಮೀಟ್ ನಲ್ಲಿ ನಿಮ್ಮ ಬಲಗಡೆಗೆ ಚಾಟ್ ಅನ್ನುವ ಒಂದು ವಿಂಡೋ ಇದೆ. ಅಲ್ಲಿ ಬೇಕಾದ್ರೂ ನೀವು ನಿಮ್ಮ ಮಾತುಕತೆಯನ್ನ ಆಡಬಹುದು. ಕ್ವಶನ್ಸ್ ಅನ್ನುವ ಒಂದು ಬಾಕ್ಸ್ ಇದೆ, ಅಲ್ಲೂ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನ ಹಾಕಬಹುದು. ಅಥವಾ ನೀವು ನೇರವಾಗಿ ಜಯಂತ್ ಕಾಯ್ಕಿಣಿ ಅವರ ಜೊತೆಗೆ ಈ ಸಂವಾದದ ನಂತರ ಮಾತಾಡಬೇಕು ಅಂತ ಇದ್ರೆ ಆಗ ರೇಸ್ ಹ್ಯಾಂಡ್ ಅಂತ ಇದೆ, ಅಲ್ಲಿ ನೀವು ನಿಮ್ ರೇಸ್ ಹ್ಯಾಂಡ್ ಅನ್ನ ಒತ್ತಿದ್ರೆ ನಿಮ್ಮ ಕ್ಯಾಮೆರಾ ನೀವು ಆನ್ ಮಾಡ್ಕೊಂಡಿದ್ರೆ ಆಗ ನೀವು ಮತ್ತು ಜಯಂತ್ ಅವರು ಎದುರಾಬದುರ ಮಾತಾಡುವಂತಹ ವ್ಯವಸ್ಥೆಯೂ ಆಗ್ತದೆ. ಈ ವ್ಯವಸ್ಥೆಗಳನ್ನ ತಾವು ಬಳಸ್ಕೋತೀರಿ ಅಂತ ಭಾವಿಸ್ತೇನೆ. ಬಂಧುಗಳೇ, ಇವತ್ತು ನಾವು ಮತ್ತೊಂದು ನುಡಿ ನಮನವನ್ನು ಮಾಡ್ತಾ ಇದ್ದೇವೆ. ನಿನ್ನೆ KS ನಿಸಾರ್ ಅಹಮದ್ ಅವರನ್ನ ಕುರಿತು ಎಸ್ ದಿವಾಕರ್ ಅವರು ಮಾತಾಡಿದ್ರು. ಅದೊಂದು ಅದ್ಭುತವಾದ ಕಾರ್ಯಕ್ರಮ. ಯಾರು ಭಾಗವಹಿಸಿದ್ರಿ ನಿಮಗಾಗಿ ಅದೊಂದು ದೊಡ್ಡ ಲಾಭ ಆಗಿರ್ತದೆ. ಭಾಗವಹಿಸಿದವರಿಗೆ, ಯಾರು ಭಾಗವಹಿಸಿರೋದಿಲ್ವೋ ಅವರಿಗಾಗಿ ನಾವು ಅದೇ ಸೆಷನ್ ಅನ್ನ ಯೂಟ್ಯೂಬ್ ನಲ್ಲಿ ಹಾಕಲಿದ್ದೇವೆ. ಆ ಲಿಂಕ್ ಅನ್ನ ಕೂಡ ನೋಡಿ ನಿಮ್ಮ ಗೆಳೆಯರು ಯಾರು ನಿನ್ನೆ ಭಾಗವಹಿಸಲಿಲ್ವೋ ಅದನ್ನ ನೋಡುವುದಕ್ಕೆ ಸಾಧ್ಯ ಇದೆ. ಇವತ್ತು ಬೆಳಿಗ್ಗೆ ಇರ್ಫಾನ್ ಖಾನ್ ಅವರನ್ನ ಕುರಿತು ಫಣಿರಾಜ್ ಅವರು ಮಾತಾಡಿದ್ರು. ಅದೊಂದು ಅದ್ಭುತವಾದ ಮಾತುಕತೆ ಆಗಿತ್ತು. ಆದ್ರೆ ಆ ಕಾರ್ಯಕ್ರಮದಲ್ಲಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದ್ವು. ಯಾಕೆಂದ್ರೆ ಉಡುಪಿಯಲ್ಲಿದ್ದ ಫಣಿರಾಜ್ ಅವರ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ನಲ್ಲಿ ಕೆಲವು ಸಮಸ್ಯೆಗಳಿದ್ದಿದ್ರಿಂದ ಅವ್ರ ಮುಖ ಕಾಣಿಸ್ತಿರ್ಲಿಲ್ಲ, ಮುಖ ಕಂಡಾಗ ಧ್ವನಿ ಕಾಣಿಸ್ತಾ ಇರ್ಲಿಲ್ಲ. ಹೀಗೆ ಅನೇಕ ಸಮಸ್ಯೆಗಳಾಗಿ ಕಡೆಗೆ ನಾವು ಅದನ್ನ ಗೂಗಲ್ ಮೂಲಕ, ಗೂಗಲ್ ಹ್ಯಾಂಗ್ಔಟ್ಸ್ ಅಂತ ಕರೀತಾರಲ್ಲ, ಅದ್ರ ಮೂಲಕ ಮಾಡುವ ಹಾಗಾಯ್ತು. ಆದ್ರೆ ನಮಗೆ ಅದರ ವಿಡಿಯೋನ ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆ ಗೂಗಲ್ ಹ್ಯಾಂಗ್ಔಟ್ ಅಲ್ಲಿ ಇಲ್ಲದೆ ಇದ್ದಿದ್ರಿಂದ ನಾವು ಫಣಿರಾಜ್ ಅವರ ಜೊತೆಗೆ ಆಡಿದ ಮಾತುಗಳನ್ನ ನಿಮ್ ಜೊತೆಗೆ ಮುಂದೆ ಪೋಸ್ಟರಿಟಿಗಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಇವತ್ತು ಜಯಂತ್ ಕಾಯ್ಕಿಣಿ ಅವರು ತಮ್ಮ ಮನೆಯಲ್ಲಿ ಲ್ಯಾಪ್ಟಾಪಿನ ಮೂಲಕ ಲಾಗಿನ್ ಆಗಿದ್ದಾರೆ, ನಮ್ ಜೊತೆಗಿದ್ದಾರೆ. ನಿಮ್ ಜೊತೆಗೆ ತಮ್ಮ ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಬಂಧುಗಳೇ, ಈಗ ಸರಿಸುಮಾರು 5:35ಕ್ಕೆ ಜಯಂತ್ ಕಾಯ್ಕಿಣಿಯವರ ಮಾತು ಆರಂಭ ಆದ್ರೆ ಸುಮಾರು ಅಂದಾಜು 30ರಿಂದ 40 ನಿಮಿಷ ಜಯಂತ್ ಕಾಯ್ಕಿಣಿಯವರ ಮಾತು ಆಗ್ತದೆ. ಆ ಮಾತಿನ ನಡುವೆ ನೀವು ನಿಮ್ಮ ಪ್ರಶ್ನೆಗಳನ್ನ ಬರೆಯಬಹುದು ಅಥವಾ ಚಾಟ್ ವಿಂಡೋದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಳಿಸಬಹುದು. ಅದನ್ನ ಮಾತು ಮುಗಿದ ನಂತರ ಜಯಂತ್ ಕಾಯ್ಕಿಣಿ ಅವರಿಗೆ ದಾಟಿಸಲಾಗುವುದು. ಇನ್ನು ನನ್ನ ಮಾತು ಅಂತಂದ್ರೆ ಇಷ್ಟೇ. ನೀವೆಲ್ರೂ ಯಾರು ಬಂದಿದ್ದೀರಿ, ಈಗಾಗಲೇ ಸುಚಿತ್ರ ಫಿಲ್ಮ್ ಸೊಸೈಟಿಯ ಸದಸ್ಯರಾಗಿರೋರು, ಅವರಿಗೆ ಇನ್ನೇನು ವಿಶೇಷವಾದ ಮಾತಿಲ್ಲ. ಸದಸ್ಯರಾಗಿಲ್ದೇ ಇರುವವರಿಗೆ ದಯಮಾಡಿ ಸದಸ್ಯರಾಗಿರಿ. ಆ ಮೂಲಕ ಈ ಸುಚಿತ್ರ ಫಿಲ್ಮ್ ಸೊಸೈಟಿ ನಡೆಸ್ತಾ ಇರುವ ಈ ಎಲ್ಲ ಪ್ರಯತ್ನಗಳಿಗೆ ನೀವು ಬೆಂಬಲವಾಗ್ತೀರಿ ಅಂತ ಕೋರ್ಕೊಳ್ತೇನೆ. ಬಂಧುಗಳೇ, ನಾವು ಸುಚಿತ್ರ ಫಿಲ್ಮ್ ಸೊಸೈಟಿಯ ಮೆಂಬರ್ಶಿಪ್ ನ ವರ್ಷಕ್ಕೆ ಹೊಸಬರಿಗೆ 2,000 ರೂಪಾಯಿ, ಯಾರು ರಿನ್ಯೂ ಮಾಡ್ತಿರ್ತಾರೋ ಅವರಿಗೆ 1,000 ರೂಪಾಯಿ ಅಂತ ಗೊತ್ತುಪಡಿಸಿದ್ದೇವೆ. ಯಾರು ರಿನ್ಯೂ ಮಾಡಬೇಕೋ ಅವರು ಕೂಡ ಮಾರ್ಚ್ 31ರ ನಂತರ ರಿನ್ಯೂ ಮಾಡಿಲ್ದಿದ್ರೆ ದಯಮಾಡಿ ರಿನ್ಯೂ ಮಾಡಿ. ಹೊಸ ಸದಸ್ಯರಾಗಬೇಕು ಅಂತಿರೋರಿಗೆ ಯಾವ ನಿಬಂಧನೆಗಳು ಇಲ್ಲ. ಕೆಲವು ಫೋಟೋ ಕಳಿಸ್ಬೇಕು, ನಿಮ್ಮ ಅಡ್ರೆಸ್ ಅನ್ನು ಕಳಿಸ್ಬೇಕು, ನಿಮಗೆ ಸದಸ್ಯತ್ವ ಸಿಕ್ಕತ್ತೆ. ದಯಮಾಡಿ ಸದಸ್ಯರಾಗಿ ಅಂತ ಹೇಳ್ತಾ, ಇವತ್ತು ಜಯಂತ್ ಅಣ್ಣ ಅವರು ರಿಷಿ ಕಪೂರ್ ಅವರ ಬಗ್ಗೆ ಮಾತಾಡ್ಲಿದ್ದಾರೆ. ರಿಷಿ ಕಪೂರ್ ನಮ್ಮೆಲ್ಲರಿಗೆ ಬಾಬಿ ಸಿನಿಮಾದಿಂದ ಒಂದು ರೀತಿಯ ವಿಶೇಷವಾದ ನಶೆಯನ್ನ ಹತ್ತಿಸಿದವರು. ಅಂತ ರಿಷಿ ಕಪೂರ್ ಅವರನ್ನ ತೀರಾ ಮೊನ್ನೆ ನಾವು ಕಳ್ಕೊಂಡಿದ್ದೇವೆ. ಅವರನ್ನ ಕುರಿತು
ಇನ್ನು ಮುಂದೆ ಮಾತಾಡಲಿದ್ದಾರೆ ಜಯಂತಣ್ಣ. ಜಯಂತಣ್ಣ, ಓವರ್ ಟು ಯು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಚಿತ್ರದ ಆವರಣದಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಸ್ಟೇಜ್ ಮುಂದೆ ಮಿಂಚಿ ಮರೆಯಾದವರ ಬಗ್ಗೆ ಮಾತಾಡೋದು ಒಂದು ಹೃದಯಂಗಮವಾದಂತಹ ಒಂದು ಕಲಾಪ. ಈ ಒಂದು ಆವರಣವನ್ನು ಕಲ್ಪಿಸಿಕೊಟ್ಟದಕ್ಕೆ ನಾನು ಸುಚಿತ್ರದವರಿಗೆ ನಿಜಕ್ಕೂ ಅಭಿನಂದಿಸ್ತೇನೆ. ರಿಷಿ ಕಪೂರ್ ಬಗ್ಗೆ ಮಾತಾಡಬೇಕು. ರಿಷಿ ಕಪೂರ್ ಅಂದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಬರೋದು ಒಂದು ಹದಿಹರೆಯದ ಒಂದು ಚೈತನ್ಯ, ಒಂದು ಟೀನೇಜ್ ಸ್ಪಿರಿಟ್ ನನ್ನ ವಾರಿಗೆ ಇವರಿಗೆ. ಯಾಕಂದ್ರೆ ಬಹುಶಃ ಅವನು ನನಗಿಂತ 1-2 ವರ್ಷ ದೊಡ್ಡವನು. ಅವನು ರಿಷಿ ಕಪೂರ್ ಬಂದಾಗ, ಬಾಬಿ ರಿಲೀಸ್ ಆದಾಗ ಆಗಷ್ಟೇ ನಾವು ಪದವೀಧರರು ಅಂದ್ರೆ ಅದು ಬಹಳ ಸಿಂಪಲ್ ಆದಂತ ವರ್ಡ್. ಅಂದ್ರೆ ಇಡೀ ಜಗತ್ತನ್ನೇ ಬದಲಾಯಿಸಬಲ್ಲಂತ, ಇಡೀ ಜಗತ್ತೇ ತಪ್ಪು ಅನ್ನುವಂಥ ಭ್ರಮೆಯನ್ನಿದ್ದಂಥ, ಅದನ್ನು ಬದಲಾಯಿಸುವಂತ ತಾಕತ್ತು ನಮಗೆ ಮಾತ್ರ ಇದೆ ಅನ್ನುವಂಥ ಭ್ರಮೆಯನ್ನು ಹೊಂದಿದಂಥ, ಇಡೀ ಜಗತ್ತಿನಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಒಂದು ಆತ್ಮವ್ಯಾಮೋಹವನ್ನು ಹೊಂದಿದಂಥ, ಇಂಥ ವಿಚಿತ್ರವಾದ ಒಂದು ಕ್ಷೋಭೆಗಳ ತಲ್ಲಣದ ಅಷ್ಟೇ ಮಾದಕವಾದಂತಹ ಒಂದು ಕ್ರಾಂತಿಕಾರಕತನದ ಕಾಲ. ನಾನು ಪದವೀಧರನಾದಾಗ 1973 ಆಗ ಬಾಬಿ ಬಂತು. ಬಾಬಿ ಬಂದಾಗ ಅದು ಹಬ್ಬಿಸಿದ ಒಂದು ಅಲ್ಲೋಲ ಕಲ್ಲೋಲ. ಯಾಕಂದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ. ರಿಷಿ ಕಪೂರ್ ರಾಜ್ ಕಪೂರ್ ಅವರ ಮಗ, ಕಪೂರ್ ಖಾನ್ದಾನಿನ ಮಗ, ಕಪೂರ್ ಕುಟುಂಬದ ಮಗ. ಪೃಥ್ವಿರಾಜ್ ಕಪೂರ್ ಅಜ್ಜ, ಪೃಥ್ವಿರಾಜ್ ಕಪೂರ್ ಮಗ ರಾಜ್ ಕಪೂರ್ ಅವನಿಗೆ ಮಕ್ಕಳು 3 ಜನ, ರಣಧೀರ್ ಕಪೂರ್, ಆಮೇಲೆ ರಿಷಿ ಕಪೂರ್ ಮತ್ತು ಚಿಂಪು ಕಪೂರ್ ಅಂತ ಮತ್ತೊಬ್ಬರು. ಇಲ್ಲಿ ಮೇರಾ ನಾಮ್ ಜೋಕರ್ ಅನ್ನುವಂತ ಒಂದು ಚಿತ್ರ ಬಂತು. ಅದು 1973 ಸ್ವಲ್ಪ ಮೊದಲು ಆವತ್ತನೇ ಬಂತು. ಅದು ನಡಿಲಿಲ್ಲ. ಅದು ರಾಜ್ ಕಪೂರ್ ಅವರ ಒಂದು ಮೆಗ್ನಮ್ ಆಪಸ್ ಇತ್ತು. ಅದು ಮಹಾ ಒಂದು ಕೃತಿಯಾಗಿತ್ತು. ಅವರ ಜೀವನದವನ್ನೇ, ಅವರು ಆತ್ಮಕಥನವನ್ನೇ ಒಂದು ಜೋಕರ್ ಮೂಲಕ ಹೇಳಿದಂತ ಒಂದು ದೊಡ್ಡ ಯಾತ್ರೆಯಾಗಿತ್ತು. ಅದು ಯಾಕೋ ಆ ಹೊತ್ತಿಗೆ ಅದು ಸರಿಯಾಗಿ ಜನರನ್ನ ತಲುಪಲಿಲ್ಲ. ಯಾಕಂದ್ರೆ ಅದು ಬಹಳ ದೊಡ್ಡ ಆಯ್ತು. ಅದಕ್ಕೆ 2 ಇಂಟರ್ವಲ್ ಇತ್ತು. ಫಸ್ಟ್ ಪಾರ್ಟ್ ಆದ್ಮೇಲೆ ಒಂದು ಇಂಟರ್ವಲ್ ಬಾಲ್ಯದ ರಾಜ್ ಕಪೂರ್, ಆಮೇಲೆ ನಡುವಿನ ರಾಜ್ ಕಪೂರ್, ಆಮೇಲೆ ಉತ್ತರಾರ್ಧದ ರಾಜ್ ಕಪೂರ್, ಹೀಗೆ 3 ಪಾರ್ಟಿನ ಸಿನಿಮಾ, 2 ಇಂಟರ್ವಲ್ಲು. ನಮ್ಮ ಜಾಯಮಾನಕ್ಕೆ ಅದು ಸ್ವಲ್ಪ 3ನೇ ಪಾರ್ಟ್ ಸ್ವಲ್ಪ ದೊಡ್ಡ ಆಯ್ತು. ಹೀಗಾಗಿ ಆ ಕಾರಣಕ್ಕಾಗಿ ನಡೀಲಿಲ್ಲ ಅಂತ ಒಂದು ತರ್ಕ ಇತ್ತು. ಆಮೇಲೆ ಅದೇ ಹೊತ್ತಿಗೆ ಜಾನಿ ಮೇರಾ ನಾಮ್ ಬಂದಿತ್ತು, ಅದರಿಂದಾಗಿ ಇದು ನಡೀಲಿಲ್ಲ ಅನ್ನೋದು ಇನ್ನೊಂದು ತರ್ಕ ಇತ್ತು. ಹೀಗೇನೋ ಒಂದಿಷ್ಟು ಆ ಚಿತ್ರ ನಡೀಲಿಲ್ಲ. ಆದ್ರೆ ಆ ಚಿತ್ರದಲ್ಲಿ ಈ ರಿಷಿ ಕಪೂರ್ ಆ ಚಿತ್ರದ ಮೊದಲ ಭಾಗದಲ್ಲಿ ತರುಣ ರಾಜ್ ಕಪೂರ್ನ ಪಾತ್ರದಲ್ಲಿ ಬಂದು ಹೋಗ್ತಾನೆ. ಸಣ್ಣ ಪಾತ್ರ, ಚಿಂಟು ಕಪೂರ್ ಆಗವನು. ಅದು ಒಂದು ಹಿರಿಯಳಾದ ಒಂದು ಟೀಚರ್ ಮೋಹದಲ್ಲಿ ಬೀಳುವಂತ ಒಬ್ಬ ಸ್ಕೂಲ್ ಹುಡುಗನ ಒಂದು ಕಥೆ. ಅದು ಅಲ್ಲಿ ಒಂದು ಮಿಂಚಿ ಮಾಯವಾದಂತಹದ್ದು ಅವನ ಒಂದು ಚಿತ್ರ ನಮ್ಮ ಮನಸ್ಸಲ್ಲಿತ್ತು. ಆದ್ರೆ ಬಾಬಿ ಬಂದಾಗ ಈ ಹದಿಹರೆಯದ ಹುಡುಗ ಅತ್ಯಂತ ಒಂದು ವಲ್ನರೇಬಲ್ ಆದಂತ, ಅಂದ್ರೆ ತುಂಬಾ ಚಂಚಲವಾದಂತ ಒಂದು ಸೆಳೆತದಲ್ಲಿ, ಅಂದ್ರೆ ಒಂದು ಹದಿಹರೆಯದ ಸೆಳೆತದಲ್ಲಿ ಸಿಕ್ಕಂತ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಬಂದ. ಅದು ನೋಡಿ, ಬಾಬಿ ಅನ್ನೋದು ಬಹಳ ಮಹತ್ವದ ಒಂದು ತಿರುವು RK ಖಾನ್ದಾನಿಗೆ. ಯಾಕೆಂದ್ರೆ ಅಲ್ಲಿ ಮೊದಲ ಬಾರಿಗೆ ರಾಜ್ ಕಪೂರಿನ ಮುಂದಿನ ತಲೆಮಾರಿನ ಒಬ್ಬ ನಟ ಬಂದ, ಪ್ರೆಸೆಂಟ್ ಆದ. ಎರಡನೇದು ಸಂಗೀತ ನಿರ್ದೇಶಕ ಬದಲಾದ. ಅಲ್ಲಿ ತನಕ ರಾಜ್ ಕಪೂರ್ ಖಾನ್ದಾನ್ನಲ್ಲಿ ಎಲ್ಲ ಶಂಕರ್ ಜಯಕಿಶನ್ ಚಿತ್ರಗಳು. ಶಂಕರ್ ಜಯಕಿಶನ್ ಇಲ್ಲಿದ ರಾಜ್ ಕಪೂರ್ ಇಲ್ವೇ ಇಲ್ಲ. ರೈಟ್ ಫ್ರಮ್ ಆವಾರ ಹೂದಿಂದ ಮೇರಾ ನಾಮ್ ಜೋಕರ್, ಜಾನೆ ಕಹಾ ಗಯೆ ಓದಿನ ತನಕ ಇಲ್ವೇ ಇಲ್ಲ. ಅಂಥದ್ರಲ್ಲಿ ನೋಡಿ, ರಾಜ್ ಕಪೂರ್ ಕೂಡ ಥಿಂಕ್ ಮಾಡ್ತಾರೆ. ಅಂದ್ರೆ ಈಗ ಹೊಸ ತಲೆಮಾರು ಬಂದಿದೆ, ಹೊಸ ತಲೆಮಾರಿಗೆ ಇನ್ನೇನೋ ಸ್ವಲ್ಪ ಬೇಕು, ಬದಲಾವಣೆ ಬೇಕು, ಒಕ್ಕಣಿಕೆ ಬದಲಾಗಬೇಕು. ಸೊ ಲಕ್ಷ್ಮೀಕಾಂತ್ ಪ್ಯಾರೇಲಾಲರು ಅದಕ್ಕೆ ಸಂಗೀತ ನೀಡಿದ್ರು. ಅದು ಹೊಸ್ತು. ಅದೊಂದು 2 ಹೊಸ್ತು. ಆಮೇಲೆ 2 ಹೊಸ ತಾರೆಯರು. ಯಾರು? ರಿಷಿ ಕಪೂರ್ ಮತ್ತೆ ಡಿಂಪಲ್ ಕಪಾಡಿಯಾ. ಈ ಡಿಂಪಲ್ ಕಪಾಡಿಯಾ ಅಂದ್ರೆ ಅದು ಬಹಳ ದೊಡ್ಡ ಮಾಯೆ. ನಮ್ಮನ್ನೆಲ್ಲರನ್ನ ಆವರಿಸಿ, ನಮ್ಮನ್ನು ಬಿರುಗಾಳಿಯಿಂದ ಉಲ್ಟಾ ಮಾಡಿ ಎತ್ತಿ ಎಗೆದು ಬಿಡ್ತದ್ದು ಸಮುದ್ರಕ್ಕೆ. ಅಂಥ ದೊಡ್ಡ ಡಿಂಪಲ್ ಕಪಾಡಿಯಾ. ಅದ್ರಲ್ಲಿ ಅವಳದು ಫಸ್ಟ್ ಡೈಲಾಗ್ ಇದೆ, ಐ ಆಮ್ ಬಾಬಿ ಮುಚ್ಚೆ ದೋಸ್ತಿ ಕರೋಗೆ ಅಂತ ಬಿಡ್ತಾಳೆ ಅವಳು. ಒಂದು ದಿಟ್ಟ ನಿಲುವಿನ ಒಬ್ಬಳು ಹುಡುಗಿ ಬಂದು ತನ್ನ ಹೆಸರು ಹೇಳಿ, ನೀನ್ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಕೇಳುವಂತ ಆ ಒಂದು ಸ್ಟಾನ್ಸ್ ಇದೆಯಲ್ಲ, ಆ ಒಂದು ನಿಲುವು, ಅದು ಬಹಳ ಲಿಬರೇಟಿಂಗ್ ಆಗಿತ್ತು, ತುಂಬಾ ಮಧುರವಾಗಿತ್ತು. ಹೀಗಾಗಿ ನಾವು ಡಿಂಪಲ್ಲರ ಮೊದಲ ಆರಾಧಕರಲ್ಲಿ. ಆಮೇಲೆ ಡಿಂಪಲ್ ಅವನ ಜೊತೆಗೆ ಪ್ರೀತಿ ಮಾಡ್ತಾಳಲ್ಲ, ಅವನ ಮೇಲೂ ಸ್ವಲ್ಪ ಗ್ರೇಸ್ ಮಾರ್ಕ್ ಹಾಕಿ ಅವನನ್ನು ನೋಡೋಕೆ ಶುರು ಮಾಡ್ತಾನೆ. ಯಾರನ್ನ? ರಿಷಿಯನ್ನ. ಅದು ಅವನು ಕೂಡ ಅವ್ನಿಗೆ ಇಷ್ಟ ಆಗಕ್ಕೆ ಶುರು ಮಾಡ್ಬಿಟ್ಟೆ. ಯಾಕಂದ್ರೆ ಡಿಂಪಲ್ಲಿಗೆ ಅವ್ನು ಇಷ್ಟ ಆಗ್ತಾನೆ ಅಂದ್ಮೇಲೆ ಆಯ್ತಪ್ಪ, ನಾವು ಸ್ವಲ್ಪ ಅವನ್ನ ತಡ್ಕೊಳ್ಳೋಣ ಅಂತ ಹೊರಟಿದ್ದು. ಅವನು ತುಂಬಾ ವಲ್ನರೇಬಲ್ ಆದಂತ ಒಂದು
ಒಂದ್ ರೀತಿ ಹದಿಹರಿಯದ ಯಾಚನೆ, ಒಂದ್ ರೀತಿ ತಿಕ್ಕಲ್ತನ, ಒಂದ್ ರೀತಿ ಹುಚ್ಚ ಆವೇಶ, ಒಂದು ಹುಂಬುತನ, ಇದೆಲ್ಲ ಇರುವಂತಹ ಒಂದು ಪಾತ್ರವಾಗಿ ಅದರಲ್ಲಿ ಬಂದ. ನೋಡಿ, ಅದು ಅದ್ರಲ್ಲಿ ಒಂದು ಹಾಡಿದೆ, ಅದು ಎಲ್ಲರಿಗೂ ಗೊತ್ತು. ಅದರಲ್ಲಿ ಎಲ್ಲಾ ಹಾಡುಗಳು ಬೇರೆ ಬೇರೆ ಆಗಿದ್ದು. ಮಹೇಶ್ ಆಯಡ್ತೋನೆ ಇರ್ಬೋದು, ಆಮೇಲೆ ಇದು ಹಮ್ ತುಮ್ ಏಕ್ ಕಮರೆ ಮೇ ಬಂದು, ಅಂದ್ರೆ ಬಾಹರ್ ಸೆ ಕೊಯ್ ಅಂದರ್ನ ಆಸಕೆ, ಅಂದರ್ ಸೆ ಕೊಯ್ ಬಾಹರ್ನ ಜಾ ಸಕೆ, ಸೋಚೋ ಕಭಿ ಐಸಾ ಹೋ ತೋ ಕ್ಯಾ ಹೋ, ಹಮ್ ತುಮ್ ಏಕ್ ಕಮರೆ ಮೇ ಬಂದ್ ಹೋ ಅವ್ರ ಚಾವಿ ಖೋ ಜಾಯೆ. ಎಂತ ಮಧುರವಾದ ಕಲ್ಪನೆ. ಹೊರಗಡೆಯಿಂದ ಯಾರು ಒಳಗಡೆ ಬರಬಾರ್ದು, ಒಳಗಡೆಯಿಂದ ಯಾರು ಹೊರಗಡೆ ಹೋಗಬಾರ್ದು. ಹೀಗೆ ನಾವು ಒಂದು ಕೋಣೆಯಲ್ಲಿ ಬಂದಿಯಾಗಿರ್ಬೇಕು ನಾವಿಬ್ರು, ಮತ್ತು ಆ ಕೋಣೆ ಹೊರಗಡೆಯಿಂದ ಯಾರೋ ಲಾಕ್ ಮಾಡಿರ್ಬೇಕು, ಮತ್ತು ಅದರ ಕೀಲಿ ಕಳೆದು ಹೋಗಿರ್ಬೇಕಂತೆ. ಆಹಾ, ಬಹಳ ಅದ್ಭುತವಾದಂತಹ ಒಂದು ಕಲ್ಪನೆ ಇದು. ಅಂದ್ರೆ ಆ ಒಂದು ಹಾಡು, ಆ ಚಾವಿ ಖೋಜಾಯ್ ನೋಡಿ. ಇವತ್ತು ನಾವೆಲ್ಲರೂ ಲಾಕ್ಡೌನಿನ ಕಮರೆಯ ಒಳಗಡೆ ಬಂದೇ ಆಗಿದ್ದೀವಿ. ನಾವೆಲ್ಲರೂ ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ, ಹೊರಗಡೆಯಿಂದ ಯಾರು ಮನೆ ಒಳಗೆ ಬರೋಕ್ಕಾಗಲ್ಲ. ನಾವು ನಮ್ಮ ಮನೆಯೊಳಗಿದ್ದೀವಿ, ಚಾವಿನೂ ಕಳೆದು ಹೋಗಿದೆ. ಆದ್ರೆ ಆ ಚಾವಿಯ ಹಂಗಿಲ್ಲದೆ ನಮ್ಮ ರಿಷಿ ಬಾಬಾ, ನಮ್ಮ ಚಿಂಟು ಬಾಬಾ, ನಮ್ಮ ರಿಷಿ ಕಪೂರ್ ಒಂದು ಮಧುರ ಸ್ಮೃತಿಯಾಗಿ, ಅಲೆಯಾಗಿ, ಒಂದು ನೆನಪಿನ ದೊಡ್ಡ ಒಂದು ಆಹ್ಲಾದಕರವಾದಂತಹ ಒಂದು ಲಿಗಸಿ, ಒಂದು 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 ಮೊತ್ತವನ್ನ ನಮಗೆ ಕೊಟ್ಟು ಹೊರಟೋಗ್ಬಿಟ್ಟಿದ್ದಾನೆ, ಕಮರೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾನೆ. ಹೀಗಾಗಿ ಅವನ ನೆನಪಿನ ಈ ಒಂದು ಸಂಖ್ಯೆ ಇವತ್ತು. ಆಮೇಲೆ ಆ ಬಾಬಿ ಚಿತ್ರದಲ್ಲಿ ಇನ್ನೊಂದು ಅಂದ್ರೆ ಕೆ ಅಬ್ಬಾಸ್ ಸ್ಕ್ರಿಪ್ಟ್. ಅದಕ್ಕೆ ನಮ್ಗೊಂದು ನೆನಪಿಗೆ ಬರಲ್ಲ ಅಂದ್ರೆ ಕೆಲವೊಂದು ವಿವರಗಳು. ಕೆ ಅಬ್ಬಾಸ್ ಇದೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ರೈಟರ್ ಅವರು ಆ ಕಾಲಕ್ಕೆ, ಬಹಳ ಅದ್ಭುತವಾದ ರೈಟರು. ಅವರು ಈ ಹದಿಹರಿಯದ ಪ್ರೇಮ ಕಥೆಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ ನೋಡಿ. ಅಂದ್ರೆ ಅವ್ರದ್ದೊಂದು ವಿಸ್ಡಮ್ ಇದೆ ಅದರಲ್ಲಿ. ಆಮೇಲೆ ಅದರಲ್ಲಿ ಪ್ರೇಮ್ನಾಥ್ ಅವನು ಯಾವಾಗ್ಲೂ ಒಂದು ಬೇರೆ ತರದ ರೋಲ್ದಲ್ಲಿ ಇದ್ದವನು. ಒಂದು ಆ ಕಡೆ ಹೀರೋನೂ ಅಲ್ಲ, ಈ ಕಡೆ ಏನೋ ಉಪನಾಯಕನೂ ಅಲ್ಲ, ಆ ತರದವನಿದ್ದವನು. ಇದರಲ್ಲಿ ಒಂದು ತಂದೆಯ ಪಾತ್ರದಲ್ಲಿ ಬಂದು ಎಲ್ಲರನ್ನೂ ಸೆಳ್ಕೊಂಡ. ಹೀಗೆ ಬಾಬಿಯ ಮೂಲಕ ಬಂದಂತ ರಿಷಿ ಕಪೂರ್ ನಮ್ಮೆಲ್ಲರ ಹೃದಯವನ್ನು ಗೆದ್ದು, ಇಡೀ ದೇಶದ ಹೃದಯವನ್ನು ಗೆದ್ದು. ಎಷ್ಟು ಸಲ ನೋಡಿದೀವಿ ನೆನಪಿಲ್ಲ ನನಗೆ. ನನಗೆ BSc ಆದ ತಕ್ಷಣ ನಾನು ನನ್ನ ಗೋಕರ್ಣದ ನನ್ನ ಗೆಳೆಯರು, ನನ್ನ ಕುಮಾರ್ ಜೋಶಿ ಅಂತ ನಾವು ಬೆಂಗಳೂರಿಗೆ ಬಂದಿದ್ವಿ. ಸುಮ್ಮನೆ ಹೀಗೆ ಅಂದ್ರೆ ಪದವೀಧರರಾದ್ವಿ ಅಂತ ಹಿಂಗೆ ತಿರುಗಾಡೋದಕ್ಕೆ ಬಂದ್ವಿ, ಬೆಂಗಳೂರು ಮೈಸೂರು. ಆಗ ಬೆಂಗಳೂರಲ್ಲಿ ನೋಡಿದೀವಿ ಅದನ್ನ, ಆಯ್ತಾ. ಆಮೇಲೆ ಧಾರವಾಡದಲ್ಲಿ ನಾನು ಹೋಗಿ ಮತ್ತೆ MSc ಅಡ್ಮಿಷನ್ ತಗೊಳ್ಬೇಕಾದ್ರೆ ಧಾರವಾಡದಲ್ಲಿ ನೋಡಿದೆ ಅದನ್ನ. ಆಮೇಲೆ ತಿರುಗಿ ಮತ್ತೊಂದ್ಸಲ ಗೋಕರ್ಣಕ್ಕೆ ಬಂತು ಅದು. ನಾನು ಊರಿಗೆ ಹೋದಾಗ ಗೋಕರ್ಣಕ್ಕೆ ಬಂದಿತ್ತು ಅದು 2 ಶೋಗೆ. ಕಾರವಾರದಲ್ಲಿ ಬಂದಿತ್ತು ಪ್ರಿಂಟು, ಅಲ್ಲಿಂದ ಕಾರವಾರದಲ್ಲಿ 2 ಶೋ, ಅಂಕೋಲಾದಲ್ಲಿ 2 ಶೋ, ಗೋಕರ್ಣದ ಥಿಯೇಟರ್ನಲ್ಲಿ 2 ಶೋ. ಅದಕ್ಕೆ ನಾವು ಮುಗಿದೀವಿ. ಆದ್ರೆ ಎಲ್ಲಿಂದ ನೋಡಿದ್ರು ಕೂಡ ಆ ಮಾಯೆ, ಆ ಒಂದು ಹೃದಯದ ಮಾಯೆ ಇದೆಯಲ್ಲ, ಅದು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಆಗ ಬಾಬಿ ರಿಬ್ಬನ್ ಬಂದಿತ್ತು, ಬಾಬಿ ಗಾಗಲ್ ಬಂದಿತ್ತು. ಅಂದ್ರೆ ಒಂದು ರೀತಿ ಜನಜೀವನದ ಎಲ್ಲರ ಮನೆ ಮಾತಾಗಿ ಬಿಟ್ಟಂತ ಚಿತ್ರ. ಈಗ ನೋಡಿ, ರಿಷಿ ಕಪೂರ್ ಅಂತವನು ಬಂದ, ಈ ಒನ್ ಅವರ್ ಹಾರ್ಟ್ ಅಲಾಂಗ್ ವಿತ್ ಡಿಂಪಲ್ ಕಪಾಡಿಯನ್ನು ನಾನು ಮರೆಯದೆ ಅವಳನ್ನ ಬಿಟ್ಟುಕೊಂಡು ರಿಷಿ ಕಪೂರ್ ಬಗ್ಗೆ ಮಾತಾಡಕ್ ಆಗೋದಿಲ್ಲ. ಅಷ್ಟು ಅನ್ಯೋನ್ಯವಾದಂತಹ ಒಂದು ದೊಡ್ಡ ಹಾಜರಿ ಅದು, ನಮ್ಮೆಲ್ಲರ ಮನಸ್ಸಿನ ಹಾಜರಿ. ಸೊ ಒಂದು ವಿಷಯ ಹೇಳ್ಬೋದು, ಈ ಟೀನೇಜ್ ಹೀರೋಗಳದ್ದು ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಅದು ನೀವು ಈಸ್ ಎ ಟೀನೇಜ್ ಹೀರೋ, ಅವನು ಶಾಶ್ವತವಾಗಿ ಟೀನೇಜ್ ಹೀರೋ ಹಾಕೊಂಡೇ ಇರೋಕೆ ಆಗಲ್ಲ. ಯಾಕಂದ್ರೆ ದೈಹಿಕವಾಗಿ ಬದಲಾವಣೆಗಳಾಗ್ತಾ ಇರ್ತವೆ, ಮತ್ತೇನೇನೋ ಆಗ್ತಾ ಇರ್ತವೆ. ದೇ ಹ್ಯಾವ್ ಟು ಥಿಂಕ್. ಕೆಲವೊಂದು ವರ್ಷ ಅವನು ಟೀನೇಜ್ ಹೀರೋ ಪಾತ್ರಗಳನ್ನೇ ಮಾಡ್ದ. ಅಂದ್ರೆ ಆ ರೀತಿ ಹದಿಹರಿಯದ 20 ಹರಿಯದ ಹೀರೋ ಪಾತ್ರಗಳನ್ನೇ ಮಾಡ್ದ. ಲೈಲಾ ಮಜ್ನು ಮಾಡ್ದ, ಅವನು ಪ್ರೇಮ್ ರೋಗ್ ಮಾಡ್ದ. ಆ ನಡುವೆ ಒಂದು ವಿಚಿತ್ರವಾದ ಸಿನಿಮಾ ಮಾಡ್ದ, ಅದು ನಮ್ಮ SR ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ. ನಾಗರಹಾವು ಚಿತ್ರದ ಹಿಂದಿ ವರ್ಷನ್. ಅದರಲ್ಲಿ ನಮ್ಮ ರಿಷಿ ಕಪೂರ್ ನಮ್ಮ ವಿಷ್ಣುವರ್ಧನ್ ಮಾಡಿದರು ಅದನ್ನು ಪುಟ್ಟಣ್ಣ ಕಣಗಾಲ್ ಅವರೇ ಡೈರೆಕ್ಟ್ ಮಾಡಿದ್ದು. ಅದು ಕೂಡ ಚಿತ್ರದುರ್ಗದಲ್ಲಿ ಚಿತ್ರೀಕರಣ ಆಯಿತು. ಆದ್ರೆ ಅದು ದೊಡ್ಡ ರಾಂಗ್ ಡಿಸಿಷನ್ ಆಯ್ತು ರಿಷಿ ಕಪೂರ್ ಪಾಲಿಗೆ. ಯಾಕಂದ್ರೆ ವಿಷ್ಣುವರ್ಧನ್ ಮಾಡಿದ ರೋಲಿಗೆ ಬೇಕಾದಂತಹ ಒಂದು ರೊಚ್ಚು, ಅಂದ್ರೆ ಆ ರೋಲ್ ಒಂದು ಬಂಡಾಯಗಾರ, ಕ್ರಾಂತಿಕಾರ, ಎಲ್ಲವೂ ಕ್ರಾಂತಿ, ಸಮಾಜದ ವಿರುದ್ಧ ಕ್ರಾಂತಿ, ಇದರ ವಿರುದ್ಧ ಕ್ರಾಂತಿ, ಎಲ್ಲದರ ವಿರುದ್ಧ ಕ್ರಾಂತಿ, ತನ್ನ ವಿರುದ್ಧ ಕ್ರಾಂತಿ, ಒಂದು ಕ್ಷೋಭೆ ಉಳ್ಳಂತ ಒಂದು ರಾ ಎನರ್ಜಿ ಇರುವಂತಹ ಒಂದು ಪಾತ್ರ ಅದು ನಮ್ಮ ರಿಷಿ ಕಪೂರ್ನಂತ ಮುದ್ದಾದಂತ ಒಳ್ಳೆ ಐಸ್ ಕ್ರೀಮ್ ತರ ಇರುವಂತ ಸ್ವೀಟ್ ಆದಂತ ಆ ವ್ಯಕ್ತಿಗೆ ಅದು ಸೂಟ್ ಆಗ್ಲಿಲ್ಲ. ಹೀಗಾಗಿ ಅದು ಚಿತ್ರ ನಡೀಲಿಲ್ಲ. ಅದೇ ಅಂದ್ರೆ ಅದರಲ್ಲಿ ಚಾಮೈ ಮೇಟ್ರೆ ಅಂತ ಕೂಗಿ ಹೇಳೋದೆಲ್ಲ ಇದೆಯಲ್ಲ, ಇವನು ಕೂಗಿ ಹೇಳುವಾಗ ಅದು ಯಾರು ಚಾಕ್ಲೇಟ್ ಕೊಡ್ಲಿಲ್ಲ ಅಂತ ಮಕ್ಕಳು ಕೂಗಿದ ತರ ಕೇಳಿಸ್ತಾ ಇತ್ತು ನಮ್ಗದು. ಚಾಕ್ಲೇಟ್ ಸಿಕ್ಲಿಲ್ಲ ಅಂತ ಕೂಗ್ತಿದ್ದಾನೆ ಅಂತ, ಅಷ್ಟು ಅದು ಬಾಲಿಶವಾಗಿ ಕೇಳಿಸ್ತಾ ಇತ್ತು. ಅದು ಯಾಕಂದ್ರೆ ನಾವು ಕನ್ನಡದ ಅಭಿಮಾನ, ನಮ್ಮ ಚಿತ್ರ ನಾವು ನೋಡಿದ್ವಲ್ಲ, ಅದಕ್ಕಾಗಿಯೂ ಇರಬಹುದು. ನಮ್ಗದು ದೊಡ್ಡ ಪೇಲ್ ಶ್ಯಾಡೋ ಅಂತ ಅನ್ಸಿತ್ತು. ಈಗ ಆ ಚಿತ್ರ ನಡೀಲಿಲ್ಲ. ಅದರಲ್ಲಿ ಒಂದು ಹಾಡು ನಡೀತು, ಅದು ಓ ಹನ್ಸಿನಿ ಮೇರೆ ಹನ್ಸಿನಿ,
ಅಂತ ಒಂದು ಹಾಡಿದೆ, ಸ್ಲೋ ಮೋಷನ್, ಅದೇ ಬಾರೆ ಬಾರೆ ಚಂದ್ರದ ಚೆಲುವಿನ ತಾರೆ ಇದೆಯಲ್ಲ, ಆ ಜಾಗಕ್ಕೆ ಓ ಹಂಸಿನಿ ಮೇರೆ ಹಂಸಿನಿ ಹಾಡಿದೆ. ಸೊ ಈ ಚಿತ್ರ ಅದೊಂದು ಬಿಟ್ರೆ ಬಾಕಿ ಎಲ್ಲಾ ಚಿತ್ರದಲ್ಲೂ ಅವನು ಪ್ರೇಮದ ಹಿಂದೆ ಹೋಗೋದು, ಅವನ ಧ್ವನಿಯಲ್ಲಿ ಒಂದು ಯಾಚನೆಯ ಒಂದು ಒಂದು ಫೆಮಿಲಿಯರ್ ಒಂದು ಒಂದು ಡೊಮೆಸ್ಟಿಕ್ ಟೋನ್ ಇದೆ ಅವನ ವಾಯ್ಸ್. ನೋಡಿ, ರಿಷಿ ಕಪೂರ್ ಮಾತಾಡುವಾಗ ಒಂದು ಯಾವ್ದೋ ಡೈಲಾಗ್ ಹೇಳ್ತಿದ್ದಾನೆ ಅಂತೆಲ್ಲ ಅನ್ಸಲ್ಲ. ಅವನು ಒಬ್ಬ ಮನೆ ವ್ಯಕ್ತಿ ಏನೋ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸ್ವಲ್ಪ ಪ್ಲೀಡಿಂಗ್ ಟೋನ್ ಇದೆ, ಸ್ವಲ್ಪ ಭಿನ್ನಹ ಇದೆ, ಮಾರ್ಧವ ತುಂಬಿದ ಒಂದು ಭಿನ್ನಹ ಇರುವಂತ ಒಂದು ಅವನ ಮಾತು ಅದು. ಅದರಲ್ಲಿ ಒಂದು ಗಾಂಭೀರ್ಯ ಅಥವಾ ಏನೋ ಅಂಥದ್ದೇನಿಲ್ಲ. ಸೊ ಅಂಥ ಪಾತ್ರಗಳನ್ನೇ ಮಾಡ್ತಾ ಹೋದ. ಆದ್ರೆ ಈ ಪಾತ್ರಗಳನ್ನು ನೀವು ಜಾಸ್ತಿ ದಿವಸ ಮಾಡಕ್ ಆಗಲ್ಲ, ಯಾಕಂದ್ರೆ ನೀವು ದೈಹಿಕವಾಗಿ ಮತ್ತೆ ಬೆಳೀತಾ ಇರ್ತೀರಿ, ಏನೋ ಅಂದ್ರೆ ಒಂದು ಪ್ರೌಢರಾಗ್ತಾ ಇರ್ತೀರಿ. ಆವಾಗ ಒಂದು 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 ರೋಲ್ ಒಂದು ಶಿಫ್ಟ್ ಆಗ್ಬೇಕಾಗುತ್ತೆ. ಅದಕ್ಕಾಗಿ ಅವನು ಕಾಯ್ತಾ ಇದ್ದ. ಆಮೇಲೆ ಈ ಹಂತದಲ್ಲಿ ಹಿ ವಾಸ್ ಓನ್ಲಿ ಆಸ್ ಎ ಲವರ್ ಬಾಯ್. ಈಗ ನೋಡಿ, ಅಮರ್ ಅಕ್ಬರ್ ಆಂಟನಿ ಅದರಲ್ಲಿ ಒಂದು ಲವರ್ ಬಾಯ್ ಇವನೇ. ಈ ತರ ಯಾವುದೇ ದೊಡ್ಡ ಚಿತ್ರ ತಗೊಂಡ್ರೆ ಮಲ್ಟಿ ಸ್ಟಾರರ್ ಇರ್ತಿತ್ತು ಆಗ. ಅಮಿತಾಬ್ ಬಚ್ಚನ್, ವಿನೋದ್ ಖನ್ನಾ ಅಂತವರೆಲ್ಲ ಇದ್ದಾಗ ಒಬ್ಬ ಹುಡುಗ ಬೇಕು ಅಂತಂದ್ರೆ ರಿಷಿ ಕಪೂರ್. ಅವನಿಗೆ ಒಂದೆರಡು ಹಾಡು, ನೀತು ಸಿಂಗ್ ಜೊತೆಗೆ ಖೇಲ್ ಖೇಲ್ ಮೇ, ರಫು ಚಕ್ಕರ್ ಅಂತದೆಲ್ಲ ಚಿತ್ರಗಳು ಆ ತರ. ಅಂದ್ರೆ ಅವನ ಮೇಲೆ ಇಡೀ ಚಿತ್ರದ ಒಂದು ವಜ್ಜೆ ಅವನ ಹೆಗಲ ಮೇಲೆ ಇರ್ತಿರ್ಲಿಲ್ಲ. ಅವನೊಬ್ಬ ಒಂದು ಸಣ್ಣ ಒಂದು ಹೂವಿನ ಗುಚ್ಛದ ಹಾಗೆ ಬಂದು ಕುಡಿದು ಹೋಗ್ತಾ ಇದ್ದ. ಇದಾದ ಮೇಲೆ ಏನಪ್ಪಾ ಅಂತ ಒಂದು ಕಾಳಜಿ ಇದ್ದಾಗ ಸಡನ್ ಆಗಿ ಹೊಸ ಶಿಫ್ಟ್ ಆಯ್ತು. ಆಗ ಹಮ್ಸ್ ಕಿಸಿ ಸೇ ಕಮ್ ನಹಿ ಅನ್ನುವಂತ ಒಂದು ಚಿತ್ರ ಬಂತು. ಅದರಲ್ಲಿ ಅವನು ಈ ಬಿಕೇಮ್ ಎ ಡಾನ್ಸಿಂಗ್ ಹೀರೋ. ಬರೀ ಹದಿಹರಿಯದ ಲವರು, ಲವ್ ಲಾನ್ನು, ಆತ್ಮ ಮರುಕ, ವಿಲಾಪ ಪ್ರಲಾಪ. ಇದ್ರ ಮೊದಲು ಒಂದು ವಿಷಯ ಹೇಳ್ಬೇಕು, ಅಂದ್ರೆ ಈ ರಾಜ್ ಕಪೂರ್ ಖಾನ್ದಾನ್ ನಲ್ಲಿ ಒಂದು ಶಿಫ್ಟ್ ಏನಾಯ್ತಪ್ಪ ಅಂತ ಒಂದು ಹೇಳ್ಬೇಕು ನನಗೆ. ಯಾಕಂದ್ರೆ ಅದು ಒಂದು ದೊಡ್ಡ ಖಾನ್ದಾನ್. ರಾಜ್ ಕಪೂರ್ ಒಂಥರ ಸೆಲ್ಫ್ ಆಬ್ಸೆಷನ್, ಸೆಲ್ಫ್ ಪಿಟಿ ಇರುವಂತ ಒಬ್ಬ ಟ್ರಾಜಿಕ್ ಹೀರೋ. ಯಾವಾಗ ಅವನಿಗೆ ಸುಖ ಅಥವಾ ಪ್ರೀತಿ ಕೊಟ್ಟರೆ ಬೇಡ ಅಂತ ಅವನು, ಯಾಕಂದ್ರೆ ಅದು ವಿರಹ ತಪ್ಪೋಗ್ಬಿಡ್ತದಲ್ಲ ಆಮೇಲೆ. ಆ ತರದ ಹೀರೋ. ಅಂದ್ರೆ ಪ್ರೀತಿ ಗೀತಿ ಬೇಡಪ್ಪ, ಅದು ದೂರ ಇಲ್ಲಿ, ನಾನು ಅದ್ರ ಬಗ್ಗೆ ಜಾನೆ ಕಹ ಅಂತ ಹೇಳಿ ಮಾತಾಡ್ಬೋದು. ಆ ತರದ ರೋಲ್ಗಳೇ ಆಗುತ್ತೆ ಎಲ್ಲ. ನೋಡಿ, ಆವಾರ, ಶ್ರೀ 420, ಅನಾಡಿ, ಎಲ್ಲ ಮೇರಾ ನಾಮ್ ಜೋಕರ್, ಎಲ್ಲದರಲ್ಲೂ ಕೂಡ ಆ ತರದ ಒಂದು ಜಾಗ್ತಿರ ಹೋಗ್ಬಿಟ್ರೆ ಉಳಿದದೆಲ್ಲ ಪ್ರೇಮ ಯಾಚನೆ, ಪ್ರೇಮ ಪ್ರಲಾಪಗಳು. ಆಯ್ತಾ? ಹೀಗಾಗಿ ರಿಷಿ ಕಪೂರ್ ನೀವು ನೋಡಿದ್ರೆ ಇಡೀ ಫ್ಯಾಮಿಲಿ ನೋಡೋಣ, ಇವನು ಸೆಲ್ಫ್ ಆಬ್ಸೆಸ್ಡ್, ಯಾರು ನಮ್ಮ ಸೆಲ್ಫ್ ಪಿಟಿ ರಾಜ್ ಕಪೂರ್. ಆಮೇಲೆ ನೀವು ಶಮ್ಮಿ ಕಪೂರ್ಗೆ ಹೋದ್ರೆ ಅದು ಸೆಲ್ಫ್ ಮಾಕ್ರಿ, ಯಾವಾಗಲೂ ತನ್ನನ್ನು ಲೇವಡಿ ಮಾಡ್ಕೊಳ್ಳುವಂಥವನು. ಅವನು ಉಲ್ಟಾ ಬಿದ್ಬಿಡೋಣ. ಹೀರೋಯಿನ್ ಅನ್ನು ಮೆಚ್ಚಬೇಕು ಅಂದ್ರೆ ಉಳಿದವರು ಗುಲಾಬಿ ಹಿಡ್ಕೊಂಡು ಹೋದ್ರೆ ಇವನು ಮರಕ್ಕೆ ಕೋತಿ ತರ ನೇತಾಡ್ಕೊಂಡು ಏನಾದ್ರು ಮಾಡೋಣ. ಆ ತರ ಅಂದ್ರೆ ಅವನದೇ ಆದಂತ ಒಂದು 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 ಆಂಗಿಕ, ಅವನದೇ ಆದಂತ ಒಂದು ಕ್ಯಾರಿಕೇಚರಿಸ್ಟ್, ಅಂದ್ರೆ ಒಂದು ಕಾರ್ಟೂನ್ ತರದ ಒಂದು ಸೆಲ್ಫ್ ಮಾಕ್ರಿ ಇತ್ತು. ಯಾರಿಗೆ? ಶಮ್ಮಿ ಕಪೂರ್ಗೆ. ಶಶಿ ಕಪೂರ್ ನೋಡಿ, ಚಿಕ್ಕಪ್ಪ, ರಾಜ್ ಕಪೂರ್ ತಮ್ಮ, ಅವನು ಇದು ಯಾವುದಕ್ಕೂ ಸಂಬಂಧ ಇಲ್ಲ. ಅವನು ಸ್ವಲ್ಪ ರಿಫೈನ್ಡ್, ಒಂಥರ ಆ ಕಾಲಕ್ಕೆ ಒಂಥರ ರಿಫೈನ್ಡ್ ಆದಂತ, ಸ್ವಲ್ಪ ರಂಗದಿಂದ ಒಂದಿಷ್ಟು ದೂರ, ಆ ತರ. ಅಂದ್ರೆ ಜಾಸ್ತಿ ಇನ್ವಾಲ್ವ್ಮೆಂಟು ಇಲ್ಲ, ಜಾಸ್ತಿ ದೂರನೂ ಇಲ್ಲ, ಬಟ್ ಚಾರ್ಮಿಂಗು, ಗುಳಿಗೆನ್ನೆ, ಎಲ್ಲರಿಗೂ ಆಹಾ ಇದ್ರೆ ಇವನಂತ ಒಬ್ಬ ಸಖ ಬೇಕು ಅಂತ ಅನ್ಸುವಂತ ಒಂದು ಲ್ಯೂಕ್ ವಾಮ್ ಅಂತ, ಉಗುರು ಬೆಚ್ಚಗಿನ ಅವನ ರೊಮಾನ್ಸ್ ಅಂತ. ಅದಕ್ಕೆ ಕಂಪೇರ್ ಮಾಡಿದಾಗ ರಿಷಿ ಕಪೂರ್ ವಾಸ್ ವೆರಿ ಲಿಬರೇಟಿಂಗ್. ಅಂದ್ರೆ ಆ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಆತ್ಮ ಮರುಕನೂ ಇಲ್ಲ, ಆತ್ಮ ಲೇವಡಿನೂ ಇಲ್ಲ, ಮತ್ತೆ ಡಿಸ್ಟೆನ್ಸು ಇಲ್ಲ. ಒಂದ್ ರೀತಿ ಕಂಪ್ಲೀಟ್ ಆಗಿ ಪ್ರೀತಿಯಲ್ಲಿ ಇದ್ದು ಪಾಸಿಟಿವ್, ಒಂಥರ ಜೀವನ್ಮುಖಿಯಾಗಿ ಪ್ರೀತಿಯನ್ನ ಜೀವನ್ಮುಖಿಯಾದಂತ ಒಂದು ಅಂಶ ಅಂತ ತಿಳ್ಕೊಂಡು ಹೊರಟಂತ ಒಂದು ಕ್ಯಾರೆಕ್ಟರ್ ಒಂದು. ಈಗ ಈ ಎರಡನೇ ಭಾಗಕ್ಕೆ ಬಂದಾಗ ಅಂದ್ರೆ ಅವನ ಟೋಟಲ್ ಜೀವನವನ್ನ 3 ಹಂತದಲ್ಲಿ ನೋಡ್ಬೋದು. ಫಸ್ಟ್ ಹಂತ ಈ ಹದಿಹರಿಯದ ಪ್ರೇಮಿಗಳು, ಪ್ರೇಮಿ ಲೋಕ ಮತ್ತು ಆ ಚಿತ್ರಗಳು, ಈಗ ನಾನು ಹೇಳಿರೋದು ಇಷ್ಟ ತನಕದ್ದು. ಮುಂದಿನ ಶಿಫ್ಟ್ ಏನು ಅಂತಂದ್ರೆ ಗಂಭೀರವಾದಂಥ ಇಡೀ ಚಿತ್ರವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸಾಗುವಂತ ಪ್ರಮುಖ ನಾಯಕನ ಪಾತ್ರ. ಅದನ್ನ ಹೇಗೆ ಮಾಡ್ದ ಅವನು? ಆಗ ಮಾರಾಮಾರಿ ಮಾಡೋರೆಲ್ಲ ಸಾಕಷ್ಟು ಜನ ಇದ್ರು. ಸೊ ಇವನು ಡಾನ್ಸಿಂಗ್ ಹೀರೋ ಆಗ್ಬಿಟ್ಟು, ಹಮ್ ಕಿಸಿ ಸೇ ಕಮ್ ನಹಿ, ಅಥವಾ ಸಿಂಗಿಂಗ್ ಹೀರೋ. ಅಂದ್ರೆ ಒಂದು ಡಾನ್ಸ್ ಮಾಡ್ಬೇಕು, ಅಥವಾ ಅವನು ಅದು ಯಾವುದೋ ಏನೋ ಒಂದು ಸನ್ನಿವೇಶ ಆದಾಗ ಡಾನ್ಸು, ಸನ್ನಿವೇಶ ಆದಾಗ ಹಾಡು ಅಲ್ಲ, ಆ ಪ್ರೊಫೆಷನ್ನೇ ಡಾನ್ಸರು. ಹಮ್ ಕಿಸಿ ಸೇ ಕಮ್ ನಲ್ಲಿ ಅವನು ಸಿಂಗರು, ಡಾನ್ಸರು. ಕರ್ಸ್ ನಲ್ಲಿ ಕೂಡ ಹಾಗೆ ಸಿಂಗರು, ಡಾನ್ಸರು. ಇಂಥ ಚಿತ್ರಗಳಲ್ಲಿ ಅವನು ಒಂದು ಗಂಭೀರವಾದಂಥ, ಅಂದ್ರೆ ಹಮ್ ಕಿಸಿ ಸೇ ಕಮ್ ನಹಿ ವೆರಿ ಡಿಸಿಸಿವ್ ಫಿಲ್ಮ್ ಅವ್ರದ್ದು. ಯಾಕಂದ್ರೆ ಅದು ಒಂಥರ ಈ ಟೀನೇಜ್ ಇದ್ದವನು ಸ್ವಲ್ಪ ಪ್ರೌಢನಾಗಿ ನಿಂತಹ ಒಂದು ಕಾಲಘಟ್ಟ ಅದು. ಹೀಗಾಗಿ ಆ ಚಿತ್ರ ಬಂದ ನಂತರ ಅವನು ತುಂಬಾ ಆಯ್ದುಕೊಂಡು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಕ್ಕೆ ಶುರು ಮಾಡಿದ. ಆ ಹಂತದಲ್ಲೇ ದೂಸರ ಆದ್ಮಿ ಅಂತ ಒಂದು ಚಿತ್ರ ಬಂತು. ಅದು ರಮೇಶ್ ತಲ್ವಾರ್ ಅಂತ ಈ ಯಶ್ ಚೋಪ್ರಾ ಅವರ ಗ್ರೂಪಿನ ಒಬ್ಬ ಅಸಿಸ್ಟೆಂಟ್ ಅವರು, ಮತ್ತು ಅವರು ಬರಹಗಾರರು ಕೂಡ.
ದೂಸರಾ ಆದ್ಮಿ ಅನ್ನಂಥ ಒಂದು ಚಿತ್ರ ತಂದ್ರು. ಆ ದೂಸರಾ ಆದ್ಮಿಯಲ್ಲಿ ಅದು ಆ ಕಾಲಕ್ಕೆ ರಾಖಿ ಎದುರಲ್ಲಿದ್ರು. ಒಬ್ಬ ಮದುವೆಯಾದಂತ ಒಬ್ಬ ಹೆಣ್ಣು ಒಬ್ಬ ತನಗಿಂತ ಬಹಳ ವಯಸ್ಸಿನಲ್ಲಿ ಚಿಕ್ಕವನಿರುವಂತ ಹುಡುಗನ ಪ್ರೇಮದಲ್ಲಿ ಬೀಳ್ತಾಳೆ. ಆ ಒಂದು ತ್ರಿಕೋನ ಸಂಘರ್ಷದ ಕಥೆ. ಆ ಯಂಗ್ ಹುಡುಗ ಇವರು. ಅದೊಂದು ಗಂಭೀರವಾದಂತಹ ಒಂದು, ಅಂದ್ರೆ ಅವನಿಗೆ ಸೆಳೆತ ಇದೆ, ಅವನಿಗೆ ಹೌದು, ಆದ್ರೆ ಅವನಿಗೆ ಇದೇನೋ ಸರಿ ಇಲ್ಲ, ಅದೇನೋ ಸರಿ ಇಲ್ಲ ಅನ್ನುವಂತ ಒಂದು ಕೊರಗು ಇದೆ. ಆ ಒಂದು ಇಬ್ಬಂದಿತನವನ್ನ ಅವನು ತುಂಬಾ ಸೆನ್ಸಿಟಿವ್ ಆಗಿ, ತುಂಬಾ ಸಣ್ಣ ಪಾತ್ರ ಅದನ್ನು ತೋರಿಸ್ದ. ಅದೇ ವೇಳೆಯಲ್ಲಿ ದಾಮಿನಿ ಅಂತ ಒಂದು ಚಿತ್ರ ಬಂತು. ದಾಮಿನಿ ಚಿತ್ರ ಒಂದು ಬಲಾತ್ಕಾರದ ಬಗೆಗಿನ ಚಿತ್ರ. ಅದು ಬಹಳ ರಾಜ್ಕುಮಾರ್ ಸಂತೋಷಿ ಅವರ ಒಂದು ಪವರ್ಫುಲ್ ಚಿತ್ರ. ಅದರಲ್ಲಿಯೂ ಕೂಡ ಚಿಕ್ಕ ಪಾತ್ರ, ಆ ಬಲಾತ್ಕಾರಕ್ಕಾಗಿ ಒಳಗಾಗುವ ಹುಡುಗಿಯ ಒಬ್ಬ ಸಖನ ಪಾತ್ರ. ಅದು ಎಷ್ಟು ಸೂಕ್ಷ್ಮವಾಗಿ, ಅಷ್ಟೇ ಒಂದು ಗ್ರಿಟಿಯಾಗಿ, ಅದಕ್ಕೊಂದು ಗುರುತ್ವವನ್ನ, ಅದಕ್ಕೊಂದು ರುಜುತ್ವವನ್ನು ಕೊಡುವಂತೆ ಅವನು ಆ ಪಾತ್ರವನ್ನ ನಿಭಾಯಿಸಿದ. ಸೊ ಈ ಚಿತ್ರಗಳ ಮೂಲಕ ರಿಷಿ ಕಪೂರ್ ಒಂದು ಗಂಭೀರವಾದ ಮತ್ತು ಎಲ್ಲರನ್ನೂ ಬರೀ ಪ್ರೇಮ ಮಾತ್ರ ಅಲ್ಲ, ಉಳಿದ ವಿಷಯಗಳಲ್ಲೂ ಕೂಡ ಚೆನ್ನಾಗಿ ಹೇಳಬಲ್ಲಂತ ಮತ್ತು ಮಾರ್ಮಿಕವಾಗಿ ಜಾಸ್ತಿ ಸದ್ದು ಮಾಡದೆ ಒಂದು ತನ್ನದೇ ಒಂದು ವಿಶಿಷ್ಟವಾದಂತ ಒಂದು ಅಭಿಮಾನಿ ಲೋಕಗಳನ್ನ ಒಳಗೊಂಡಂತ ಒಂದು ಹೀರೋ ಆಗಿ ಅವನು ಬಂದ. ಇದು ಆಲ್ಮೋಸ್ಟ್ 20 years ನಡೀತು. ಅದು ಒಂದು 15-20 ವರ್ಷ ಆ ತರದ ಚಿತ್ರಗಳೇ ಬಂತು. ಆಮೇಲೆ ಈ ವೇಳೆಯಲ್ಲಿ ಇನ್ನೊಂದು ಮಾತು ಹೇಳ್ಬೇಕು. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಇವರಿಗೆಲ್ಲ ಹಿನ್ನೆಲೆ ಇದೆ, ಇವರಿಗೆಲ್ಲ ರಾಜ್ ಕಪೂರ್ ಮಗ, ಪೃಥ್ವಿರಾಜ್ ಕಪೂರ್ ಮಗ, RK ಸ್ಟುಡಿಯೋ ಇದೆ, ಇವ್ರಿಗೆ ಲಾಂಚಿಂಗಿಗೆ ಒಳ್ಳೆ ಪ್ಯಾಡ್ ಇದೆ, ಪ್ರಮೋಷನ್ ಇದೆ, ಹಾಗೆ ಹೀಗೆ ಅಂತೀವಿ. ಆದ್ರೆ ನಾನು ಹೇಳ್ತೀನಿ, ಚಿತ್ರರಂಗದಲ್ಲಿ ಈ ಎಲ್ಲ ಇದು ಹೆಲ್ಪ್ ಮಾಡಬಹುದು. ಎಲ್ಲಿ ತನಕ ಹೇಳ್ತಾರಲ್ಲ, ಗಂಟೆಗೆ ಕುದುರೆಯನ್ನ ನೀವು ನೀರು ತನಕ ತಗೊಂಡು ಹೋಗ್ಬೋದು, ಆದ್ರೆ ಅದನ್ನ ನೀರು ಕುಡಿಯೋ ಹಾಗೆ ಮಾಡಕ್ ಆಗಲ್ಲ. ಅನ್ಲೆಸ್ ಯು ಹ್ಯಾವ್ ಎ ಸ್ಪಾರ್ಕ್, ಅನ್ಲೆಸ್ ಯು ಹ್ಯಾವ್ ಸಮಥಿಂಗ್ ಇನ್ ಯು, ಇದು ಯಾವುದು ನಿಮ್ಗೆ ಹೆಲ್ಪ್ ಮಾಡಲ್ಲ. ಅದು ಜನಕ್ಕೆ ಮತ್ತು ನಿಮ್ಮ ನಡುವೆ ಒಂದು 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 ಬಾಂಡಿಂಗ್, ಅದು ಒಂದು ಪರಾಗಸ್ಪರ್ಶ ತರ. ಅದು ಈ ಸಿನಿಮಾ ವರ್ಲ್ಡ್ ಅದು ಒಂದು ಪರಾಗಸ್ಪರ್ಶ. ಅದು ಟಕ್ ಅಂತ ಆಗ್ಬಿಡುತ್ತೆ. ಅದು ನಿಮ್ಮ ರೂಪಕ್ಕೆ ಸಂಬಂಧಪಟ್ಟದ್ದಿರೋದಿಲ್ಲ, ನಿಮ್ಮ ಮಹಾ ಟ್ಯಾಲೆಂಟ್ ಅದು ಏನೋ ಒಂದಿರುತ್ತೆ. ಅದು ಅಂದ್ರೆ ಒಂದು ಪರ್ಯಾಯವಾದಂತ ಒಂದು ಭ್ರಮಾಲೋಕ ಇದು. ಪ್ರತಿ ಜೀವಿ ತಮ್ಮ ದಿನನಿತ್ಯದ ಕೆಲಸದಿಂದ ಹೈರಾಣಾಗಿ ನಡೆದ ಸಿನಿಮಾ ಥಿಯೇಟರ್ಗೆ ಹೋಗಿ ಇಡೀ ಸಮಾಜ ಜೊತೆ ಕೂತ್ಕೊಂಡು ಅಲ್ಲಿ ಏನನ್ನೋ ನೋಡಿ ಅದ್ರ ಜೊತೆಗೆ ಒಂದಾಗಿ ಅಲ್ಲಿಂದ ಏನನ್ನೋ ಪಡ್ಕೊಂಡು ಮತ್ತೆ ರೀಚಾರ್ಜ್ ಆಗಿ ಮತ್ತೆ ತನ್ನ ರೂಟೀನಿಗೆ, ತನ್ನ ಸಾಂಸಾರಿಕ ನಿತ್ಯಗಳಿಗೆ, ಸತ್ಯಗಳಿಗೆ ಮರಳುವಾಗ ಇದೊಂದು ವಾಟರಿಂಗ್ ಸ್ಟೇಷನ್ ತರ ಸಿನಿಮಾ ಥಿಯೇಟರ್ಗಳು. ಆಮೇಲೆ ಎಲ್ಲರ ಒಟ್ಟಿಗೆ ಕೂತ್ ನೋಡೋದ್ರಲ್ಲೇ ಅದರ ಸ್ಟ್ರೆಂತ್ ಇರೋದು. ದಟ್ಸ್ ವೇರ್ ಇಟ್ ಬಿಕಮ್ಸ್ ವೆರಿ ವೆರಿ ಸ್ಪಿರಿಚುವಲ್. ಎಲ್ಲರೂ ಒಟ್ಟಿಗೆ ಕೂತು ಇಡೀ ಒಂದು ಸಿನಿಮಾ ನೋಡುವಾಗ ನಾವೆಲ್ಲರೂ ಒಂದು ಮನಸ್ಸಾಗಿರ್ತೇವೆ. ನಮ್ಮ ಐಡೆಂಟಿಟಿ ಕಾರ್ಡು, ನಮ್ಮ ರೇಷನ್ ಕಾರ್ಡು, ಎಲ್ಲ ಹೋಗಿ ನಾವು ಎಲ್ಲ ಒಂದೇ ನೋಡಿ. ಒಂದು ಸಿನಿಮಾ ಚೆನ್ನಾಗಿ ಇಲ್ಲಿದ್ರೆ ಯು ಕ್ಯಾನ್ ಸಿ ಒಂದು ರೀತಿ ರೆಸ್ಟ್ಲೆಸ್ನೆಸ್ ಇಡೀ ಥಿಯೇಟರ್ ಅಲ್ಲಿ ಬಂದ್ಬಿಡುತ್ತೆ. ಎಲ್ಲರಿಗೂ ಒಂದೇ ಸಲ ಬೋರ್ ಆಗತ್ತೆ. ಅದು ಎಲ್ಲರೂ ಒಂದ್ ರೀತಿ ಚಲನವಲನ ಶುರು ಆಗ್ಬಿಡುತ್ತೆ. ಆ ರೀತಿ ಒಂದು ಕಲೆಕ್ಟಿವ್ ಮೈಂಡ್ ಆಗಿ ಒಂದು ಬೇರೆ ಲೋಕದಿಂದ ಏನನ್ನೋ ಪಡ್ಕೊಂಡು, ಬೇರೆ ಲೋಕ ಅಂದ್ರೆ ನಮ್ದೇ ಎಕ್ಸ್ಟೆನ್ಷನ್. ಅದು ಅಂತ ದೊಡ್ಡ ಬೇರೆ ಲೋಕ ಅಲ್ಲ. ಅದು ಅಲ್ಲೂ ಒಂದು ಡ್ರೀಮ್ ಸೀಕ್ವೆನ್ಸ್ ಅಂತ ಬರುತ್ತಲ್ಲ, ಸಿನಿಮಾನೇ ಒಂದು ಡ್ರೀಮು. ಅದರಲ್ಲೂ ಒಂದು ಡ್ರೀಮ್ ಸೀಕ್ವೆನ್ಸ್. ನಮ್ಗೆ ಅದು ಬಹಳ ಇಂಟ್ರೆಸ್ಟ್. ನಾವು ಸಿನಿಮಾ ನೋಡುವಾಗ ಒಂದೊಂದ್ಸಲ ತುಂಬಾ ಅನ್ಬಿಲಿಯಬಲ್ ಏನಾದ್ರೂ ಬಂದ್ ಕೂಡಲೇ ಪಕ್ಕದಲ್ಲಿ ಕನ್ಸು ಕನ್ಸು ಅಂತ ಕನ್ಸು ಕನ್ಸು ಅಂತ ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ಸ್ವಪ್ನ ಅಂದ್ರೆ ಅಯ್ಯೋ ಇಷ್ಟು ಒಳ್ಳೇದು ಹೆಂಗಾಗ್ಬಿಡ್ತಪ್ಪ, ಶಕ್ಯನೇ ಇಲ್ಲ, ಅದು ಸ್ವಪ್ನದಲ್ಲೇ ಆಗ್ಬೇಕು ಅಂತ. ಸೊ ಒಂದು ಸ್ವಪ್ನದಲ್ಲಿ ಕಂಡಂತ ಸ್ವಪ್ನ. ಆಮೇಲೆ ಸ್ವಪ್ನೋಕ ಸೌದಾಗರ್ ನಮ್ಮ ರಾಜ್ ಕಪೂರ್. ಸೊ ಇಂಥ ವ್ಯಕ್ತಿ ನಾನು ಹೇಳ್ತಾ ಇರೋದು ಅಂದ್ರೆ, ಇಂಥ ನಾವು ಟಿಕೆಟ್ ಕೊಟ್ಟು ಹೋಗ್ತೀವಲ್ಲ, ಯಾವ ಟಿಕೆಟ್ ಕೊಟ್ಟು ಹೋದಂತ ಮನುಷ್ಯನು ಕೂಡ ಯಾವುದನ್ನು ತನ್ಗೆ ಕನೆಕ್ಟ್ ಆಗೋದನ್ನು ಒಪ್ಕೊಳ್ಳೋದೇ ಇಲ್ಲ. ಅದು ಯಾರ ಮಗ ಬೇಕಾರಾಗಿರ್ಲಿ. ನೋಡಿ, ರಾಜ್ ಕಪೂರ್ದೆ ಮತ್ತೊಬ್ಬ ಮಗ ಚಿಂಪು ಇದ್ದ, ರಣಧೀರ್ ಕಪೂರ್ ಇದ್ದ. ಅಲ್ಲಿ ಅಪರಾಗ ಸ್ಪರ್ಶ ಆಗಲಿಲ್ಲ ಅವರಿಗೆ. ಅಂದ್ರೆ ಅವ್ರು ಮಾಡಿದ್ರು, ಅವರು ಏನೋ ಒಂದಿಷ್ಟು ಸಣ್ಣ ಸೀಮಿತ ಮಾಡಿದ್ರು, ಆಯ್ತು, ಅಷ್ಟು ಬಿಟ್ರೆ ಗಂಗಾತೆರಿ, ರಾಮ್ ತೆರಿ ಗಂಗಾಮೈಲಿ, ಅದ್ರಲ್ಲಿ ಅಂತ ದೊಡ್ಡ ಸಿನಿಮಾ ಸಿಕ್ತು. ಅಲ್ಲಿ ಮಂದಾಕಿನಿ ಮತ್ತು ವಾಟರ್ ಫಾಲ್ಸ್ ಅದು ಬೇರೆ ಆಗೋಯ್ತು ಹೊರತು ನಮ್ಮ ಚಿಂಪು ಸಾಹೇಬ್ರಿಗೆ ಅದು ಅದರಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಈ ಕಡೆ ಉಳಿದ್ಬಿಟ್ರು. ಯಾಕೆಂದ್ರೆ ಅಲ್ಲಿ ಅಂಥದ್ದೇನೋ ಮ್ಯಾಜಿಕಲ್ ಇರ್ಲಿಲ್ಲ. ಬಟ್ ರಿಷಿಯಲ್ಲಿ ಅದಿತ್ತು. ಅಂಡ್ ಹಿ ನ್ಯೂ ಇಟ್ಸ್ ಎ ಬಿಗ್ ಬರ್ಡನ್. ಕಪೂರ್ ಖಾನ್ದಾನ್ ಬರ್ಡನ್ ಇರುತ್ತೆ ಅಂತ ಗೊತ್ತಿತ್ತು. ಹೀಗಾಗಿ ತುಂಬಾ ಚಾಲಾಕಿನಿಂದ ತನ್ನ ಕಾಲಕ್ಕೆ ಸರಿಯಾಗಿ ಅವನು ರೋಲ್ಗಳನ್ನು ಶಿಫ್ಟ್ ಮಾಡಿಕೊಂಡು, ಸುಮ್ಮನೆ ಡೆಸ್ಪರೇಟ್ ಆಗಿ ನೋಡಿ, ಸಚಿನ್ ಅಂತ ಒಬ್ಬ ನಟ ಇದ್ದ ನೋಡಿ, ಗೀತ್ ಗಾತಾ ಚಲ್ ಅಂತ ರಾಜಶ್ರೀ ಪ್ರೊಡಕ್ಷನ್ಸ್ ಒಂದಿಷ್ಟು ಚಿತ್ರಗಳಲ್ಲಿ ಸಚಿನ್ ಇದ್ದ. ಅವನು ಈ ತರ ಟೀನೇಜ್ ಹೀರೋ ಆಗಿ ಬಂದವ. ಆದ್ರೆ ಮುಂದೆ ಏನಾಯ್ತು ಅಂತಂದ್ರೆ, ಅವನು ಈ ತರದ ಕೆಲವು ಡಿಸಿಷನ್ಸ್ ಗಳನ್ನು ತಗೊಳ್ಳೋದ್ರಲ್ಲಿ ತಪ್ಪು ಮಾಡ್ದ. ಅಂದ್ರೆ ತಾನು ಟೀನೇಜ್ ಲವರೇ ಆಗ್ತೀನಿ ಅಂತ ಕೂತ್ಕೊಂಡ್ಬಿಟ್ಟು. ಅದು ಆಗಲ್ಲ. ಅದು ಟೀನೇಜ್ ಕಾಯಲಲ್ಲ, ಅದು ಹೋಗ್ತಾ ಇರ್ತದೆ. ಅದು
ಸೊ ಈ ರೀತಿ ಆ ರೀತಿ ತಪ್ಪು ಮಾಡದೆ ಅವನು ತನಗೆ ಬೇಕಾದ ಪಾತ್ರಗಳನ್ನ, ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ ಅಂದ್ರೆ ಅನ್ಕನ್ವೆನ್ಷನಲ್ ಪಾತ್ರಗಳನ್ನ ಮಾಡ್ಕೊಂಡು ಒಂದು, ಮತ್ತೆ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ಆ ಕಾಲಕ್ಕೆ ಅಮಿತಾಬ್ ಬಚ್ಚನ್ನ ಪರ್ವಕಾಲ, ಒಂದು ದೀವಾರು, ನಮಕ್ ಹರಾಮ್ ಒಂದು ಹೇಳಿ ಪ್ರತಿ 2 ತಿಂಗಳಿಗೆ ಒಂದು ಅಮಿತಾಬ್ ಬಚ್ಚನ್ ಇದ್ದಿದ್ದೆ. ಅದು ನಡೀತಾ ಇದ್ದಾಗ ಜೊತೆಗೆ ತನ್ನದೇ ಒಂದು ಕರಿಯರ್ ಅನ್ನ, ಜನರ ಸಂಪರ್ಕವನ್ನ, ಜನರ ಅನುರಾಗವನ್ನ ಇಟ್ಕೊಂಡು ಖುಷಿಯನ್ನು ಕೊಟ್ಕೊಂಡು ಅವರಿಗೆ ಈತ ಬೆಳ್ಕೊಂಡು ಬಂದಿತ್ತು. ನನಗೆ ಅದು ಬಹಳ ಒಂದು ಮಹತ್ವದ ಸಾಧನೆ ರಿಷಿ ಕಪೂರ್ದು ಅಂತ ಅನ್ಸುತ್ತೆ. ಆಮೇಲೆ ರಿಷಿ ಕಪೂರ್ದು ಮತ್ತೊಂದು ಮಜಾ ಅಂತಂದ್ರೆ, ಹಿ ಇನ್ಫ್ಲೂಯೆನ್ಸ್ಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ ಅ ಡಿಫರೆಂಟ್ ವೇ. ಆರ್ ಡಿ ಬರ್ಮನ್ ನಮ್ಮೆಲ್ಲರ ಪ್ರೀತಿಯ ಎಸ್ ಡಿ ಬರ್ಮನ್ ಅವರ ಮಗ, ಬಹಳ ಅದ್ಭುತವಾದ ಸಂಗೀತ ನಿರ್ದೇಶಕ. ದ ಟ್ರೈನ್ ಇಂದ ಹಿಡಿದು ಯಾದೋ ಕಿ ಬಾರಾತು ಎಲ್ಲ ಆರ್ ಡಿ ಬರ್ಮನ್ ಅಂದ್ರೆ ವರ್ಸಟೈಲ್. ಎಲ್ಲ ಅಮರ್ ಪ್ರೇಮ್ ಎಲ್ಲ ಅಂದ್ರೆ ಈ ಆರಾಧನಾಕ್ಕೆ ಎಸ್ ಡಿ ಬರ್ಮನ್ ಇದ್ರು, ಆಮೇಲೆ ಅಮರ್ ಪ್ರೇಮಿಗೆ ಆರ್ ಡಿ ಬರ್ಮನ್ ಬಂದ್ರು. ಅಂದ್ರೆ ಅದ್ಭುತವಾದಂತಹ ಸಂಗೀತವನ್ನು ಕೊಟ್ಟಂತ, ತುಂಬಾ ಯಂಗ್, ತಾರುಣ್ಯದಲ್ಲೇ ಬಹಳ ಪ್ರಯೋಗಶೀಲತೆಯನ್ನು ತೋರಿಸಿದಂತ ಸಂಗೀತ ನಿರ್ದೇಶಕ. ಅವರು ಗುಲ್ಜಾರ್ ಅವರ ಚಿತ್ರಗಳಿಗೆ ಸಂಗೀತ ಮಾಡ್ತಾ ಇರುವಾಗ, ಅದು ಕಿತಾಬ್ ಇರಬಹುದು ಅಥವಾ ನಮ್ಕೀನ್ ಇರಬಹುದು ಅಥವಾ ಆಂಧಿ ಇರಬಹುದು, ಅದರ ಒಕ್ಕಣಿಕೆ ಬೇರೆ, ಅದೊಂಥರ ಗಜಲ್ ತರ. ಅದ್ರ ಗುಲ್ಜಾರ್ ಅವರು ಬಹಳ ದೊಡ್ಡ ಕವಿ ಹಿಂದಿಯಲ್ಲಿ. ಅವರ ಕಾವ್ಯಮಯತೆಗೆ ಪುಷ್ಟಿ ಕೊಡುವಂತ ಲಿರಿಕಲ್ಸ್, ಅಂದ್ರೆ ಅವ್ರು ಬಡ್ದು ಇವರು ಟ್ಯೂನ್ ಮಾಡೋ ತರ ಅನ್ಸೋ ಥರದ್ದು. ಆಂಧಿ ಹಾಡುಗಳೆಲ್ಲ ಹಾಗೆ ಇವೆ. ಅಂದ್ರೆ ಉತ್ತರ ಉದ್ದುದ್ದ ವಾಕ್ಯಗಳು, ಅದ್ರ ಕಾವ್ಯದ ಒಕ್ಕಣಿಕೆಯೇ ಮುಖ್ಯ, ಸಂಗೀತ ಸ್ವಲ್ಪ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ, ಆ ತರದ ಫೀಲು ಅಲ್ಲಿದ್ರೆ. ಅಟ್ ದ ಸೇಮ್ ಟೈಮ್ ಈ ಹಮ್ ಕಿಸಿ ಸೆ ಕಮ್ ನಹಿ ಅಥವಾ ಜಮಾನೆ ಕೋ ದಿಖಾನಾ ಹೈ ಇಂಥ ಚಿತ್ರಗಳಲ್ಲಿ ಆರ್ ಡಿ ಬರ್ಮನ್ ಸಡನ್ಲಿ, ಅಂದ್ರೆ ಆ ಟ್ಯೂನ್ ಕೇಳಿದ್ರೆ ನಮ್ ಕೂತಲ್ಲಿ ಕೈಕಾಲು ಅಲ್ಲಾಡ್ಬೇಕು, ಅಂದ್ರೆ ಹೆದರ್ಕೊಂಡಲ್ಲ, ಖುಷಿಯಲ್ಲಿ ನಾವು ಕೂಡ ತಾಳ ಹಾಕ್ಬೇಕು, ನಮಗೂ ಕೂಡ ಕುಣಿಬೇಕು ಅಂತ ಅನ್ಸ್ಬೇಕು. ಆ ತರದ ಟ್ಯೂನ್ಗಳನ್ನ ಆರ್ ಡಿ ಬರ್ಮನ್ ಕೊಟ್ರು. ಈ ಹಮ್ ಕಿಸಿ ಸೆ ಕಮ್ನೆಯಲ್ಲಿ ಒಂದು ಇದಿದೆ, ಒಂದು ರೀತಿ ಜುಗಲ್ಬಂದಿ ತರದ್ದಿದೆ ಇಬ್ಬರ ನಡುವೆ, ತಾರಿಕ್ ಮತ್ತು ಇವನ್ ನಡುವೆ. ಇವನೊಂದು ಹಾಡ್ತಾನೆ, ಅವನೊಂದು ಹಾಡ್ತಾನೆ, ಇವನೊಂದು ಹಾಡ್ತಾನೆ, ಅವನೊಂದು ಹಾಡ್ತಾನೆ, ಇವನ್ ಎಲ್ಲ. ಅದು ಎಷ್ಟು ವೆರೈಟಿ ಇದೆ. ಅದು ಹಮ್ಕೋ ತೋ ಯಾರ ತೇರೆ ಯಾರಿ ಜಾನ್ ಸೆ ಪ್ಯಾರಿ ಅಂತ ಒಂದು ಅದ್ರಲ್ಲಿ ಬರ್ತದೆ. ಅದು ತುಂಬಾ ಬೇರೆ ಬೇರೆ ತರದ ಹಾಡುಗಳು. ಆಮೇಲೆ ಅವ್ರದ್ದು ಜಮಾನೆಗೋ ದಿಖಾನಾಯಲ್ಲಿ ಒಂದು ಹಾಡಿದೆ, ನನ್ಗೆ ಬಹಳ ಇಷ್ಟ. ಅದು ರಿಷಿ ಕಪೂರ್ ತೀರ್ಕೊಂಡ ದಿವಸ ನಾನು ಹಾಡನ್ನು ಮತ್ತೆ ನೋಡ್ತಾ ಇದ್ದೆ. ಆ ಕಾಲಕ್ಕೆ ಈಗಿನ ತರ ಏನೋ ಡಿಜಿಟಲ್ ಟೆಕ್ನಾಲಜಿ ಇಲ್ಲ, ಎಲ್ಲ ಏನು ಇಲ್ಲ. ಅಂಥದ್ರಲ್ಲಿ ಊಟಿಯಲ್ಲಿ ಒಂದು ಟ್ರೈನಿನ ಮೇಲೆ ಟಿಕೆಟ್ ಇಲ್ದೇನೆ ಮುಂದಿನ ಡಬ್ಬಿ, ಊಟಿಯ ಸಣ್ಣ ಟ್ರೈನ್ ಇದೆಯಲ್ಲ, ಟಾಯ್ ಟ್ರೈನ್, ಮುಂದಿನ ಡಬ್ಬಿ ಮೇಲೆ ಪದ್ಮಿನಿ ಕೊಲ್ಲಾಪುರ ಕೂತಿದ್ದಾಳೆ, ಹಿಂದಿನ ಡಬ್ಬಿಯಲ್ಲಿ ಇವ್ನು ಮೇಲ್ಗಡೆ ನಿಂತ್ಕೊಂಡು ಚಲಿಸುವ ರೈಲಿನಲ್ಲಿ ಹಾಡೋದು. ಸಿನಿಮಾದಲ್ಲಿ ಹಾಡದೆ ಮತ್ತೆ ಹಾಡ್ಬೇಕು ಅದು, ಈ ತರ ಅಲ್ವಾ? ಅಲ್ಲಿ ಬಹಳ ಇದು ಬಹಳ ಒಳ್ಳೆ ಹಾಡೋದು, ನನ್ಗೆ ಈಗ ನೆನಪು ಬರ್ತಾ ಇಲ್ಲ. ಆ ಹಾಡು, ಅದರ ಚಿತ್ರೀಕರಣ, ಆಮೇಲೆ ಅದರಲ್ಲಿ ಆತನ ನೃತ್ಯ, ಅದು ಒಂಥರ ಟ್ರೈನ್ ಮೇಲೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾನೆ ಅವನು. ಹಾಗೆಲ್ಲ ಅಂದ್ರೆ ಜಾಸ್ತಿ ನೃತ್ಯ ಮಾಡಿದ್ರೆ ಕಷ್ಟ ಅಲ್ಲಿ. ಅದು ಆ ಒಂದು ಟ್ರೈನಿನ ಆ ಓಟಕ್ಕೆ ಬೇಕಾದ ಹಾಗೆ ಅದಕ್ಕೆ ಆರ್ ಡಿ ಬರ್ಮನ್ ಅದ್ಭುತವಾದ ಹಾಡು, ಅದರ ಲಯವಾದ್ಯ, ಅದಕ್ಕೆ ಈತನ ಮಿನಿಮಮ್. ಅದು ಟೆಕ್ನಿಕಲಿ ಅದು ಸ್ಟುಡಿಯೋದಲ್ಲಿ ಮಾಡಿರ್ತಾರೆ, ಅಲ್ಲಿ ಯಾರೋ ಡ್ಯೂಪ್ ನಿಂತಿರ್ತಾನೆ, ಅದೆಲ್ಲ ಹೌದು. ಆದ್ರೆ ಅದೊಂದು ಕಲೆ, ಅದನ್ನೆಲ್ಲ ಸೇರಿಸಿ ಬರ್ಬೇಕಲ್ಲ. ಅಲ್ಲಿ ಬಹಳ ಸುಂದರವಾದಂತಹ ಒಂದು ನೃತ್ಯ. ಆಮೇಲೆ ಈ ನೃತ್ಯಕ್ಕೆ ಬಂದಾಗ ಮತ್ತೊಂದು ಪಾಯಿಂಟ್ ನಾನು ಹೇಳ್ಬೇಕು, ಯಾಕಂದ್ರೆ ಇದನ್ನ ಬಹಳ ಹಿಂದೆ ನಾನು ಶಮಿ ಕಪೂರ್ ಬಗ್ಗೆ ಮಾತಾಡುವಾಗ್ಲೂ ಬರ್ದಿದ್ದೀನಿ ಇದನ್ನ. ನೋಡಿ, ಆ ಕಾಲದಲ್ಲಿ ಕೊರಿಯೋಗ್ರಾಫರ್ ಅಂತ ಬಹಳ ಸ್ಪೆಷಲಿಸ್ಟ್, ಎಲ್ಲಾ ಹಾಡಿಗೂ ಕೊರಿಯೋಗ್ರಾಫರ್ ಅಂತ ಇರ್ತಿರ್ಲಿಲ್ಲ. ಇಲ್ಲ, ಅದೇದೋ ಚಿತ್ರಲೇಖ, ಆಮ್ರಪಾಲಿ ಇಂಥ ಕ್ಲಾಸಿಕಲ್ ಡಾನ್ಸ್ ಇದ್ದಾಗ ಗೋಪಿಕೃಷ್ಣ ಅಂತವರು ಆ ತರ ಎಲ್ಲ ಇರ್ತಿದ್ರು ಕೊರಿಯೋಗ್ರಾಫರ್. ಹೀಗಾಗಿ ಏನಾಯ್ತು ಅಂದ್ರೆ, ಪ್ರತಿಯೊಬ್ಬ ನಟನಿಗೂ ಅವನದೇ ಆದಂತಹ ಒಂದು ಕೊರಿಯೋಗ್ರಫಿಯನ್ನ ಅವನೇ ಇವಾಲ್ವ್ ಮಾಡ್ಕೊಳ್ಳೋದಕ್ಕಾಯ್ತು. ಈಗ ನೋಡಿ, ರಾಜೇಶ್ ಖನ್ನಾ ಅದೇನೋ ಹಿಂಗ್ ಮಾಡ್ಕೊಂಡು ಕೈ ಮಾಡ್ಕೊಂಡು ಹಿಂಗ್ ಮಾಡೋದೇನೋ ಮಾಡ್ಕೊಂಡ ಅವನು. ಅಮಿತಾಬ್ ಬಚ್ಚನ್ ಅವನ ಡಾನ್ಸು ಡಾನ್ ನಿಂದ ಶುರುವಾಯ್ತದು. ಅಲ್ಲಿ ತನಕ ಇವಾಗ ವೆರಿ ಆಂಗ್ರಿ ಯಂಗ್ ಮ್ಯಾನ್ ಒಂಥರ ಇತ್ತು ಅದು ನಮಕ್ ಹರಾಮ್ ಅಲ್ಲಿ ಬಂದಾಗ. ಆದ್ರೆ ಡಾನ್ ಅಲ್ಲಿ ಅವನ ಡಾನ್ಸು ಕೈಕೆ ಪಾನ್ ಬನಾರಸ್ ವಾಲ ಅಂತ ಶುರುವಾಯ್ತು. ಆಮೇಲೆ ಪ್ರತಿಯೊಂದು ಚಿತ್ರದಲ್ಲಿ ಡಾನ್ ಇರ್ಲಿ, ನಟವರ್ಲಾಲ್ ಇರ್ಲಿ, ಎಲ್ಲಿ ಹೋದ್ರು ಅವನ ಡಾನ್ಸು, ಅವನ ಆ ಸ್ಟೆಪ್ಸು ಬೇಕೇ ಬೇಕು. ಅಂದ್ರೆ ಈ ರೀತಿ ಪ್ರತಿಯೊಬ್ಬನಿಗೂ ಅವನದೇ ಆದಂತಹ ಒಂದು ಆಂಗಿಕ. ಈ ಶಮಿ ಕಪೂರ್ ಅವ್ರದ್ದೇ ಆದಂತಹ ಒಂದು ಆಂಗಿಕ. ಆ ತರ ಮಾಡ್ಕೊಳ್ಳೋದಕ್ಕೆ ಯಾಕಾಯ್ತು ಅಂತಂದ್ರೆ, ಈ ಕೊರಿಯೋಗ್ರಾಫರ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಇಷ್ಟು ಈಗಿನಷ್ಟಿಲ್ಲ. ಈಗ ನೋಡಿ, ಕೊರಿಯೋಗ್ರಾಫರ್ ಎಲ್ಲದಕ್ಕೂ ಕೊರಿಯೋಗ್ರಾಫರ್. ಈಗ ಒಂದು ಟೆಲಿಫೋನ್ ಕಾಲ್ ಮಾಡೋದಕ್ಕೂ ಕೊರಿಯೋಗ್ರಾಫರ್ ಇದ್ದವ್ರೆ, ನಾವು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಹೀಗಾಗಿ ಏನಾಗಿದೆ ಅಂದ್ರೆ, ಈಗ ಎಲ್ಲಾ ನಟ ನಟಿಯರು ಒಂದೇ ತರನೇ ಕುಣಿತಾರೆ.
ನಿಮಗೆ ಯಾವುದೇ ಇವತ್ತು ಹೊಸ ತಲೆಮಾರಿನ ಯಾವುದೇ ನಟಿ, ಯಾವುದೇ ನಟ, ಯಾರೇ ಇರಲಿ, ಅದು ದೀಪಿಕಾ ಪಡುಕೋಣೆ ಇರ್ಬೋದು, ಬಹಳ ಟ್ಯಾಲೆಂಟೆಡ್, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಅದು ಬೇರೆನೆ. ಯಾರೇ ಇರಲಿ, ಅವ್ರೆಲ್ಲರೂ ಒಂದೇ ಸ್ಟೆಪ್ಸ್, ಒಂದೇ ರೀತಿಯ ಇದು, ಎಲ್ಲರೂ ಒಂದೇ ತರ ಕಾಣ್ತಾರೆ. ಜಸ್ಟ್ ಅಂದ್ರೆ ಒಂದೇ ಛಾಪ್ ತರ. ಯಾಕೆಂದ್ರೆ ಕೊರಿಯೋಗ್ರಾಫರ್ ಅನ್ನುವಂತ ಒಂದು ಹೊಸ ಒಂದು ಡಿಪಾರ್ಟ್ಮೆಂಟ್ ತಯಾರಾಗಿರೋದ್ರಿಂದ ಎಲ್ಲರೂ ಅವ್ರು ಹೇಳ್ದಂಗೆ. ಆಗ ಅದು ಇಲ್ಲದೆ ಇರೋದ್ರಿಂದ ಪ್ರತಿ ನಟನಿಗೂ ಕೂಡ ತನ್ನದೇ ಆದಂತಹ ಒಂದು ಶೈಲಿಯನ್ನ, ತನ್ನದೇ ಆದಂತಹ ಒಂದು ಸಣ್ಣ ಛಾಪನ್ನ, ಅಂದ್ರೆ ಅದು ಕೂಡ ತಮ್ಮ ವೀಕ್ನೆಸ್ ಅನ್ನು ಮುಚ್ಕೊಳ್ಳೋದಕ್ಕೆ ಕೆಲವರು ಶೈಲಿ ಮಾಡ್ಕೊಂಡ್ರು. ಅದು ಇಂಟ್ರೆಸ್ಟಿಂಗ್. ಉದಾಹರಣೆಗೆ ರಾಜೇಶ್ ಖನ್ನಾ ಗುರು ಶರ್ಟ್ ಫೇಮಸ್ ಆಗ್ಬಿಡ್ತಾರೆ, ಅದು ಕುರ್ತಾ. ಯಾಕೆ ಅಂದ್ರೆ ಅದಕ್ಕೊಂದು ಬೇರೆ ಕಾರಣ ಇದೆ. ಆಮೇಲೆ ಅವನು ಹೇಳಿದ್ದಾನೆ, ಅವನ ಹಿಂಭಾಗ ಸ್ವಲ್ಪ ಬೇಕಾದಕ್ಕಿಂತ ಜಾಸ್ತಿ ದಪ್ಪ ಇತ್ತು, ಹೀಗಾಗಿ ಅವನು ಅವ್ನು ನೋಡಿ, ಪ್ಯಾಂಟ್ ಇನ್ಶರ್ಟ್ ಮಾಡಿದ್ದು ನಿಮ್ಗೆ ಎಲ್ಲೂ ಸಿಗಲ್ಲ ರಾಜೇಶ್ ಖನ್ನಾ, ವೆರಿ ರೇರ್. ಆಮೇಲೆ ಇನ್ಶರ್ಟ್ ಮಾಡಿದ್ರು ಕೋಟ್ ಹಾಕೊಂಡು ಬಂದಿರ್ತಾನೆ ಅವನು, ಆದ್ರೆ ಅವನು ಸ್ವಲ್ಪ ಹಿಂದ್ಗಡೆ ದಪ್ಪ. ಅದನ್ನು ಮುಚ್ಚೋಕೆ ಕುರ್ತಾ ಇದ್ರೆ ಅದು ಅಷ್ಟು ಮುಂದೆ ಕಾಣಲ್ಲ ಅನ್ನೋ ಈ ತರ ಒಂದು ಸಣ್ಣ ಸಣ್ಣ ವಿವರಗಳು. ಹೀಗಾಗಿ ಈ ಕೆಲವೊಂದು ಶೈಲಿಗಳು ಬರೋದು ಹಾಗೆ. ಈ ರೀತಿ ಈ ರಿಷಿ ಕಪೂರ್ನ ಈ ಒಂದು 2ನೇ ಘಟ್ಟದ ಚಿತ್ರಗಳಲ್ಲಿ ನೃತ್ಯಕ್ಕೆ ಅವನದೇ ಆದಂತ ಒಂದು ಮೆಲುದನಿಯ ಸ್ವಲ್ಪವೇ ಮೊಮೆಂಟ್. ಆಗಿನ ಒಂದು ಹಾಡಿದೆ ನಂಗೆ ಬಹಳ ಇಷ್ಟ, ಅದು ಸೋಚೆಂಗೆ ತುಮೆ ಪ್ಯಾರ್ ಕರೆಕೇನಿ. ಅದನ್ನು ನಾನು ಮೊನ್ನೆ ಮತ್ತೆ ಕೇಳಿದೆ. ಬಹಳ ಒಳ್ಳೆ ಹಾಡು. ಅದು ಯಾವ ಚಿತ್ರ ಅಂತ ನೆನಪಾಗ್ತಾ ಇಲ್ಲ ನಿಮ್ಗೆ. ಸೋಚೆಂಗೆ ತುಮೆ ಪ್ಯಾರ್ ಕರೆಕೆ ನಹಿ ए दिल बेकरार करके नहीं ख्वाबों में ननाना. ತುಂಬಾ ಸುಂದರ. ಅದು ನದೀಮ್ ಶ್ರವಣ್ ಮೆಲಡಿ. ಅದು ನದೀಮ್ ಶ್ರವಣರ ಉಚ್ಛಾಯ ಕಾಲ. ಅವ್ರು ಎಲ್ಲೆಲ್ಲಿಂದೋ ಕತ್ತಂದ್ರು ಕೂಡ ಬಹಳ ಸುಂದರವಾಗಿ ಮಸಾಲೆ ಹಾಕಿ ನಮಗೆ ತುಂಬಾ ಚಂದ ಮಾಡಿ ಕೊಡ್ತಿದ್ರು. ಅದವರ ಒಂದು ಬಹಳ ವಿಖ್ಯಾತವಾದ, ನಮ್ಮನ್ನ ತುಂಬಾ ಕಾಡುವಂತ ಒಂದು ಹಾಡಿದು ಸೋಚೆಂಗೆ ತುಮೆ ಪ್ಯಾರ್. ಸೊ ಅದ್ರೊಳಗಡೆನೂ ನೀವು ಅವರ ಸ್ಟೆಪ್ಸ್ ನೋಡಿ, ಅದು ಯಾವ ಅಂತ ಕೊರಿಯೋಗ್ರಾಫಿ ಮಾಡೋದಲ್ಲ, ಅದು ನಮ್ಮ ರಿಷಿ ಕಪೂರ್ನೇ ಇವಾಲ್ವ್ ಮಾಡಿದ್ದು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಒಂದು ಕಟ್ ಫೀಲಿಂಗ್. ಅದು ನೋಡಿದ್ರೆ ಗೊತ್ತಾಗುತ್ತೆ. there is something which comes from him only to that song and to that moment, ಆ ಮೂಮೆಂಟ್. ಸೊ ಅದು ನನಗೆ ಆಯ್ತು. ಇದು 2ನೇ ಘಟ್ಟದ ರಿಷಿ ಕಪೂರ್. ಇನ್ನು 3ನೇ ಘಟ್ಟದ ರಿಷಿ ಕಪೂರ್ ಯಾವ್ದಂದ್ರೆ ಕಳೆದ 20 ವರ್ಷದ್ದು. ಅಂದ್ರೆ ಅವರ ರಿಷಿ ಕಪೂರ್ನ 45 ವರ್ಷದ ನಂತರದ ಆಗ ಅವನು ಹೀರೋ ಪಾತ್ರಗಳನ್ನು ಮಾಡಕ್ ಹೋಗ್ಲಿಲ್ಲ. ಈ ಟುಕ್ ಎ ಗುಡ್ ಡಿಸಿಷನ್. ಆ ಪಾತ್ರಗಳು ಅವ್ರ ಪಾಲಿಗೆ ಬರ್ಲೂ ಇಲ್ಲ, ಅವನದನ್ನ ಹುಡ್ಕೊಂಡು ಹೋಗ್ಲೂ ಇಲ್ಲ. ಆದರೆ ಸಡನ್ ಆಗಿ ಕ್ಯಾರೆಕ್ಟರ್ ರೋಲಿಗೆ ಆತ ಶಿಫ್ಟ್ ಆಗ, ಅಂದ್ರೆ ಚರಿತ್ರ ಪಾತ್ರಗಳು, ಅಂದ್ರೆ ಕ್ಯಾರೆಕ್ಟರ್ ರೋಲ್ಸ್, ಬೇರೆ ಬೇರೆ ಪಾತ್ರಗಳು. ಅದು ಬಹಳ ತುಂಬಾ ನೋಡಿ ಆಯ್ಕೆ ಮಾಡಿ ಪಾತ್ರಗಳನ್ನು ತಗೊಂಡಿದ್ದು. ಅಗ್ನಿಪಥ್ 2, ಅಗ್ನಿಪಥ್ 1 ಅಮಿತಾಬ್ ಬಚ್ಚನ್ದು, ಅಗ್ನಿಪಥ್ 2 ಹೃತಿಕ್ ರೋಷನ್ ಅದು ಬಂತು. ಅದರಲ್ಲಿ ಈತ ಒಬ್ಬ ತುಂಬಾ ಮೀನ್ ಆದಂತ, ತುಂಬಾ ಮೆನೇಸಿಂಗ್ ಆದಂತ ಒಬ್ಬ ಪಿಂಪ್, ಒಬ್ಬ ತಲೆ ಹಿಡುಕನ ಪಾತ್ರ ಮಾಡ್ತಾನೆ. ಯಾರು? ರಿಷಿ ಕಪೂರ್. ಅವನ ಕಣ್ಣಲ್ಲಿ ಯಾವ ಕಣ್ಣುಗಳು ನಮಗೆ ಹದಿಹರಿಯದ ಕನಸುಗಳನ್ನ ಕಾಣೋದಕ್ಕೆ ಹೆಲ್ಪ್ ಮಾಡಿದ್ವೋ, ಆ ಕಣ್ಣಲ್ಲಿ ಒಂದು ತುಂಬಾ ಅಸೂಕ್ಷ್ಮವಾದಂಥ, ತುಂಬಾ ಪಾಶವಿಯಾದಂಥ, ತುಂಬಾ ಲಾಲಚಿಯಾದಂಥ, ತುಂಬಾ ದುರಾಸೆ ಉಳ್ಳಂಥ, ಅದಕ್ಕಾಗಿ ಏನನ್ನೂ ಮಾಡಲು ಹೇಸದಂಥ ಒಂದು ದುಷ್ಟತನ, ಒಂದು ಕ್ಲಾಸ್ ಐ. ಅದು ಆ ತರದ ಒಂದು ಪರ್ಫಾರ್ಮೆನ್ಸ್. ಅಗ್ನಿಪಥ್ 2 ಒಂದು ದೊಡ್ಡ ಶಿಫ್ಟ್ ಓವರ್ ಫಾರ್ ರಿಷಿ ಕಪೂರ್. ನನಗೆ ಬೇಜಾರಾಗೋಯ್ತು ಆಕ್ಚುಲಿ ಅದನ್ನ ನೋಡಿ. ಅದು ಅಂದ್ರೆ ಅದೇನಾಗುತ್ತೆ ಅಂದ್ರೆ, ನಮ್ಮ ವಯಸ್ಸಿನ ನಟ ಅವನು. ಈಗ ಅವನು ಅಂದ್ರೆ ಒಂದು ವಯಸ್ಸಿನ ಒಂದು ಸೀನಿಯರ್ ರೋಲ್ ಮಾಡ್ತಾನೆ. ಅಂದ್ರೆ ನಾವು ಅವನ ಜೊತೆಗೆ ಐಡೆಂಟಿಫೈ ಮಾಡ್ತಾ ಇರ್ತೇವೆ, ಆಯ್ತಾ? ಅಂದ್ರೆ ನಾವು ಅವನು ಹೀರೋ ಇದ್ದಾಗ ನಾವು ಹೀರೋ ಅಂತ ಕಲ್ಪಿಸ್ಕೋತೇವೆ, ಅವನು ಹೊದೆಯ ನಮಗೂ ಹೊದೆಯರಿಯ. ಆದ್ರೆ ಈಗ ಅವನು ತುಂಬಾ ವಯಸ್ಸಾಗಿ ಕೂದಲಣ್ಣಾಗಿ ಒಂದು ದುಷ್ಟನಾಗಿ ಬಂದ್ಬಿಟ್ರೆ ಇಟ್ ವಾಸ್ ವೆರಿ ವೆರಿ ಸ್ಯಾಡ್ ಫಾರ್ ಅಸ್. ಯಾಕಂದ್ರೆ ಐ ಕುಡ್ ಸಿ ಮೈ ಸೆಲ್ಫ್ ಇನ್ ಹಿಮ್. ಅಂದ್ರೆ ನಮ್ಮ ವಯಸ್ಸಿನ ವ್ಯಕ್ತಿ ಇವನು ಈಗ. ಅಂದ್ರೆ ಆಕ್ಚುಲಿ ಈಗ ನಾವು ಹಾಗಾಗಿದ್ದೀವಪ್ಪ ಅಂತ ನಮಗೆ ಎಚ್ಚರಿಸುವಂತೆ ಆತ ಇದ್ದ. ಸೊ ಅದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಪಾಯಿಂಟ್ ಅದು. ಅಂದ್ರೆ ಬಟ್ ಅದಕ್ಕೆ ಅವನು ಸಾಮಾನ್ಯವಾಗಿ ಆ ಶಿಫ್ಟ್ ಬಹಳ ಜನ ಹೀರೋಗಳು ತೆಗೆದುಕೊಳ್ಳೋದಿಲ್ಲ. ಅಂದ್ರೆ ಜನರ ಮನಸ್ಸಿನಲ್ಲಿ ತನ್ನ ರಮ್ಯವಾದ ಮಧುರವಾದಂಥ ಒಂದು ಇಮೇಜ್ ಇದೆಯಲ್ಲ, ಆ ಇಮೇಜ್ ಹಾಗೆ ಇರಲಿ, ಆಯ್ತಪ್ಪ ಇನ್ನು ಎಷ್ಟು ಅಂತ ಮಾಡೋದು, ನಾವು ಮಾಡಿದೀವಿ, ಹೆಸರು ಮಾಡಿದೀವಿ, ಖುಷಿಯಾಗಿ ಜನ ಹೀರೋ ಆಗಿ ನನ್ನನ್ನು ನೋಡ್ಕೊಂಡು ಹೀರೋ ಆಗೇ ಇರ್ಲಿ ಅಂತ ಹೇಳಿ ಕೊನೆ ಆ ಕಾಲದಲ್ಲೂ ಮತ್ತೆ ಹೀರೋ ಆಗಕ್ಕೆ ನೋಡಿ ಮತ್ತೆ ಒದ್ದಾಡಿ ಆ ಹಳೆ ಹೀರೋನು ಕೂಡ
ಮರೆಸೋ ಹಾಗೆ ಮಾಡಿ ಒದ್ದಾಡ್ತಾರೆ ಕೆಲವು. ಇವನು ಹಾಗೆ ಮಾಡ್ಲಿಲ್ಲ, ಈ ಚೇಂಜ್. ಆ ಚಾಪ್ಟರ್ ಹಾಗೆ ಇಲ್ಲಪ್ಪ, ಆ ಹೀರೋ ಚಾಪ್ಟರ್ ಹಾಗೆ ಇದೆ, ಅದಕ್ಕೆ ವ್ಯತಿರಿಕ್ತವಾದಂತಹ ನೆಗೆಟಿವ್ ಶೇಡ್ಸ್ ಇರುವಂತಹ ಬೇರೆ ಬೇರೆ ಆಯಾಮಗಳಿರುವಂತಹ ಪಾತ್ರಗಳನ್ನು ಮಾಡ್ತೇನೆ ಅಂತ ಹೇಳಿ ಅದನ್ನು ಮಾಡ್ದ. ಅದು ಬಹಳ ದೊಡ್ಡ ಶಿಫ್ಟ್. ಅದ್ರ ಜೊತೆಗೆ ಅವನಿಗೆ ಎಷ್ಟು ಪಾತ್ರಗಳನ್ನು ಮಾಡ ಅಂತ ಬಂದು ಡಿ-ಡೇದಲ್ಲಿ ನಾನ್ ಮರ್ತ್ಬಿಟ್ಟಿದ್ದೆ ಆ ಪಾತ್ರ, ನನ್ನ ಗೆಳೆಯ ನೆನ್ಪು ಮಾಡಿದ್ರು ನಾಮದೇವ್ ಅವರು. ಡಿ-ಡೇದಲ್ಲಿ ಅವನೊಬ್ಬ ಅಂಡರ್ ವರ್ಲ್ಡ್ ಡಾನ್ ಮಾಡ್ತಾನೆ, ದಾವೂದ್ ಅಬ್ರಾಹಂ ರೋಲ್ ಅನ್ನ, ಅಂದ್ರೆ ದಾವೂದ್ ಅಬ್ರಾಹಂ ಅಂತಲ್ಲ, ಆ ತರದ ಒಂದು ಕ್ಯಾರೆಕ್ಟರ್ ಅನ್ನ ಇಟ್ಕೊಂಡು ಆತ ಆ ತರದ ಪಾತ್ರಗಳನ್ನು ಇಟ್ಟುಕೊಂಡು ಅಂದ್ರೆ ಅದಕ್ಕೆ ಸೃಷ್ಟಿಸಿದಂತ ಪಾತ್ರ ಅಂದ್ರೆ ದಾವೂದ್ ಅಬ್ರಾಹಂ ಆ ತರದ ಅಂಡರ್ ವರ್ಲ್ಡ್ ಕೆಲವು ಇಮೇಜಸ್ ಗಳನ್ನ ಇಟ್ಟುಕೊಂಡು ಮಾಡಿದಂತ ಪಾತ್ರ ಅದು. ಆ ಪಾತ್ರಕ್ಕೆ ಅವನು ತುಂಬಾ ಹೊಸ ಒಂದು ಡೈಮೆನ್ಷನ್ ಅನ್ನು. ಆಮೇಲೆ ಕಪೂರ್ ಅಂಡ್ ಸನ್ಸ್ ಬಂತು, ಅದರಲ್ಲಿ ಅಜ್ಜ ಮುತ್ತಜ್ಜ ಎಲ್ಲ ಮಾಡಿದ್ದಾರೆ. ಅಂಡ್ 102 ನಾಟ್ ಔಟ್ ಅಂತ ಬಂತು, ಅದ್ರಲ್ಲಿ ಅಮಿತಾಬ್ ಮತ್ತು ಇಬ್ರು, ಅಂದ್ರೆ ನಮಗೆ ಇನ್ನೂ ಅಯ್ಯಬ್ಬಾ ನೋಡೋಕೆ ಆಗಲ್ಲಪ್ಪ, ಇವ್ರು ಈ ತರ ಹಣ್ಣ ವಯಸ್ಸಿನವ್ರಾಗ್ಬಿಟ್ರೆ ನಮ್ ಕತೆ ಏನೋ ಅನ್ಸೋ ಮಟ್ಟಿಗೆ ಆಯ್ತು. ಬಟ್ ಹೊಸ ತಲೆಮಾರಿಗೆ ಅದು ಬೇರೆ ತರ ಕಾಣುತ್ತೆ, ನಮ್ಗೆ ಬೇರೆ ತರ ಕಾಣುತ್ತೆ, ಹೊಸ ತಲೆಮಾರಿಗೆ ಬೇರೆ ತರ ಕಾಣುತ್ತೆ. ಈ ತರದ ರೋಲ್ಗಳನ್ನು ಕೂಡ ಆತ ಮಾಡ್ದ. ನನಗೆ ಬಹಳ ಮಹತ್ವದ್ದು ಅನ್ಸಿತ್ತು. ಈ ಹಂತದಲ್ಲಿ ಫನಾ ಅನ್ನುವಂತ ಒಂದು ಚಿತ್ರ ಇದೆ. ಫನಾ ಚಿತ್ರದಲ್ಲೂ ಕೂಡ ಆತ ಮಾಡಿದ ಪಾತ್ರ ಬಹಳ, ಯಾಕಂದ್ರೆ ಇವೆಲ್ಲ 5-6 ರೋಲ್ಗಳಿದ್ರು ಕೂಡ ಆ ರೋಲ್ಗಳು ನಮ್ಮ ಮನಸ್ಸಲ್ಲಿ ಉಳಿದು ಬಿಡ್ತವೆ. ಆ ವ್ಯಕ್ತಿ ಆ ರೋಲ್ ಆಗ್ಬಿಡ್ತಾನಲ್ಲ ಒಂದ್ ರೀತಿ, ಆ ರೀತಿ ಅಂದ್ರೆ ಆ ರೋಲಿಗೆ ರಿಷಿ ಕಪೂರ್ದಿಂದಲೇ ಬಂದಂತಹ ಒಂದು ಇತ್ತು. ಆಮೇಲೆ ಅದು ಇವನಲ್ಲಿ ಒಂದು ಸುಕುಮಾರತೆ, ಅದೊಂದು ಬಹಳ ಇಂಟ್ರೆಸ್ಟಿಂಗ್. ಅದು ಅಂದ್ರೆ ರಿಷಿ ಕಪೂರ್ಗೂ ಕೂಡ ಒಬ್ಬ ವ್ಯಕ್ತಿಯಾಗಿ ಒಳಗಡೆಯಿಂದ ಅನಿಸ್ತಿರ್ಬೋದು, ನಾನು ಸ್ವಲ್ಪ ಬರೀ ಗುಡಿ ಆದಂತಹ ಸುಕುಮಾರವಾದಂತಹ ಹಾಡು ಕುಣಿತ ಇದನ್ನ ಮಾಡೋದ್ರಲ್ಲೇ ನಂದು ಎಲ್ಲ ಕರಿಯರ್ ಆಗೋಯ್ತಲ್ಲ, ನನ್ನೊಳಗೂ ಒಂದು ಬೇರೆ ಬೇರೆ ಶೇಡ್ಗಳಿವೆ, ನನ್ನೊಳಗೂ ಮೀನ್ನೆಸ್ ಇದೆ, ನನ್ನೊಳಗೂ ಒಂದು ಕ್ರೌರ್ಯ ಇದೆ, ನನ್ನೊಳಗೂ ಒಂದೇನೋ ಇದೆ, ಅದನ್ನು ನಾನು ಅಭಿನಯಿಸ್ಲಿಲ್ವಲ್ಲ. ಅಂದ್ರೆ ಒಬ್ಬ ನಟನಾಗಿ ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿಯಾಗಲ್ಲ ಅಂತ ಅನಿಸಿ ಅವನು ಈ 3ನೇ ಘಟ್ಟದ ಪಾತ್ರಗಳಲ್ಲಿ ಈ ಒಂದು ಬೇರೆ ಬೇರೆ ಶೇಡ್ ಇರುವಂತಹದ್ದು, ಗ್ರೀಡು, ದುರಾಸೆ ಇರುವಂತಹದ್ದು, ಒಂದು ಸೆನ್ಸ್ ಆಫ್ ಪವರ್, ಆಮೇಲೆ ಒಂಥರ ಕೋಲ್ಡ್ ಬ್ಲಡೆಡ್ ಒಂದು ಹೇಳಿದ್ನಲ್ಲ ಒಂದು ರುತ್ಲೆಸ್ನೆಸ್, ಅಂತ ಪಾತ್ರಗಳನ್ನೆಲ್ಲ ಮಾಡುದ. ಹೀಗಾಗಿ ಒಂದು ರೀತಿಯಲ್ಲಿ ಈ ಹಂತದಲ್ಲಿ ಬಹುಶಃ ಈ ಎಡೆ ಗ್ರೇಟ್ ಟೈಮ್. ಅಂದ್ರೆ ಹೊಸ ಪಾತ್ರಗಳಿಗೆ ಯಾವ ಇಮೇಜಿನ ಹಂಗಿಲ್ಲದೆ, ಒಬ್ಬ ನಟನ ಒಂದು ದುರಂತ ಅಂದ್ರೆ ಒಂದು ಇಮೇಜ್ ಕಟ್ಟಿಬಿಡೋದು. ಯಾವುದೇ ನಟ ಇದೆಲ್ಲ ಕಲೆಯಲ್ಲೂ ಹೌದು, ನಿರ್ದೇಶಕನೂ ಹೌದು, ಒಬ್ಬ ಬರಹಗಾರರಾಗಿ ನಾನು ಕೂಡ ಹೇಳ್ತೇನೆ, ಎಲ್ಲರಿಗೂ ಹೌದು. ಇದೊಂದು ಇಮೇಜು ಅಂತ ಹೇಳಿ ಜನ ಒಂದು ಇಮೇಜ್ ಮಾಡ್ಕೊಂಡ್ಬಿಟ್ರೆ ಬಿಡಿ, ಯಾಕಂದ್ರೆ ಅವರ ಜೀವನದ ಒಂದು ಪರ್ಯಾಯ ಲೋಕ ಅದು, ಅವ್ರಿಗೆ ಬೇಕು ಅದು, ಒಬ್ಬ ಬೇಕು. ಅಂದ್ರೆ ನನ್ನ ಫ್ರೆಂಡ್ ಒಬ್ನಿದ್ದ, ನನ್ನ ಆಫೀಸಲ್ಲಿ ನಾನು ಬಾಂಬೆಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಕಲೀಗ್ ಒಬ್ನಿದ್ದ, ಅವನಿಗೆ ಫೈಟಿಂಗ್ ಪಿಕ್ಚರ್ ಅಂದ್ರೆ ಇಷ್ಟ. ಯಾರು ಬೇಕಾದ್ರೆ ಫೈಟಿಂಗ್ ಇಲ್ಲ, ಅವನಿಗೆ ತಮಿಳು ಬರ್ತಿರ್ಲಿಲ್ಲ, ಆದ್ರೂ ಫೈಟಿಂಗ್ ಇದೆ ಅಂತಂದ್ರೆ ತಮಿಳು ಪಿಕ್ಚರ್ ಅವನಿಗೆ ಫೈಟಿಂಗ್ ಅಂದ್ರೆ ಇಷ್ಟ ಅವನಿಗೆ. ಆಮೇಲೆ ಮತ್ತೆ ಬಾಕಿ ಸಿನಿಮಾ ನೋಡ್ತಿರ್ಲಿಲ್ಲ ಅಂತ ಅವನು, ಅದರಲ್ಲಿ ದುಃಖದ ಸನ್ನಿವೇಶ ಇದ್ರೆಲ್ಲ ಮಲ್ಕೊಂಡ್ಬಿಡ್ತಿದ್ದ, ಫೈಟಿಂಗ್ ಶುರು ಕೂಡ ಎದ್ದು ಕೂತ್ಕೊಂಡು ಮತ್ತೆ ಫೈಟಿಂಗ್ ನೋಡೋದು. ಸೊ ನಾನು ಅವನಿಗೆ ಕೇಳಿದೆ, ಯಾಕೆ ನಿನಗೆ ಇಷ್ಟು ಫೈಟಿಂಗ್ ಇಷ್ಟ ಮಾರೆ ಅಂತಂದ್ರೆ, ಹಮ್ಕೋನೇ ಕನ್ನೆಗೆ ಹೋಗ್ತಾಯನ ಅಂತ, ಅಂದ್ರೆ ನಮ್ಗೆ ಮಾಡಕ್ ಬರಲ್ವಲ್ಲ ಅದು ಅಂತ. ಅಂದ್ರೆ ಅವನಿಗೆ ಯಾರ್ಯಾರ ಮೇಲೆಲ್ಲ ಸಿಟ್ಟಿದೆ ಪ್ರಪಂಚದಲ್ಲಿ, ಪಾಪ ಅವನನ್ನು ಶೋಷಣೆ ಮಾಡುವವ್ರ ಮೇಲೆ ಸಿಟ್ಟಿದೆ, ಅವನಿಗೆ ಕರಪ್ಷನ್ ಮಾಡೋರ್ ಮೇಲೆ ಸಿಟ್ಟಿದೆ, ಅಲ್ಲಿ ಲಂಚ ತಗೊಳ್ಳೋರ್ ಮೇಲೆ ಸಿಟ್ಟಿದೆ, ಇವನ್ ಮಕ್ಕಳಿಗೆ ಅಡ್ಮಿಷನ್ ಕೊಡದಿರೋ ಸ್ಕೂಲ್ನವ್ರ ಮ್ಯಾನೇಜ್ಮೆಂಟ್ ಮೇಲೆ ಸಿಟ್ಟಿದೆ, ಎಲ್ಲ ಸಿಟ್ಟಿದೆ ಅವನಿಗೆ. ಬಟ್ ಎಲ್ಲಿ ಯಾರನ್ನ ತಿಳಿಸ್ಕೊಳ್ಬೇಕು? ಅಲ್ಲಿ ಯಾವ್ದೋ ಸಿನಿಮಾದಲ್ಲಿ ಯಾರಿಗೂ ಹೊಡಿತಿದ್ದಾಗ ಇವನು ತನ್ನನ್ನು ಅದ್ರಲ್ಲಿ ಹಾಕೋಬಿಡ್ತಾನೆ. ಅಂದ್ರೆ ಆ ರೀತಿ ಪರ್ಯಾಯ ರೀತಿಯ ಒಂದು ಲೋಕದಲ್ಲಿ ನಾವು ಕನೆಕ್ಟ್ ಆಗ್ತಾ ಇದ್ದೇವೆ. ಆ ರೀತಿ ಕೆಲವರು ನಿಮ್ಮ ಹೀರೋ ಮಾಡಬಹುದು, ನಿಮ್ಮನ್ನ ಒಂದು ಇಮೇಜಿಗೆ ಸಿಕ್ಸ್ ಬಿಟ್ಟಿರ್ತಾರೆ. ಆದ್ರೆ ವ್ಯಕ್ತಿಯಾಗಿ ಅವನು ಆ ಇಮೇಜಿಗೆ ಸಿಕ್ಕಾಕೊಂಡ್ಬಿಟ್ರೆ, ನಂದು ಈ ಇಮೇಜ್ ಇದೆ, ನಾನು ಇದನ್ನ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಕೂತ್ಬಿಟ್ರೆ, ಐ ಥಿಂಕ್ ಯಾವುದೋ ಒಂದು ಟೈಮಲ್ಲಿ ಅವನು ಇಂಟ್ರಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಇಲ್ಲ ಇದಲ್ಲ, ಇದು ಮತ್ತೇನೋ ಇದೆ, ಇದನ್ನು ಮೀರಿದ್ದೇನೋ ಇದೆ. ಸೊ ಅವನು ರಿಷಿ ಕಪೂರ್ ತನ್ನ ಇಮೇಜಿಗೆ ಕಟ್ಟು ಬಿಡದೆ, ತನ್ನ ಇಮೇಜನ್ನು ಮೆಂಟ್ ಮಾಡಬೇಕು ಅಂತಾನೆ ಹಠ ಹಿಡಿಯದೆ, ತನ್ನ ಜೀವನದ 3ನೇ ಘಟ್ಟದಲ್ಲಿ ನಾನಾ ಬಗೆಯ ಪಾತ್ರಗಳನ್ನು ಮಾಡಿ ಆ ಕಪೂರ್ ಖಾನ್ದಾನಿನ ಬೇರೆ ಬೇರೆ ಶೇಡ್ಗಳನ್ನ, ನನಗೆ ಯಾಕಂದ್ರೆ ಅವನು ವಯಸ್ಸಾದಾಗ ಅದರಲ್ಲಿ ಅವನು ಇಡೀ ಖಾನ್ದಾನ್ ಕಾಣ್ತಿತ್ತು ನಮ್ಗೆ. ಅವನು ದಪ್ಪ ಆದಾಗ ಪೃಥ್ವಿರಾಜ್ ಕಪೂರ್ ಕಂಡಂಗೆ ಕಾಣ್ತಿದ್ದ ಅವನು, ಮತ್ತೆ ಯಾವುದೋ ಒಂದು ಘಟ್ಟದಲ್ಲಿ ರಾಜ್ ಕಪೂರ್ ಕಂಡಂಗೆ ಕಾಣ್ತಿದ್ದ, ಮತ್ತೆ ಯಾವುದೋ ಒಂದು ಫಿಲ್ಮ್ ನಲ್ಲಿ ಶಮಿ ಕಪೂರ್ ಕಂಡಂಗೆ ಕಾಣ್ತಿದ್ದ. ಸೊ ಅದೆಲ್ಲ ಒಂಥರ ಮಜಾ ಇತ್ತು. ಅದು ಒಂದ್ ರೀತಿ
ರಿಪ್ರೆಸೆಂಟಿಂಗ್ ದ ಆಲ್ ವರ್ಚ್ಯೂಸ್ ಆಫ್ ದಟ್ ಟ್ಯಾಲೆಂಟೆಡ್ ಫ್ಯಾಮಿಲಿ ಅನ್ನೋ ತರ ಇತ್ತು. ಅಂಡ್ ಹಿ ವಾಸ್ ಎ ವೆರಿ ಇಂಟ್ರೆಸ್ಟಿಂಗ್ ಒಂದು ಮಾನವೀಯ ಆಸಕ್ತಿ ಉಳ್ಳ ವ್ಯಕ್ತಿ ಅದು. ಅವರು ಒಂದು ಘೋಷಣೆ ಮಾಡಿದ್ರು ನನಗೆ, ಅಂದ್ರೆ ಹಿ ಮೇಡ್ ಎ ಪಬ್ಲಿಕ್ ಸ್ಟೇಟ್ಮೆಂಟ್, ಮೇ ಬಿ ಅದು ಪಬ್ಲಿಕ್ ಸೋಷಿಯಲ್ ಜಾಲತಾಣದಲ್ಲಿ ಮಾಡಿರಬೇಕು, ಗೊತ್ತಿಲ್ಲ ನನಗೆ, ಬಟ್ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರು ಹೇಳ್ತಾ ಇದ್ರು, ಏರ್ಪೋರ್ಟ್ಗಳಿಗೆ, ವಿಮಾನಗಳಿಗೆ, ದೊಡ್ಡ ದೊಡ್ಡ ರಸ್ತೆಗಳಿಗೆ, ಹೈವೇಗಳಿಗೆ ನೀವು ರಾಜಕಾರಣಿಗಳಿಗೆ ಹೆಸರು ಯಾಕೆ ಇಡ್ತೀರಪ್ಪ? ರಾಜಕಾರಣಿಗಳು ಪ್ರಜೆಗಳಿಂದ ಚುನಾಯಿತರಾಗಿ ಹೋಗಿ ಪ್ರಜೆಗಳಿಗಾಗಿ ಮಾಡಿರೋದು. ನೀವು ದೊಡ್ಡ ದೊಡ್ಡ ಸಾಧಕರ ಹೆಸರು ಇಡಿ. ನೀವು ನೀವು ಎಲ್ಲದಕ್ಕೂ ರಾಜಕಾರಣಿಗಳ ಹೆಸರು, ಏರ್ಪೋರ್ಟಿಗೆ, ಅದಕ್ಕೆ ಇದಕ್ಕೆ ನೀವು ಸಾಧಕರ ಹೆಸರಿಡಿ, ಒಳ್ಳೆ ಶಿಕ್ಷಕರ ಹೆಸರಿಡಿ, ಒಳ್ಳೆ ಸಂಗೀತಗಾರರ ಹೆಸರಿಡಿ, ನಟರ ಹೆಸರಿಡಿ, ಒಳ್ಳೆ ಸಸ್ಯಶಾಸ್ತ್ರಜ್ಞರ ಹೆಸರಿಡಿ. ಈ ತರ ಒಂದು ಮಾತಾಡಿತ್ತು, ನನ್ಗೆ ಬಹಳ ಇಷ್ಟ ಆಗಿತ್ತು. ಒಂದ್ ರೀತಿ ಅಂದ್ರೆ ಅದನ್ನು ನೋಡಿದಾಗ ಇವನಲ್ಲಿ ಒಂದು ಬೇರೆ ವ್ಯಕ್ತಿತ್ವನೂ ಇದೆ. ಯಾಕೆ ನಾವೇನಾಗುತ್ತೆ, ನಾವು ಒಬ್ಬ ನಟನನ್ನು ವ್ಯಕ್ತಿಯಾಗಿ ಯಾವತ್ತೂ ನೋಡೋದಿಲ್ಲ. ಅವನು ನಮ್ಮ ತರ ಉಪ್ಪು ಹುಳಿ ಖಾರ ತಿಂದು ಪ್ರಪಂಚದ ಎಲ್ಲದ ಸಂಗತಿಗಳಿಗೂ ಅವನದೇ ಆದಂತಹ ಒಂದು ದೃಷ್ಟಿಕೋನವನ್ನ, ಸ್ಪಂದನವನ್ನ ಇಟ್ಕೊಂಡಂತಹ ಒಬ್ಬ ವ್ಯಕ್ತಿ ಅನ್ನೋದನ್ನ ನಾವು ಮರೆತು ಬಿಟ್ಟು, ಅವನು ಯಾವಾಗ್ಲೂ ಪೊಲಿಟಿಕಲಿ ಕರೆಕ್ಟ್ ಆದದ್ದನ್ನ ತುಂಬಾ ಸುಂದರವಾಗಿ ಜನಕ್ಕೆ ರಂಜನೆ ಮಾಡೋ ರೀತಿಯಲ್ಲಿ ಇರ್ತಾನೆ ಅನ್ನುವಂತ ಒಂದು ಕಲ್ಪನೆಯಲ್ಲೇ ನಾವು ಇರ್ತೀವಿ. ಇಲ್ಲ, ಅವನಲ್ಲಿ ಆ ತರದ ಒಂದು ವ್ಯಕ್ತಿತ್ವ ಇತ್ತು ಅನ್ನೋದಕ್ಕೆ ಈ ತರದ ನಿಲುವುಗಳು, ಜೊತೆಗೆ ಅವನು ತೆಗೆದುಕೊಂಡಂತ ಬೇರೆ ಬೇರೆ ಪಾತ್ರಗಳು ನನಗೆ ಖುಷಿಯಿಂದ, ನನಗೆ ಅಭಿಮಾನದಿಂದ ನೆನಪಿನಲ್ಲಿ ಇಟ್ಕೋಬಹುದು. ಸೊ ರಿಷಿ ಕಪೂರ್ ಅಂದ್ರೆ ನನಗೆ ತಕ್ಷಣ ಬಂದಿದ್ದು ಇದಿಷ್ಟು. ನಾನು ಯಾವ್ದನ್ನು ಈ ಗೂಗಲ್ ಸರ್ಚ್ ಮಾಡಿ ಚಿತ್ರಗಳ ಲಿಸ್ಟು ಹಾಗೆಲ್ಲ, ಇಟ್ಸ್ ಇಮೋಷನಲ್ ಮೆಮರಿ. ಇದ್ರಲ್ಲಿ ತಪ್ಪು ಇದ್ದಿರಬಹುದು, ಇಸ್ವಿಗಳು ತಪ್ಪಿರಬಹುದು. ಈ ಇಮೋಷನಲ್ ಮೆಮರಿ ಒಂಥರ ಅದು ಒಂದು ಹಂತದ ನಂತರ ಅದು ಡ್ರೀಮ್ ತರ ಆಗ್ಬಿಡ್ತದೆ, ಡ್ರೀಮ್ ಸೀಕ್ವೆನ್ಸ್ ತರನೇ ಆಗ್ಬಿಡ್ತದೆ. ನಮಗೆ ಬೇಕಾದಾಗೆ ಇಲ್ಲಿ ಸಣ್ಣ ಪುಟ್ಟ ಮ್ಯೂಟೇಷನ್ಗಳು ಆಗಿಬಿಡ್ತವೆ. ಅದು ಆಗಿದ್ರೆ ಕ್ಷಮಿಸಿ. ಆದ್ರೆ ರಿಷಿ ಕಪೂರ್ ಅಂದ ತಕ್ಷಣ ನನ್ನಂಥವನಿಗೆ, ಅವನ ವಾರಿಗೆಯ ಜನಗಳಿಗೆ ಬರೋದು ಒಂದು ಜೀವನ್ಮುಖಿಯಾದಂಥ, ಒಂದು ಅಲೆಯಾಗಿ ಜೀವನವನ್ನು ಪ್ರೀತಿಸುವಂಥ ಒಂದು ಚೈತನ್ಯ. ಸೊ ಆ ಒಂದು ಚೈತನ್ಯಕ್ಕೆ ನಾನು ತುಂಬಾ ಖುಷಿಯಿಂದ ಒಂದು ದೊಡ್ಡ ನಮಸ್ಕಾರ ಮಾಡ್ತೇನೆ. ಎಸ್ ಗುರುಗಳೇ, ಬಹಳ ಅದ್ಭುತವಾಗಿತ್ತು. ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳನ್ನ ನಾನು ಒಂದಾದ್ಮೇಲೆ ಒಂದು ಆ ಪ್ರಶ್ನೆಗಳನ್ನ ಓದ್ತೇನೆ. ಮೊದಲನೆಯದು ಆದ್ರೆ ಒಂದು ಅಂದ್ರೆ, ನಾನು ರಿಷಿ ಕಪೂರ್ನ ಅಭಿಮಾನಿಯಾಗಿ ಅವ್ರ ಥರಾನೇ ನಾನು ಇದನ್ನ ಹಂಚಿಕೊಂಡಿದ್ದು. ರಿಷಿ ಕಪೂರ್ ಮೇಲೆ PhD ಮಾಡಿಲ್ಲ, ಅಥವಾ ಅವನ ಚಿತ್ರಗಳು, ಈ ಚಿತ್ರದಲ್ಲಿ ಅವನು ಕೆಂಪು ಬಣ್ಣದ ಸ್ವೆಟರ್ ಅನ್ನು ಯಾಕೆ ಹಾಕಿಕೊಂಡಿದ್ದ ಅಂತೆಲ್ಲ ಉತ್ತರ ಇಲ್ಲ. ಆ ತರದ ಪ್ರಶ್ನೆಗಳೇನಿಲ್ಲ, ತೊಂದರೆ ಇಲ್ಲ. ಆಯ್ತು, ಯಾಕಂದ್ರೆ ನಾವೆಲ್ಲ ರಾಜ್ ಕಪೂರ್ ಅಭಿಮಾನಿಗಳು. ಈ ಹುಡುಗ ಬಂದಾಗ ಗುಮಾನಿಯಿಂದಲೇ ತುಸು ರಾಜ್ ಕಪೂರ್ ಮಗ ಎನ್ನುವ ಔದಾರ್ಯದಿಂದ ಸ್ವಾಗತಿಸಿದೆವು. ಆದರೆ ಈ ಸುಂದರ ತರುಣ ಎಲ್ಲವನ್ನೂ ಮೀರಿ, ಮುಲಾಜುಗಳನ್ನು ಮೀರಿ ಆವರಿಸಿಕೊಂಡು ಬಿಟ್ಟ. ಇದು ವಿಜಯಮ್ಮ ಅವರ ಮಾತು, ಪ್ರಶ್ನೆ ಇಲ್ಲ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಇನ್ನೂ ಒಬ್ರು ಶಿವು ಅಂತ ಬರೆದಿದ್ದಾರೆ. ನಟನೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಪ್ರತಿಯೊಂದು ಚಿತ್ರದಲ್ಲಿ ನಟನೆಯಲ್ಲಿ ಮೇಲುಗೈ ಸಾಧಿಸುತ್ತಾ ಬಂದರು. ಇದು ಮತ್ತೊಬ್ರದ್ದು ಸ್ಟೇಟ್ಮೆಂಟ್. ಇದು KVR ಟಾಗೋರ್ ಅವರು. ರಿಷಿ ಕಪೂರ್ ಗೇವ್ ಎ ನ್ಯೂ ಡೈಮೆನ್ಷನ್ ಟು ರೊಮ್ಯಾಂಟಿಕ್ ವರ್ಲ್ಡ್. ಖಂಡಿತ. ಇನ್ನೊಬ್ರು 5:55 ಪ್ರಶ್ನೆ ಕೇಳಿದ್ರು, ಆಮೇಲೆ ನೀವು ಈ ಪ್ರಶ್ನೆಗೆ ಉತ್ತರ ಕೊಟ್ರಿ ಮಾತಾಡ್ತಾ. ಅಗ್ನಿಪತ್ನ ನೂತನ ಅವತರಣಿಕೆಯಲ್ಲಿ ನೆಗೆಟಿವ್ ಶೇಡ್ ಪಾತ್ರ ಇತ್ತು, ಅದರ ಬಗ್ಗೆ ವಿಮರ್ಶೆ ಸಿಗಬಹುದಾ ಅಂತ ಕೇಳಿದ್ರು ಅವರು. ಆದ್ರೆ ನೀವು ಮಾತಾಡ್ತಾ ಉತ್ತರ ಕೊಟ್ಟಿದ್ರಿ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಹಾಗೆ ನಾಯಕ ನಟನಿಂದ ಪೋಷಕ ನಟನ ಹಾದಿ ಯಾವ ಚಿತ್ರದಿಂದ ಶುರುವಾಯ್ತು ಅಂತ ಇವ್ರು ಕೇಳಿದ್ದಾರೆ. ಅದಕ್ಕೂ ನೀವು ಉತ್ತರ ಕೊಟ್ಟಿದ್ದೀರಿ, ತುಂಬಾ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀರಿ. ಇಲ್ಲಿ IS ಕೃಷ್ಣಮೂರ್ತಿ ಅನ್ನೋರು ಕೇಳ್ತಿದ್ದಾರೆ, ರಿಷಿ ಕಪೂರ್ ಅವರ ಮಗ ನಟನೆಯಲ್ಲಿ ಹೊಸ ದಾರಿಯನ್ನ ಕಂಡುಕೊಂಡ್ರು, ಅವ್ರ ತಂದೆಗಿಂತ ಭಿನ್ನವಾದದ್ದು. ಅದರ ಬಗ್ಗೆ ತಮ್ದೇನಾದ್ರು ಮಾತಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಅವನು ಅದೇ ಇಷ್ಟ, ಅವರ ಹೊಸದಾಗಿ ಬಂದಾಗ ತುಂಬಾ ಇಷ್ಟ. ಯಾವಾಗ್ಲೂ ಹಾಗೆ ಹೇಳ್ತಾರೆ, ಹೊಸತನ್ನು ನೋಡೋದಕ್ಕೆ ನಾವು ಕಾಯ್ತಿರ್ತೀವಿ. ಬರ್ಫಿ ಚಿತ್ರದಲ್ಲಿ ಅವನ ನಟನೆ ನಂಗೆ ಬಹಳ ಇಷ್ಟ ಆಯ್ತು, ತುಂಬಾ ಜನಕ್ಕೂ ಇಷ್ಟ ಆದ. ಅದರಲ್ಲಿ ಅವನು
ನೋ ನಾನ್ ಸೆನ್ಸ್. ಈ ಹೊಸ ತಲೆಮಾರು ಇದೆಯಲ್ಲ, ಅದು ಸ್ವಲ್ಪ ಈ ಹೀರೋಗಿರಿಯ ಹ್ಯಾಂಗಪ್ಸ್ ಇಟ್ಕೊಂಡಿಲ್ಲ. ಅದು ಬಹಳ ಖುಷಿ. ಈಗ ಇತ್ತೀಚಿನ ತಲೆಮಾರಿನ ಹೀರೋಗಳನ್ನ ನೋಡಿದ್ರೆ ಕನ್ವೆನ್ಷನಲ್ ಆದ ಹೀರೋಗಿರಿ ಬೇಕು. ನಾನು 20 ಮರ ಸುತ್ತಬೇಕು, 100 ಹುಡುಗಿಯರ್ ನನ್ನ ಬೆನ್ನಿಂದ ಬೀಳ್ಬೇಕು, ನಾನು 20 ಜನರನ್ನ ಹೊಡೆದಾಕಬೇಕು, ಅದೆಲ್ಲ ಬಿಟ್ಟು ಈ ಎಷ್ಟು ಜನ ಹೊಸ ಹೊಸ ರೀತಿಯ ಪಾತ್ರಗಳನ್ನ ತಗೊಂಡು ಅದನ್ನ ನಿರ್ವಹಿಸ್ತಾ ಇದ್ದಾರೆ. ರಣಬೀರ್ ಕೂಡ ಆ ತರದ ಒಂದು ಹೊಸ ಪ್ರಯೋಗಗಳಿಗೆ ತನ್ನ ನೋಡಿಕೊಂಡ ಒಬ್ಬ ವ್ಯಕ್ತಿ, ತುಂಬಾ ಪ್ರತಿಭಾವಂತ. ಎಸ್ ಗುರುಗಳೇ, ಇನ್ನೂ 2-3 ಪ್ರಶ್ನೆಗಳಿದೆ, ಹೇಳಿ. ನೀವು ಸ್ವಲ್ಪ ಹಿಂದಕ್ಕೆ ಕೂತ್ಕೊಳ್ಳಿ, ಹತ್ರ ಬಂದ್ರೆ ಔಟ್ ಫೋಕಸ್ ಆಗ್ತೀರಿ. ಹಾ, ಓಕೆ. ನಾನು ಗಿರಿಧರ್ ಗುರುರಾಜನ್, you possibly missed out talking about Rishi's outstanding performance in Karz, Sagar and Chandni. These films came in different points of his life and stood out as Bollywood star ಅಂತ ಕೇಳಿದ್ದಾರೆ. ಹೌದು, ಹೇಳಿದೆ ಕರ್ಜ್ ಬಗ್ಗೆ ಹೇಳಿದೆ ನಾನು. ಕರ್ಜ್ ಅಲ್ಲಿ ಅದು ಇಟ್ ವಾಸ್ ಎ ರೀಮೇಕ್ ಆಫ್ ಎ ಫಿಲ್ಮ್ ಕಾಲ್ಡ್ ರೀಇನ್ಕಾರ್ನೇಷನ್ ಆಫ್ ಪೀಟರ್ ಪ್ರೈಡ್. ಅವಾಗ ಪೀಟರ್ ಪ್ರೌಡ್ ಅಂತ ಒಂದು ಇಂಗ್ಲಿಷ್ ಬಂದಂತ ಒಂದು ಖ್ಯಾತ ಚಿತ್ರವನ್ನ ಸುಭಾಷ್ ಘಾಯ್ ಅವರು ಬಹಳ ಹೆಮ್ಮೆಯಿಂದನೇ ಅದನ್ನ ಹಿಂದಿಗೆ ತಂದ್ರು. ಅದರಲ್ಲಿ ಪುನರ್ಜನ್ಮದ ಕಥೆ ಅದು. ಅದರಲ್ಲಿ ತುಂಬಾ ಬಹಳ, ನಾನು ಹೇಳಿದಲ್ಲ, ಅದು ಸ್ವಂತದ ಹೆಗಲ ಮೇಲೆ ಹೊತ್ತುಕೊಂಡು ಗೆಲ್ಲಿಸಿದಂತ ಚಿತ್ರಗಳಲ್ಲಿ ಕರ್ಜ್ ಒಂದು, ಆಮೇಲೆ ದಾಮಿನಿ ಒಂದು, ಆಮೇಲೆ ಚಾಂದಿನಿ ಕೂಡ ಒಂದು, ಅವೆಲ್ಲ ಬಹಳ ಮಹತ್ವದ ಚಿತ್ರಗಳು. ಎಸ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಇನ್ 70s there were other lovely heroes in South Indian movies, but South audiences wanted to watch more Hindi movies and felt proud to be part of viewing Hindi and English cinemas than our South movies. Any specific reason ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಗೊತ್ತಲ್ಲ, ಅದು ಯಾವಾಗ್ಲೂ ಸ್ವಲ್ಪ ನಾರ್ತ್ ಇಂಡಿಯನ್ ಡಿಶ್ ಅನ್ಕೂಡಲೇ ನಾವು ಹೋಟೆಲ್ಗೆ ಹೋದ ತಕ್ಷಣ ನಾರ್ತ್ ಇಂಡಿಯನ್ ಡಿಶ್ ಅಂತ ಕೇಳ್ತೀವಿ ಒಂದ್ಸಲ. ಹಾಗೆ. ಆಮೇಲೆ ಅವರು ಕೂಡ ಈಗಂತೂ ಕನ್ನಡ, ನಮ್ಮ ಬೆಂಗಳೂರಿನ ಯಾವ ಹೋಟ್ಲಿಗೆ ಹೋದ್ರು ಕೂಡ ಸಂಜೆಗೆ ಇಡ್ಲಿ ದೋಸೆ ಕೇಳಿದ್ರೆ, ಇಲ್ಲ ಸರ್ ನಾರ್ತ್ ಇಂಡಿಯನ್ ಮಾತ್ರ ಅಂತ ನಾವು ನಮ್ಮನ್ನು ಒಂಥರ ನೋಡ್ತಾನ. ನೀವು ಯಾರು ಎಕ್ಕಶ್ಚಿತ ಜನಗಳು ಇಲ್ಲಿ ಬಂದ್ಬಿಟ್ಟಿದ್ದೀರಾ, ಇಲ್ಲಿ ನಾರ್ತ್ ಇಂಡಿಯನ್ ತಿಂದ್ರೆ ನೀವು ಉದ್ಧಾರ ಆಗೋದು ಅನ್ನೋ ತರದ ಒಂದು ನೋಟದಿಂದ ನಮ್ಮನ್ನ ಅವನು ಘಾಸಿ ಮಾಡ್ತಾನೆ. ಅಲ್ಲ, ಆತರ ಅಂದ್ರೆ ಎಲ್ಲ ಫೆಮಿಲಿಯಾರಿಟಿ ಇದ್ದಾಗ ಅನ್ಫೆಮಿಲಿಯರ್ ಆದದ್ರ ಬಗ್ಗೆ ಒಂದು ಕುತೂಹಲ ಮತ್ತು ಆಕರ್ಷಣೆ ಇರುತ್ತೆ. ಇಂಟ್ರೆಸ್ಟಿಂಗ್ ಅದು. ಎಸ್. ಮುಂದಿನ ಪ್ರಶ್ನೆ, ರಿಷಿ ಕಪೂರ್ ಅವರು ತಾರಾ ಮೌಲ್ಯ ಎನ್ನುವುದಕ್ಕೆ ಅಪವಾದ ಎನ್ನುವಂತೆ ಇದ್ದರು ಎಂದು ಹೇಳಬಹುದೇ? ತೇಜಸ್ವಿ ಅಂತ ಅವ್ರು ಕೇಳಿದ್ದಾರೆ. ತಾರಾ ಮೌಲ್ಯ ಅಂದ್ರೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ, ಅವ್ರು ಯಾಕೆ ಹ್ಯಾಂಗ್ ಹೇಳಿದ್ದಾರೆ ಅಂತ. ಬಟ್ ಅವ್ರು ಆತರ ತಾರಾ ವರ್ಚಿಸಿದ್ದವ್ರೆ. ಇಲ್ಲಿದ್ರೆ ಆತರ ಮೇಜರ್ ಸಿನಿಮಾಗಳಲ್ಲೆಲ್ಲ ಅವ್ರ ಜನ ಅವ್ರನ್ನ ಹಾಕೊಳ್ತಿರ್ಲಿಲ್ಲ. ತಾರಾ ಮೌಲ್ಯ ಅಂದ್ರೆ ಸ್ಟಾರ್ ವ್ಯಾಲ್ಯೂ ಅಂತ ನಾವೇನ್ ಹೇಳ್ತೀವಲ್ಲ, ಸ್ಟಾರ್ ವ್ಯಾಲ್ಯೂ ಇತ್ತು ಅವರಿಗೆ. ಅದಕ್ಕಾಗಿ ನಾವು ರಿಷಿ ಕಪೂರ್ ಅಂತ ಅಂದ್ರೆ ಸ್ಟಾರ್ ವ್ಯಾಲ್ಯೂ ಇದ್ದು ಅದನ್ನು ಕಾದುಕೊಂಡು ಒಳ್ಳೊಳ್ಳೆ ಪರ್ಫಾರ್ಮೆನ್ಸು ಕೊಟ್ಟಂತ ಒಬ್ಬ ವ್ಯಕ್ತಿ ಅವನು. ಒಂದು ರೀತಿ ಅಟ್ರಾಕ್ಷನ್ ಇರುವಂತ ನಟ ಅವನು. ಬಹುಶಃ ನನಗನ್ಸೋ ಮಟ್ಟಿಗೆ ಆ ತರದ ತಲೆಮಾರಿನ ಅಂದ್ರೆ ಒಂದು ಕೊನೆಯ ಕೊಂಡಿ ಅನ್ಸುತ್ತೆ ಅದು. ಅದ್ರ ನಂತರ ಚೇಂಜ್ ಆಯ್ತು ರೀತಿಗಳು. ಅಂದ್ರೆ ಕುಣ್ಕೊಂಡು ಡಾನ್ಸ್ ಮಾಡ್ಕೊಂಡು ಬಂದು ಇಷ್ಟು ವರ್ಷ ಇದ್ದು ಹೋದಂತ ಒಂದು ಚಾಪ್ಟರ್ ಇದೆಯಲ್ಲ, ಅದು ಮನೋರಂಜನೆಯೇ ಮುಖ್ಯ. ಇದು ಅಂದ್ರೆ ಎಂಟರ್ಟೈನ್ಮೆಂಟ್ ಈಸ್ ದ ಓನ್ಲಿ ಪರ್ಪಸ್ ಆಫ್ ಮೇನ್ ಸ್ಟ್ರೀಮ್ ಸಿನಿಮಾ. ವಿ ಹ್ಯಾವ್ ಟು ಎಂಟರ್ಟೈನ್ ಪೀಪಲ್, ವಿ ಹ್ಯಾವ್ ಟು ಗಿವ್ ದೇಮ್ ದೇರ್ ಮನೀಸ್ ವರ್ತ್ ಅನ್ನುವಂತ ಅಂದುಕೊಂಡು ಅವರನ್ನ ರಂಜಿಸೋದು. ವಿಷಯಗಳೇನೇ ಇರಲಿ ಅದನ್ನ ರಂಜನೀಯವಾಗಿ ಹೇಳುವುದೇ ಮುಖ್ಯಧಾರೆಯ ಸಿನಿಮಾದ ಕೆಲಸ ಅಂತ ನಂಬಿಕೊಂಡಿದ್ದ ಪೀರಿಯಡ್ ಮುಗಿದು, ಮುಖ್ಯಧಾರೆಯ ಸಿನಿಮಾದ ಕೆಲಸ ಬರೀ ರಂಜನೆಯಲ್ಲ, ಅದು ಆಯಾ ಕಾಲದ ಸಂಘರ್ಷಗಳಿಗೆ, ಭಾವನಾತ್ಮಕ ಸಂಘರ್ಷಗಳಿಗೆ, ಭಾವನಾತ್ಮಕ ಆಯ್ಕೆಗಳಿಗೆ ಅದು ಸ್ಪಂದಿಸಬೇಕು ಅನ್ನುವಂತಹ ಚಿತ್ರಗಳು ಮೇನ್ ಸ್ಟ್ರೀಮ್ ನಿಂದಲೇ ಬರೋಕ್ ಶುರುವಾಗಿದ್ದು 2000 ನಂತರ. ಹೀಗಾಗಿ ಅವನು ಒಂಥರ ಲಾಸ್ಟ್ ಕೊಂಡಿ ಬಿಟ್ವೀನ್ ದ ಟೂ ಅನ್ಸುತ್ತೆ. ಎಸ್. ಗಿರಿಧರ್ ಗುರುರಾಜನ್ ಅವರು ಕೇಳಿದ್ದಾರೆ, ಜಯಂತ್ ಜಿ, ಡು ಯು ಥಿಂಕ್ ರಿಷಿ ಕಪೂರ್ ಡಿಸರ್ವ್ಡ್ ಎ ಪದ್ಮಶ್ರೀ ವಿಚ್ ಹಿ ನೆವರ್ ಗಾಟ್? ನನ್ಗೆ ಇದ್ರ ಬಗ್ಗೆ ಎಲ್ಲ ಅದಕ್ಕೆಲ್ಲ ಅವೆಲ್ಲ ಲಾಟ್ರಿ ಟಿಕೆಟ್ ಬಗ್ಗೆ ಮಾತಾಡ್ದಂಗೆ ಸರ್. ಇದು ಲಾಟ್ರಿ ಬಗ್ಗೆ ಮಾತಾಡ್ದಂಗೆ. ಅದು 1 ಅಂಕಿ ಲಾಟ್ರಿ, 2 ಅಂಕಿ ಲಾಟ್ರಿ, 3 ಅಂಕಿ ಲಾಟ್ರಿ ಅಂತೆಲ್ಲ ಇರ್ತಿತ್ತು. ಹಾಗೆ ಅವೆಲ್ಲ ಆಕ್ಚುಲಿ ಈ ಯಾವುದೇ ಪ್ರಶಸ್ತಿಗಳಿಗೂ ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ. ಯಾವುದೇ ಪ್ರಶಸ್ತಿಗಳಿಗೂ ಮತ್ತು ಆ ಪ್ರತಿಭಾವಂತನಿಗೂ ಸಂಬಂಧವೇ ಇರೋದಿಲ್ಲ.
ಆ ಪ್ರಶಸ್ತಿ ಸಿಕ್ಕರೂ ಕೂಡ ಅದಕ್ಕೆ ಸಂಬಂಧ ಇಡುವುದಿಲ್ಲ. ಅದು ಸಮಾಜಕ್ಕೆ ಇವ್ ನಮ್ಮವನಪ್ಪ ಅಂತ ಒಂದು ಬೆಂತಿಟ್ಟದಂಗೆ ಇದು ಅಷ್ಟೇ ಹೊರತು ಆ ವ್ಯಕ್ತಿಗೆ ಅದರ ಗೊಡವೆನೇ ಇರೋದಿಲ್ಲ ಮತ್ತೆ ಇರಬಾರ್ದು ಕೂಡ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಈಗ ಅವರಿಗೆ ಪದ್ಮಶ್ರೀ ಸಿಕ್ಕಿದ್ರೆ ಏನ್ ಡಿಫರೆನ್ಸ್ ಆಗ್ತಿತ್ತು? ಏನ್ ನಮ್ಗೆ ಅದೇ ರಿಷಿ ಕಪೂರ್ ಅವನ ಪಾತ್ರ ಕೂಡ ಹಾಗೆ ಇರ್ತಿದ್ವು ಅಷ್ಟೇ. ಅದು ಅಲ್ವಾ? ನಾವು ಮತ್ತೆ ಝೇರಿ ಲೈನ್ಸ್ ಅನ್ನು ನೋಡಿದ್ರೆ ಓ ಹನ್ಸಿನಿ ಅಂತ ಬರ್ತಿದ್ದ. ಅಂದ್ರೆ ಅದು ಒಂದ್ ರೀತಿ ಅದು ಬೇರೆ ಆವರಣದ ಒಂದು ಶಬ್ದ. ಅದು ನಿಮ್ಮ ಎಷ್ಟು ಜನ ಅವರ ಅಭಿಮಾನಿಗಳು ಇಲ್ಲಿ ಸೇರಿದ್ದೀರಿ, ಎಷ್ಟು ಜನ ಈಗ ಇಲ್ಲಿ ಸೇರ್ದಿದ್ದವರಲ್ಲೂ ಅವನ ಚಿತ್ರದ ಬಗ್ಗೆ ಕೇಳಿದ್ರೆ ಒಂದು ಖುಷಿ ಬರುತ್ತೆ. ಅದಕ್ಕಿಂತ ಮಿಗಿಲಾದದ್ದು ಏನಿಲ್ಲ ಅಲ್ವಾ? ಯಾವುದೇ ನಟ ಬಯಸೋದು ತನ್ನ ಒಂದು ಒಳ್ಳೆ ಪಾತ್ರವನ್ನ ಫಸ್ಟ್, ಅದಕ್ಕೆ ಮಿಗಿಲಾದದ್ದೇನಿಲ್ಲ. ನನಗೊಂದು ಘಟನೆ ನೆನಪಾಗತ್ತೆ, ಹಂಚ್ಕೊಂಡ್ಬಿಡ್ತೀನಿ. ತಲತ್ ಮಹಮೂದ್ ಅಂತ ದೊಡ್ಡ ಸಿಂಗರ್, ಮೊನ್ನೆ ಅವ್ರ ಬರ್ತ್ಡೇ ಕೂಡ ಆಯ್ತು. ಅವರಿಗೆ 60 ವರ್ಷ ಆದಾಗನೋ 50 ವರ್ಷ ಆದಾಗನೋ ಅವರಿಗೆ ನೌಶಾದ್ ಅವರ ಉಪಸ್ಥಿತಿಯಲ್ಲಿ ಒಂದು ಸನ್ಮಾನ ಮಾಡಿದ್ರು, ಮತ್ತೇನೋ ಒಂದು ಪ್ರಶಸ್ತಿನೋ ಏನೋ ಕೊಟ್ರು ಅವನಿಗೆ. ಆಗ ತಲತ್ ಮೊಹಮ್ಮದ್ ಅವರು ನೌಶಾದ್ ಅವರಿಗೆ ಕಿವಿಯಲ್ಲಿ ಹೇಳಿದ್ರಂತೆ, ನೌಶಾದ್ ಸಾಬ್ ಸಬ್ ನಹೀ ಚಾಹಿಯೆ, ಗಾನಾ ದೀಜಿಯೆ ಅಂತ ಹೇಳಿದ್ರಂತೆ. ಒಂದು ಹಾಡು ಕೊಡಿ ಅಂತ ಹೇಳಿದ್ರಂತೆ ಅವರು. ಇದೆಲ್ಲ ಬೇಡ, ಇದಕ್ಕೇನು ಅರ್ಥವೇ ಇಲ್ಲ. ಒಂದು ಹಾಡು ಕೊಡಿ, ನಾನಿರೋದು ಹಾಡೋದಕ್ಕೆ, ಒಂದು ಹಾಡು ಕೊಡಿ. ಹಾಡಿಗಿಂತ ಮಿಗಿಲಾದದ್ದು ಏನಿದೆ? ಈಗ ನಮ್ಮ ಲೇಖಕರಿಗೆ ಗೊತ್ತು, ನಾವಾಗೆಲ್ಲ ನಮ್ಮೊಂದು ಕವಿತೆ ಸಿಕ್ಕಿದ್ರೆ ಅದು ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅಸ್ ಇಸ್ ಎ ಪೋಯಮ್ ವಿಚ್ ಐ ರೈಟ್, ಎ ಸ್ಟೋರಿ ವಿಚ್ ಐ ರೈಟ್. ಬಿ ಸುರೇಶ್ ಅವರಿಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದ್ರೆ ಆ ಒಳ್ಳೆ ಸ್ಕ್ರಿಪ್ಟ್ ಬರ್ತಾ ಇರೋದೇ ಅವರಿಗೆ ಸಿಕ್ಕಿರುವಂತ ಅದ್ಭುತವಾದಂತ ಒಂದು ಅನುಭವ ಮತ್ತು ಪ್ರಶಸ್ತಿ ಅದು. ಆಮೇಲೆ ಅದಕ್ಕೆ ಮುಂದೆ ಏನಾಗತ್ತೆ ಅದಕ್ಕೆ ಅವರಿಗೆ ಸಂಬಂಧ ಇಲ್ಲ. ಅಂದ್ರೆ ನೀವು ಜೆನ್ಯೂನ್ ಆಗಿ ಹೇಳಿದ್ರಿ, ಪ್ರೀತಿಯಿಂದ ಹೇಳಿದ್ರಿ, ಅಭಿಮಾನದಿಂದ ಹೇಳಿದ್ರಿ, ಬಟ್ ನಾವು ಅದ್ರ ಬಗ್ಗೆ ಬೇಸರ ಪಟ್ಕೋಬೇಕಾಗಿಲ್ಲ. ಯಾಕಂದ್ರೆ ಆಮೇಲೆ ಪದ್ಮಶ್ರೀ ಸಿಕ್ಕಿದ್ರೆ ಬರೀ ಪದ್ಮಶ್ರೀಗೆ ಅರ್ಹನ ಅವನು ಅಂತ ಅನ್ಸ್ಬಿಡುತ್ತೆ. ಹಾಗಲ್ಲ ಅದಕ್ಕೆ. ಓಕೆ, ಅನುರಾಧ ನಟರಾಜ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಜಮಾನಾ ಕೋ ದಿಖಾನಾ ಹೇ ಸಾಂಗ್ ದಿವಾನ ಸಿನಿಮಾದ್ದು ಇದು ಏನಿದೆ, ಇದೊಂದು ಟ್ರಿಕ್ ಶಾಟ್ ಅಲ್ವಾ? ಆಕ್ಚುಲಿ ಟ್ರಿಕ್ ಶಾಟ್ ಅಲ್ವಾ ಇದು ಅಂತ ಕೇಳ್ತಾ ಇದ್ದಾರೆ. ಹೌದೌದು, ಇದು ಅದ ಹಾಡೇ ಮರ್ತೋಯ್ತು, ಅವರೇ ನೆನ್ಪು ಮಾಡ್ಬೇಕು ನನಗೀಗ ಹಾಡು. ಅದು ಏನು ಜಮಾನಾ ಕೋ ದಿಖಾನಾ ಹೇ, ಜಮಾನಾ ಕೋ ದಿಖಾನಾ ಹೇ ಅವಳಿಗೆ ಹಾಡೋದು. ನಾ ದೇಖಾ ತುಮ್ಸೆ ಪಾರಾ ಮೇ, ಜೋಗಾ ತುಮ್ಸೆ ಪಾರಾ ಮೇ, ಹೋಗಾ ತುಮ್ಸೆ ಪ್ಯಾರಾ ಕೌನ್, ಹಮ್ಕೋ ತೋ ತುಮ್ಸೆ ಹೈ, ಓ ಕಾಂಚಿ ಡಿಂಗ್ ಚಿಕ್ ಡಿಂಗ್ ಚಿಕ್ ಅಂತ ಇದೆ ಹಾಡೋದು. ಅದು ತುಂಬಾ ಖುಷಿ ಕೂಡ ಹಾಡೋದು. ಸೊ ಅಲ್ಲ, ಅದರಲ್ಲಿ ಅದು ಒಂದು ಸಿನಿಮಾದಲ್ಲಿ ಅದು ರಂಗಭೂಮಿ ಅಲ್ಲ. ಸಿನಿಮಾ ಮತ್ತು ರಂಗಭೂಮಿ ಬದಲಾವಣೆ ಇದೆ. ಸಿನಿಮಾದಲ್ಲಿ ಒಂದು ಹಾಡು ನಿಮಗೆ ತಲುಪಬೇಕಾದ್ರೆ ಅಲ್ಲಿ 50 ಜನರ ಕಾಂಟ್ರಿಬ್ಯೂಷನ್ ಇರುತ್ತೆ. ರೈಟ್ ಫ್ರಮ್ ಶಾರ್ಟ್ ಡಿವಿಷನ್ ಮಾಡಿದವರು, ಕ್ಯಾಮೆರಾ ವರ್ಕ್ ಮಾಡಿದವರು, ಚಿತ್ರದವರು, ಆಮೇಲೆ ಅಂದ್ರೆ ಅದು ಸಾವಿರಾರು ಶಾರ್ಟ್ಗಳಲ್ಲಿ ಡಿವೈಡ್ ಆಗಿರುತ್ತೆ ಆ ಹಾಡು. ಅದೆಲ್ಲದರೊಳಗಡೆ ಇವನು ಏನ್ ಬೇಕೋ ಅದನ್ನು ಕೊಡ್ತಾ ಅದರ ಒಟ್ಟಾರೆ ಲಯಕ್ಕೆ, ಅದರ ಒಟ್ಟಾರೆ ಮಾಧುರ್ಯಕ್ಕೆ ಒಂದು ಚ್ಯುತಿಯಾದ ಹಾಗೆ ಒಂದು ಹಾಜರಿ ಕೊಡ್ತಾನೆ ಒಬ್ಬ ಒಳ್ಳೆ ನಟ. ಇಲ್ಲಿದ್ರೆ ಕಟ್ ಅಂಡ್ ಪೇಸ್ಟ್ ಅನ್ಸ್ತಾ ಇರುತ್ತೆ. ಹೀಗಾಗಿ ಅದಕ್ಕಾಗಿ ನನಗೆ ಆ ಹಾಡು ಬಹಳ ಇಷ್ಟ. ಅಂದ್ರೆ ರಿಷಿ ಕಪೂರ್ ಇದ್ದಾನೆ ಅನ್ನೋದು ಒಂದು ಖಾತ್ರಿ ಹೌದು, ಬಟ್ ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಪಿಕ್ಚರೈಸ್ಡ್ ಸಾಂಗ್ ಅದು. ಆಮೇಲೆ ಅದರಲ್ಲಿ ದೂರದ ಶಾರ್ಟ್ ಅಲ್ಲಿ ಇದ್ದ ರಿಷಿ ಕಪೂರ್ ಅಲ್ಲ, ಯಾವ್ದೋ ಪಾಪ ಫೈಟರ್ ನಟ ನಿಂತಿರ್ತಾನೆ ಟ್ರೈನ್ ಮೇಲೆ, ರಿಷಿ ಕಪೂರ್ ಅಲ್ಲಿ ಹೋಗಿ ನಿಲ್ಲಕ್ ಆಗಲ್ಲ, ಕ್ಲೋಸ್ ಅಪ್ ಅಲ್ಲಿ ರಿಷಿ ಕಪೂರ್ ನಿಂತಿರ್ತಾನೆ. ಬಟ್ ಅದು ಮುಖ್ಯ ಅಲ್ಲ. ಅದು ನಮಗೆ ಒಟ್ಟಾರೆ ಸಿನಿಮಾದಲ್ಲಿ ನಾವು ಥಿಯೇಟರ್ ಅಲ್ಲಿ ಕೊಟ್ಟಾಗ ನಮಗೆ ಏನ್ ಬರುತ್ತೆ ಅದು ಮುಖ್ಯ. ಈಗ ಒಳ್ಳೆ ಸಾಂಬಾರು ಇದೆಪ್ಪ, ಅದು ಈ ಈರುಳ್ಳಿ ನೀವು ಯಾವ ಅಂಗಡಿಯಿಂದ ತಗೊಂಡ್ಬಂದ್ರಿ, ಕುಮಾರಸ್ವಾಮಿ ಲೇಔಟಿಂದ ತಗೊಂಡ್ಬಂದ್ರೋ, ಬನಶಂಕರಿಂದ ತಗೊಂಡ್ಬಂದ್ರೋ, ಅದು ಇಂಪಾರ್ಟೆಂಟೇ ಆಗಲ್ಲ. ಅಲ್ಲಿ ಸಾಂಬಾರ್ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹೀಗಾಗಿ ಆ ದೃಷ್ಟಿಯಿಂದ ನನಗೆ ಒಂದು ಹಾಡಿನ ಚಿತ್ರೀಕರಣ, ಆ ಹಾಡಿನ ಲಯ, ಹಾಡಿನ ಮಾಧುರ್ಯ ಮತ್ತು ಅದರಲ್ಲಿ ನಮ್ಮ ರಿಷಿಯ ಮಿಲುವಾದಂತ ಒಂದು ಏನೋ ಮೂಮೆಂಟ್ಸ್ ನನಗೆ ಇಷ್ಟ ಆಯ್ತು ಅಷ್ಟೇ. ಬಟ್ ನೀವ್ ಹೇಳಿದ ಟ್ರಿಕ್ ಶಾಟ್ ಸಿನಿಮಾ, ಎಂಟೈರ್ ಥಿಂಗ್ ಇಸ್ ಟ್ರಿಕ್ ಓನ್ಲಿ. ಈ ಸಿನಿಮಾನೇ ಒಂದು ದೊಡ್ಡ ಟ್ರಿಕ್. ಮೇಕ್ ಬಿಲೀವ್ ಅಂತಲೇ ಕರೆಯೋದು ಎಲ್ಲ ಟ್ರಿಕ್ ಅದು. ಇನ್ನೂ ತುಂಬಾ ಪ್ರಶ್ನೆಗಳಿದ್ದಾವೆ. ಗ್ಲಿಸರಿನ್ ಕಣ್ಣೀರು ಅಂತ ಮಾತಾಡ್ತಿರ್ಲಿಲ್ವಾ ಮೊದ್ಲು? ಕಣ್ಣೀರು ಗ್ಲಿಸರಿನ್ ಹಾಕೊಡ್ತಿದ್ರು ಅಂತ.
ಅದು ದೀಸ್ ಆರ್ ಆಲ್ ಅದರ್ ಕೈಂಡ್ ಆಫ್ ಡೀಟೇಲ್ಸ್. ಅಂದ್ರೆ ಅದು ಅಂದ್ರೆ ವರ್ಕಿಂಗ್ ಶಾರ್ಟ್ಸ್ ಅಂತ ಈಗೆಲ್ಲ ವರ್ಕಿಂಗ್ ಸ್ಟಿಲ್ಸ್ ಎಲ್ಲ ಶುರುವಾಗಿದ್ದಾವೆ. ವರ್ಕಿಂಗ್ ಶಾರ್ಟ್ಸ್, ವರ್ಕಿಂಗ್ ಆಫ್ ದ ಇದು ಫಿಲ್ಮ್ ಎಲ್ಲ. ಆ ಕಾಲದಲ್ಲಿ ಅದು ಇರ್ಲಿಲ್ಲ, ನಮಗದು ಗೊತ್ತಾಗ್ತಿರ್ಲಿಲ್ಲ. ಈಗ ಗೊತ್ತಾಗುತ್ತೆ ವರ್ಕಿಂಗ್ ಸ್ಟಿಲ್ಸ್ ಅಲ್ಲಿ ಹೇಗೆ ಮಾಡಿರ್ತಾನೆ, ಅವ್ನು ಅವ್ನು ಇಷ್ಟು ದೊಡ್ಡ ಗುಡ್ಡದ ಮೇಲೆ ಇದ್ದ ಅನ್ಕೊಂಡಿದ್ದು, ಇಲ್ಲ ಅದೆಷ್ಟೇ ಪುಟ್ಟ ಗುಡ್ಡ ಅಂತ ಹಾಗೆ. ಓಕೆ. ರಿಷಿ ಕಪೂರ್ ಅವರಿಗೆ ರಂಗಭೂಮಿಯ ಚಟುವಟಿಕೆಗಳಲ್ಲಿ ಆಸಕ್ತಿ ಇತ್ತೇ, ತೊಡಗಿಸಿಕೊಂಡಿದ್ದರೆ? ಶಿವು ಅವ್ರು ಕೇಳಿರುವ ಪ್ರಶ್ನೆ. ಗೊತ್ತಿಲ್ಲ. ಯಾಕಂದ್ರೆ ಆ ಪೃಥ್ವಿ ಥಿಯೇಟರ್ ಜಮಾನ ಬಹಳ ಹಳೇದು. ಅದು ಕೂಡ ಥಿಯೇಟರ್, ಪೃಥ್ವಿ ಥಿಯೇಟರ್ ನಾಟಕ ಕಂಪನಿ ಅದು. ನಮ್ಮ ಗುಬ್ಬಿ ಕಂಪನಿ ತರ ಅದು ಪೃಥ್ವಿ ಥಿಯೇಟರ್. ಹೇಗೆ ಗುಬ್ಬಿ ಕಂಪನಿಯಿಂದ ನಮ್ಮ ಬೇರು ಪ್ರತಿಭೆಗಳು ಕನ್ನಡ ಸಿನಿಮಾಕ್ಕೆ ಬಂದ್ರು, ಹಾಗೆ ಪೃಥ್ವಿ ಥಿಯೇಟರ್ ನಿಂದ ತುಂಬಾ ಪ್ರತಿಭೆಗಳು ಹಿಂದಿ ಸಿನಿಮಾಕ್ಕೆ ಹೋದ್ರು ಆ ಕಾಲಕ್ಕೆ. ಆದ್ರೆ ಆ ಪೃಥ್ವಿ ಥಿಯೇಟರ್ ಇದ್ದ ಜಾಗದಲ್ಲಿ ಆಮೇಲೆ ನಮ್ಮ ಶಶಿ ಕಪೂರ್ ಅವರು ರಂಗಭೂಮಿಗೆ ತಮ್ಮ ತಂದೆಯ ನೆನಪಿಗೆ ಪೃಥ್ವಿ ಥಿಯೇಟರ್ ಅಂತ ಹೊಸದಾಗಿ ಈಗ ಮಾಡಿ, ಇದು ಆಧುನಿಕ ರಂಗಭೂಮಿಯ ಒಂದು ಕೇಂದ್ರ ಆಗಿದೆ. ನಮ್ಮಲ್ಲಿ ಹೇಗೆ ರಂಗಶಂಕರ್ ಆಗಿದೆಯೋ ಅಲ್ಲಿ ಪೃಥ್ವಿ ಥಿಯೇಟರ್ ಮೊದಲು ಆಯ್ತು. ಆದ್ರೆ ನನ್ಗನ್ಸೋ ಮಟ್ಟಿಗೆ ರಿಷಿ ಕಪೂರ್ ಆ ತರ ರಂಗಭೂಮಿಯಲ್ಲಿ ಟ್ರೈನ್ ಆದ ನಟ ಅಂತ ನನ್ಗನ್ಸೋದಿಲ್ಲ. ಯಾಕಂದ್ರೆ ಅವನಿಗೆ ಅದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಮನೆ ತುಂಬಾ ನಟರಪ್ಪ, ಮತ್ತೆ ಯಾಕೆ ರಂಗಭೂಮಿ ಬೇರೆ ಬೇಕು. ಓಕೆ. ಮೀರಾ ಬೈಂದೂರ್ ಅವ್ರ ಪ್ರಶ್ನೆ, could you comment something on the way Rishi dressed in his films? I always remember his disco type clothes in many films which later heroes copied. He dressed beyond the teen, sort of showy and glittery. Yes, absolutely. ಅವ್ರದ್ದು ಹೀಸ್ ಸ್ಕಾರ್ಫ್ಸ್ ಅಂಡ್ ಹೀಸ್ ಇದು ಏನೋ ಸ್ವೆಟರು, ಬಣ್ಣದ ಸ್ವೆಟರ್ಗಳು, ಬಣ್ಣದ ಕಾಟು, ಅದು ಚಾಂದಿನಿ ಇರ್ಬೋದು, ಎಲ್ಲ ಚಿತ್ರಗಳು ರೈಟ್ ಫ್ರಮ್ ದ ವರ್ಲ್ಡ್ ಬಾಬಿಯಿಂದನೇ ಇದೆ. ಅದಕ್ಕೂ ಕೂಡ ಏನು ಅಂದ್ರೆ ಅವನು ಸ್ವಲ್ಪ ಅಂದ್ರೆ ಕನ್ವೆನ್ಷನಲ್ ಆಗಿ ವೆಲ್ ಬಿಲ್ಟ್ ಇರ್ಲಿಲ್ಲ ಅಂತ ಒಂದಿದೆ. ಅಂದ್ರೆ ಸ್ವಲ್ಪ ಅವನು ಎಳೆಸೆಳಸಾಗಿದ್ದ, ಅವನು ಒಂಥರ ಮುದ್ದಾಗಿರುವಂತ ಒಬ್ಬ ಇವನು. ಹೀಗಾಗಿ ಟಿಪಿಕಲ್ ಆದಂತ ಒಂದು ವಿನೋದ್ ಖನ್ನಾ ತರ ಆ ತರ ಒಂದು ಬಾಡಿ ಬಿಲ್ಡಿಂಗ್ ಆ ತರದ್ದು ಅವನ ಮೈಕಟ್ಟು ಇರ್ಲಿಲ್ಲ. ಹೀಗಾಗಿ ಅದನ್ನ ಅವನು ಮುಚ್ಚಿ ಅದನ್ನ ಇನ್ನೂ ಬೇರೆ ತರ ಜನಕ್ಕೆ ಇಷ್ಟ ಆಗೋ ಹಾಗೆ ಬಣ್ಣದ ಡ್ರೆಸ್ ಗಳನ್ನ ಹಾಕಿದ ಅಂತ. ಹೌದು, ಇದು ಒನ್ ಆಫ್ ಹಿಸ್ ಟ್ರೇಡ್ ಮಾರ್ಕ್. ನೀವು ಹೇಳಿದ್ದು ಒಳ್ಳೇದಾಯ್ತು ಮೀರಾ ಅವರೇ. ಯಾಕಂದ್ರೆ ನಾನು ಅದನ್ನ ಅನ್ಕೊಂಡಿದ್ದೆ ಹೇಳ್ಬೇಕು ಅಂತ. ಯಾಕಂದ್ರೆ ಎಷ್ಟೋ ಜನಕ್ಕೆ, ಯಾಕಂದ್ರೆ ತುಂಬಾ ಜನ ಅವನ ಸ್ವೆಟರ್ಗಳಿಗಾಗಿ ಅವನನ್ನ ನೋಡ್ತಿದ್ರು ಅಂತ ನನ್ ಮೊನ್ನೆ ಯಾರು ಹೇಳಿದ್ರು. ಅವನು ಧರಿಸುವ ಸ್ವೆಟರ್ಗಳಿಗಾಗಿ ನೋಡ್ತಿದ್ದೆ ಅಂತ. ಪಾಪ ನಟನಿಗೆ ಈ ಗತಿ ಬರಬಾರ್ದು ಅನ್ಸ್ಬಿಡ್ತು ನನಗೆ. ಉಷಾ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಪ್ರಶ್ನೆ ಅಲ್ಲ, ಒಪಿನಿಯನ್ ಇದು. ಪ್ರೇಮ್ ರೋಗ್ ಸಿನಿಮಾ ಕೂಡ ನೆನಪಾಯ್ತು. ಹೌದು. ಮೇರಿ ಕಿಸ್ಮತ್ ಮೇ ತೂ ನಹಿ ಶಾಯದ್ ಹಾಡು ಸುರೇಶ್ ವಾಡ್ಕರ್ ದನಿಯಲ್ಲಿ ರಿಷಿ ಕಪೂರ್ನ ಅಭಿನಯದಲ್ಲಿ ಇನ್ನು ಕಣ್ಣ ಮುಂದೆ ಬರುತ್ತಾ ಇದೆ ಅಂತ ಬರೆದಿದ್ದಾರೆ. ಇಟ್ಸ್ ಒಪಿನಿಯನ್. ಹೌದು, ಖಂಡಿತ. ಶೈಲಜಾ ಶ್ರೀರಾಮ ರೆಡ್ಡಿ ಅವರ ಪ್ರಶ್ನೆ ಇದೆ. ಹೌ ಮಚ್ ಆಫ್ ಹಿಸ್ ಸಕ್ಸಸ್ depended on his heroines? Of course, I mean, he was so lucky to get very good heroines. And ಈಗ ನೋಡಿ, ಚಾಂದನಿಯಲ್ಲಿ ನಮ್ಮ ಇವರು ಶ್ರೀದೇವಿ, ದಾಮಿನಿಯಲ್ಲಿ ಐ ಥಿಂಕ್ ನಮ್ಮ ಹೆಸರು ಮಾಡ್ತೈತೆ, ದಾಮಿನಿಯಲ್ಲಿ ಆಕೆ ಮೀನಾಕ್ಷಿ. ಆಮೇಲೆ ನಮ್ಮ ಡಿಂಪಲ್ ಕಪಾಡಿಯಾ ಫಸ್ಟ್ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ. ಆಮೇಲೆ ನೀತು ಸಿಂಗ್ ಕೂಡ ಬಹಳ, ಅಂದ್ರೆ ಅವ್ರ ಜೋಡಿ ತುಂಬಾ ಪಾಪ್ಯುಲರ್ ಅವಾಗ. ಅಂದ್ರೆ ನಮ್ಗೆ ಸ್ವಲ್ಪ ನೀತು ಮೇಲೆ ಸ್ವಲ್ಪ ಸೆಟ್ ಇತ್ತು, ಯಾಕಂದ್ರೆ ಡಿಂಪಲ್ ಇಂದ ಅವನನ್ನು ಕಸ್ಕೊಂಡ್ಲು ಅನ್ನೋದ್ರ ಒಂದು ನಮ್ಗೆ ಸಣ್ಣ ಕೊರಗಿತ್ತು. ಆದ್ರೆ ನೀತು ಸಿಂಗ್ ಕೂಡ ಜೊತೆಗೆ ಖೇಲ್ ಮೇ ಒಂಥರ ಇಬ್ರು ಹುಡುಗರಾಗಿ ಚಲ್ಲಾಗಿ ಆಡಿದ್ರಲ್ಲ. ಹೀಗಾಗಿ ಒಂದ್ ರೀತಿ ಇಲ್ಲ, ಮೋಸ್ಟ್ ಆಫ್ ದೆಮ್ ದೇ ವರ್ ವೆರಿ ಗುಡ್. ಇನ್ಫ್ಯಾಕ್ಟ್ ಮ್ಯಾಚಿಂಗ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಖಂಡಿತ. ಎಸ್. ರಾಮಪ್ರಿಯಾ ಅಯ್ಯಂಗಾರ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ರಮಾಪ್ರಿಯಾನು ಇರಬಹುದು, ನಾನು ತಪ್ಪಾಗಿ ಹೇಳ್ತಾ ಇರ್ಬೋದು. ರಮಾಪ್ರಿಯಾನು ಇರ್ಬೋದು, ರಾಮಪ್ರಿಯಾನು ಇರಬಹುದು. ತಪ್ಪಾಗಿ ಹೇಳ್ತಿದ್ರೆ ಸಂಬಂಧಪಟ್ಟವ್ರು ಬೈಕಬೇಡಿ. ಗುಡ್ ಮ್ಯೂಸಿಕ್ ಅಂಡ್ ಸಾಂಗ್ಸ್ ಕಾಂಟ್ರಿಬ್ಯೂಟೆಡ್ ಆಲ್ಸೋ ಫಾರ್ ದಿ ಸಕ್ಸಸ್ ಆಫ್ ರಿಷಿ ಫಿಲ್ಮ್ಸ್. ಡೋಂಟ್ ಯು ಅಗ್ರಿ? ಅಬ್ಸಲ್ಯೂಟ್ಲಿ, ಐ ಅಗ್ರಿ 100%. ಎಸ್. ಇನ್ನೊಂದು ಪ್ರಶ್ನೆ ಬಸವರಾಜು ಅವರದ್ದು. ರಿಷಿ ವೈಯಕ್ತಿಕವಾಗಿ ಮೃಗೀಯ ಗುಣಗಳಿದ್ದ ಮನುಷ್ಯ. ಹೆಂಡತಿ ಮಗ ಹೇಳಿಕೊಂಡಿರುವಂತೆ ಅತಿಯಾದ ಕುಡಿತ, ಲಂಪಟತನ, ಹೆಂಡತಿ ಮೇಲೆ ಕೈ ಮಾಡುವ ರಿಷಿಯೂ ಸೇರಿದಂತೆ ಈ ರೀತಿಯ ಕಲಾವಿದನ ಸ್ಮರಣೆಯ ಔಚಿತ್ಯವಿದೆಯೇ ಅಂತ ಕೇಳಿದ್ದಾರೆ.
ನಮಗೆ ಗೊತ್ತಿಲ್ಲಪ್ಪ ಇದು, ಐ ಡೋಂಟ್ ನೋ. ಅದು ನಾವು ಅವನ ಕಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವನು ಕಲೆಯ ಮೂಲಕ ನಮ್ಮಲ್ಲಿ ಬಿಟ್ಟು ಹೋಗಿರುವ ಬಿಂಬಗಳ ಬಗ್ಗೆ, ಅವನು ನಮಗೆ ಅವನ 60 ವರ್ಷದ ಸುದೀರ್ಘ ಜೀವನದಲ್ಲಿ ನಮಗೆ ಕೊಟ್ಟಿರುವಂತ ಕೆಲವು ಅಮೂಲ್ಯ ಸಿನಿಮೆಟಿಕ್ ಮೂಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಅದು ಐ ಡೋಂಟ್ ಥಿಂಕ್ ಅದು ಇಟ್ಸ್ ರೆಲೆವೆಂಟ್ ಟು ದಿಸ್ ಪಾಯಿಂಟ್. ಸರ್, ಉಷಾ ಅವರದ್ದು ಒಂದು ಕಾಮೆಂಟ್ ಇದೆ. ಉಷಾ TTH ಅಂತ ಇದೆ ಅವರ ಹೆಸರು. ಶಶಿ ಕಪೂರ್ ಕಪೂರ್ ಖಾನ್ದಾನಿನ ಉಗುರು ಬೆಚ್ಚಗಿನ ವ್ಯಕ್ತಿತ್ವ ಅಂದಿರಿ, ನನಗೆ ಸ್ವಲ್ಪ ಪೆಚ್ಚೆನಿಸಿತು ಅಂದಿದ್ದಾರೆ. ಅವ್ರ ಪಾಪ ಶಶಿ ಕಪೂರ್ ಅವ್ರಿಗೆ ಅವ್ರ ಬಹಳ ಪ್ರೀತಿಯ ವ್ಯಕ್ತಿ. ಶಶಿ ಕಪೂರ್ ಅವರನ್ನ ಏನಂದ್ರೆ ನಾನು ಕೇಳಿಸ್ಕೊಳ್ಳಿ. ಶಶಿ ಕಪೂರ್ ಕಪೂರ್ ಖಾನ್ದಾನಿನ ಉಗುರು ಬೆಚ್ಚಗಿನ ವ್ಯಕ್ತಿತ್ವ ಅಂದಿರಿ, ನನಗೆ ಸ್ವಲ್ಪ ಬೆಚ್ಚೆನಿಸಿತು. ಇಲ್ಲ, ಉಗುರು ಬೆಚ್ಚಗಿನ ಅಂದ್ರೆ ಅವ್ರ ಅರ್ಥ ಹೆಂಗ್ ತಗೊಂಡು, ಅದು ವಾಮ್ತ್ ಅಂತ ನಾ ಹೇಳ್ತಿರೋದು. ಪ್ರೀತಿಗೆ ಉಗುರು ಬೆಚ್ಚಗಿನ ಅಂತೀವಿ ನಾವು, ವಾಮ್ತ್, ಬೆಚ್ಚಗಿನ ಪ್ರೀತಿ. ಲ್ಯೂಕ್ ವಾಮ್ತ್ ಅದು ಒಂಥರ ಒಂದ್ ರೀತಿ. ಉಗುರು ಬೆಚ್ಚಗಿನ ಪ್ರೀತಿ, ಉಗುರು ಬೆಚ್ಚಗಿನ ಅಂದ್ರೆ ಒಂಥರ ವಾಮ್ತ್ ಬಗ್ಗೆ ಹೇಳೋದು. ಅಂದ್ರೆ ಅವನು ನೋಡಿದ್ರೆ ಒಂಥರ ಯು ಫೀಲ್ ಎ ವಾಮ್ತ್ ಅಬೌಟ್ ಹಿಮ್, ಒಂದು ಸ್ನೇಹಶೀಲತೆ ಬರುತ್ತೆ. ಶಶಿ ಕಪೂರ್ ಯಾವುದೇ ಚಿತ್ರ ನೋಡಿದ್ರು, ಅದು ಈವನ್ ಕಭಿ ಕಭಿಯಲ್ಲಿ ನೋಡಿ ನೀವು, ಅದು ಅಮಿತಾಬ್ ಬಚ್ಚನ್ ಟವರಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ ಅಲ್ಲಿ. ಬಟ್ ಶಶಿ ಕಪೂರ್ ಬಗ್ಗೆ ಅಷ್ಟೇ ನಮಗೆ ಇದು. ದೀವಾರ್ ಅಲ್ಲಂತೂ ಅಮಿತಾಬ್ ಬಚ್ಚನ್ ಎದುರಿಗೆ ಶಶಿ ಕಪೂರ್ ಮಾತ್ರ ಅಲ್ಲಿರೋಕ್ ಸಾಧ್ಯ ಇತ್ತು. ಮೇರೆ ಪಾಸ್ ಮಾ ಹೈ ಅಂತ ಮತ್ತಾರು ಹೇಳಕ್ ಸಾಧ್ಯ ಇರ್ಲಿಲ್ಲ, ಶಶಿ ಕಪೂರ್ ಮಾತ್ರ ಹೇಳಕ್ ಸಾಧ್ಯ. ಮೇರೆ ಪಾಸ್ ಮಾ ಹೈ ಹೇಳುವಂತ ಒಂದು ಕ್ರೆಡಿಬಿಲಿಟಿ, ದಟ್ ವಾಯ್ಸ್, ದಟ್ ಎಫೆಕ್ಷನೇಟ್ ಒಂದು ಎಸೆನ್ಸ್ ಇದೆಯಲ್ಲ, ಅದು ಶಶಿ ಕಪೂರ್ಗೆ ಮಾತ್ರ ಸಾಧ್ಯ ಆಯ್ತು. ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಅವರು ಇಂಗ್ಲಿಷ್, ಅವರ ಶ್ರೀಮತಿಯವ್ರ ಜೊತೆಗೆ ಸೇರಿ ಮಾಡಿದಂತ ಇಂಗ್ಲಿಷ್ ಚಿತ್ರಗಳನ್ನು ನೋಡ್ಬೇಕು ನಾವು. ಅವರ ಹೆಸರುಗಳು ನೆನ್ಪಡ್ತಾ ಇಲ್ಲ. ಅದು ಸುಚಿತ್ರಾದಲ್ಲೇ ನಾನು ನೋಡಿದ್ದೆ ಬಹಳ ವರ್ಷಗಳ ಹಿಂದೆ. ಜುನೂನ್ ಅಂತ ಕಾಣು. ಅಲ್ಲಲ್ಲ, ಜುನೂನ್ ಎಲ್ಲ ಆಯ್ತು ಅಲ್ಲ, ಅವನೇ ಬ್ಲಾಕ್ ಅಂಡ್ ವೈಟ್, ಹೌಸ್ ಹೋಲ್ಡರು, ಶೇಕ್ಸ್ಪಿಯರ್ ವಾಲಾ, ಶೇಕ್ಸ್ಪಿಯರ್ ವಾಲಾ ಇತ್ಯಾದಿ. ಹೌದೌದು, ಅವ್ರದ್ದೇ ಒಂದು ಅವ್ರದೇ ಕಂಪನಿ ಇತ್ತು. ಸೊ ಜೆಫ್ರಿ ಕೆಂಡಲ್ ಅವರ ಅದರಲ್ಲಿ ಆ ಇಂಗ್ಲಿಷ್ ಚಿತ್ರಗಳನ್ನು ನೋಡ್ಬೇಕು. ಶಶಿ ಕಪೂರ್ ನೆವರ್ ಸೀನ್ ಇನ್ ಹಿಂದಿ ಫಿಲ್ಮ್ಸ್. ಆ ತರದ ಒಂದು ರಿಫೈನ್ಡ್, ಈ ಒಮರ್ ಶರೀಫ್ ಅಂತವ್ರನ್ನೆಲ್ಲ ನೋಡಿದ ಹಾಗೆ ಆಗ್ತಿತ್ತು ಅವ್ರು ನೋಡಿದಾಗ. ಸೊ ಅಂತ ಅದ್ಭುತ ವ್ಯಕ್ತಿ, ಐ ಜಸ್ಟ್ ಲವ್ ಹಿಮ್. ಅದು ಉಗುರು ಬಚ್ಚಿಗೆ ಅಂದ್ರೆ ನನ್ನ ಪ್ರೀತಿಯ ಒಂದು ಎಕ್ಸ್ಪ್ರೆಷನ್ ಅದು. ಸೊ ಉಗುರಿಗೆ ಸಂಬಂಧ ಇಲ್ಲ ಅದು ಆತರ. ಇನ್ನೊಂದಿಷ್ಟು ಜನ ಮೆಚ್ಚುಗೆ ಕಳಿಸಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ ಮನೋಹರ್ BS ಅವರದ್ದು. ದೇರ್ ಆರ್ ಮೆನಿ ಆಕ್ಟರ್ಸ್ ಹೂ ಕಮ್ ಟು ಲೈಮ್ ಲೈಟ್ ವಿತ್ ದಿ ಹೆಲ್ಪ್ ಆಫ್ ದೇರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಬಟ್ ಇನ್ ದಿ ಕೇಸ್ ಆಫ್ ರಿಷಿ ಕಪೂರ್, ಡಿಡ್ ಇಟ್ ಹೆಲ್ಪ್ ಹಿಮ್ ಆರ್ ಕರ್ಟೈಲ್ ಹಿಮ್ ಟು ಎಕ್ಸಿಬಿಟ್ ಹಿಸ್ ರಿಯಲ್ ಟ್ಯಾಲೆಂಟ್? ಇದು ಪ್ರಶ್ನೆ. ಇಲ್ಲ, ನಾನು ಅದನ್ನ ಹೇಳಿದಲ್ಲ. ಐ ಥಿಂಕ್ ಇಟ್ ಹೆಲ್ಪ್ಡ್ ಹಿಮ್. ಎನಿ ಬಿಗ್ ಬ್ಯಾನರ್ ಅಂಡ್ ಬಿಗ್ ಬ್ಯಾಕ್ ಗ್ರೌಂಡ್ ಹೆಲ್ಪ್ಸ್ ಫಾರ್ ಲಾಂಚಿಂಗ್. ಅದು ಲಾಂಚ್ ಆದ್ಮೇಲೆ ಲಾಂಚ್ ಮುಂದೆ ಹೋಗುತ್ತೋ ಮುಳುಗುತ್ತೋ ಅನ್ನೋದು ಅವನ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಇಟ್ ಹೆಲ್ಪ್ ಹಿಮ್ ಟು ಲಾಂಚ್ ಹಿಮ್ಸೆಲ್ಫ್. ಅಂದ್ರೆ ಒಂದು ಕಲಾವಿದ ಕುಟುಂಬದಿಂದ ಬಂದಿರೋದ್ರಿಂದ ಅವನಿಗೆ ಒಂದು ರೆಡಿಮೇಡ್ ಆದಂತ ಒಂದು ಜಾಗ ಸಿಕ್ತು ಅವನಿಗೆ. ಆದ್ರೆ ಆವಾಗ ಜನರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ. ಇಂಥವರ ಮಗ, ಇಂಥ ಕುಟುಂಬದವನು, ಈ ಒಂದು ಲೆಗಸಿ ಅದು ಹೆಂಗೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನ ಆ ಎಕ್ಸ್ಪೆಕ್ಟೇಷನ್ ಅನ್ನು ಈಡೇರಿಸೋದು ಬಹಳ ಕಷ್ಟ. ಅದನ್ನ ಸ್ವಲ್ಪ ಮಟ್ಟಿಗೆ ಈಡೇರಿಸಿ ಆಮೇಲೆ ತನ್ನದೇ ಒಂದು ಛಾಪನ್ನು ಮೂಡಿಸಿ ತನ್ನದೇ ಆದಂತಹ ಒಂದು ಕರಿಯರ್ ಅನ್ನು ಮಾಡಿದ್ದು, ಐ ಥಿಂಕ್ ಅದೊಂದು ದೊಡ್ಡ ಸಾಧನೆ. ಎಸ್, ಕೀರ್ತಿ ಭಾನು ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಅಕಾರ್ಡಿಂಗ್ ಟು ಮೀ, ರಿಷಿ ಕಪೂರ್ ಎಕ್ಸ್ಪ್ಲೋರ್ಡ್ ಹಿಮ್ಸೆಲ್ಫ್ ಆಸ್ ಎ ವರ್ಸಟೈಲ್ ಆಕ್ಟರ್ ಓನ್ಲಿ ಇನ್ ದಿ ರೀಸೆಂಟ್ ಇಯರ್ಸ್. ಫಾರ್ ಎಕ್ಸಾಂಪಲ್ 101 ನಾಟ್ ಔಟ್ and films like that. Maybe he had a responsibility of being a star earlier. Your opinion on that, please. In fact, I said that. ಅಂದ್ರೆ ನಾನು ಹೇಳಿದಲ್ಲ, ಇಷ್ಟು ವರ್ಷ ನಾನು ಸ್ಟಾರ್ ಆಗಿದ್ದೆ, ಹೀರೋ ಆಗಿದ್ದೆ, ಅದರಿಂದಾಗಿ ಕೆಲವೊಂದು ಶೇಡ್ಗಳನ್ನು ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ ಅಂತ ಅವ್ರಿಗೆ ಅನಿಸಿ, ಅವರು ತನ್ನ 3ನೇ ಘಟ್ಟದಲ್ಲಿ 2000 ನಂತರ ಅಗ್ನಿಪತ್ತು, ಕಪೂರ್ ಅಂಡ್ ಸನ್ಸು, 102 ನಾಟ್ ಔಟ್, D-Day ಇಂಥ ಚಿತ್ರಗಳಲ್ಲಿ ಹೊಸ ಬಗೆಯ ಪಾತ್ರಗಳನ್ನ ಅವರು ತಕೊಂಡ್ರು. ಹೀಗಾಗಿ ಬೇರೊಬ್ಬ ನಟ, ಆ ನಟನ ನಮಗೆ ಆ ತನಕ ಕಾಣದಿದ್ದಂತ ಮಗ್ಗುಲು ನಮಗೆ ನೋಡಕ್ ಸಿಕ್ತು ಅಂತ ನಾನು ಅವಾಗ ಹೇಳಿದೆ. ನೀವು ಹೇಳಿದ್ದು ಖಂಡಿತ ನಿಜ. ಎಸ್, ಚಂದ್ರಪ್ರಭಾ ಕಟಾರಿ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ರಿಷಿ ಕಪೂರ್ ಕಲಾತ್ಮಕ ಚಿತ್ರಗಳಲ್ಲೂ ನಟಿಸಬೇಕಾಗಿತ್ತು ಅಂತ ನಿಮಗೆ ಅನ್ಸುತ್ತಾ?
ಅವರು ನನ್ನ ಪ್ರಕಾರ ಅವರ ಲೆಕ್ಕಕ್ಕೆ ಈ ದಾಮಿನಿ ಇರ್ಬೋದು ಅಥವಾ ದೂಸರಾ ಆದ್ಮಿ ಇರ್ಬೋದು, ಅವೆಲ್ಲ ಆಮೇಲೆ ಇತ್ತೀಚೆಗೆ ಬಂದಿರುವಂತ ಇವೆಲ್ಲ ಕಲಾತ್ಮಕ ಚಿತ್ರಗಳು. ಈ ಕಲಾತ್ಮಕ ಚಿತ್ರ ಮತ್ತು ವಾಣಿಜ್ಯ ಚಿತ್ರ ಅನ್ನೋದ್ರದ ನಡುವೆ ಅದು ಕಡಿಮೆ ಆಗ್ತಿದೆ ಈಗ. ದರ್ ಇಸ್ ಎ ಬ್ರಿಡ್ಜ್, ಅಂದ್ರೆ ಒಂದು ರೀತಿಯ ಸೇತುವೆ ನಿರ್ಮಾಣ ಆಗಿದೆ ಈಗ. ಅಂದ್ರೆ ಮುಖ್ಯಧಾರೆಗಳಲ್ಲೂ ಕೂಡ ಈಗ ಅಂಧಾಧುನ್ ಅಂತ ಚಿತ್ರ ಬಂತು ಹೋದ ವರ್ಷ ಅಲ್ವಾ, ಒಬ್ಬ ಕುರುಡನ ಚಿತ್ರ. ಈಗ ಅದು ವ್ಯಾಪಾರಿ ಚಿತ್ರನೋ ಕಲಾತ್ಮಕ ಚಿತ್ರನೋ? ನಾದಿರುದ್ದೀನ್ ಶಾದು ವೆಡ್ನೆಸ್ಡೇ ಬಂತು. ಅದು ಹಿಡ್ಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಅದು ಮುಖ್ಯಧಾರೆ ಚಿತ್ರ ಆಗಲ್ಲ. ಅದು ಒಟ್ಟಾರೆ ಆಶಯದಲ್ಲಿ ಅದು ಕಲಾತ್ಮಕ ಚಿತ್ರವೇ ಇತ್ತು. ಹೀಗಾಗಿ ಒಂದು ರೀತಿಯಲ್ಲಿ ಈಚಿನ ವರ್ಷಗಳಲ್ಲಿ ಆತ ಮಾಡಿದ್ದು ಕಲಾತ್ಮಕ ಚಿತ್ರಗಳೇ ಅಂತ ನನ್ಗೆ ಅನ್ಸ್ತದೆ. ಆದ್ರೆ ಅದೇನು ಅಂದ್ರೆ ಜನ ಅವ್ರನ್ನ ಅಪ್ರೋಚ್ ಆ ಏಜ್ ಅಲ್ಲಿ ಇದ್ದ ನಟನಿಗೆ ಅವರಾಗಿ ಹುಡುಕೋದು ಕಷ್ಟ. ಅವರಾಗಿ ನನ್ಗೆ ಗೊತ್ತಿಲ್ಲ, ನಾನಂದ್ರೆ ಅವ್ರದ್ದು ನಮ್ಗೆ ಸ್ನೇಹ ಬಳಗನೂ ಅಲ್ಲ, ಆ ತರದ್ದೆಲ್ಲ ನಾವು ದೂರದಿಂದ ನಾವೆಲ್ಲ ಅಂದ್ಕೊಂಡು ಖುಷಿಯಿಂದ ಮಾತಾಡೋದಿದ್ರು. ಜನ ಆಫರ್ ಮಾಡಿದ್ರೆ, ಒಳ್ಳೆ ರೋಲ್ ಬಂದ್ರೆ ಯಾವ ಸೀನಿಯರ್ ನಟನು ಬೇಡ ಅನ್ನುವಂತ ಸ್ಥಿತಿಯಲ್ಲಿ ಈಗಂತೂ ಇಲ್ಲ, ನನ್ ಪ್ರಕಾರ ಈಗಂತೂ ಇಲ್ಲ. ಮುಲ್ಕ್ ಅನ್ನುವ ಸಿನಿಮಾ ಬಹಳ ಒಳ್ಳೆಯ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಹೌದು, ರಿಷಿ ಕಪೂರ್ ಅವರ ಅಭಿನಯ ತುಂಬಾ ಅದ್ಭುತವಾದ ಅಭಿನಯ. ಮತ್ತೆ ಬಹಳ ಮುಖ್ಯವಾದ ವಿಷಯವನ್ನ ಕೂಡ, ಸಮಕಾಲೀನ ವಿಷಯವನ್ನು ಕೂಡ ಆ ಸಿನಿಮಾ ಮಾತಾಡ್ತಾ ಇತ್ತು. ಎನಿವೆ, ಬಹುತೇಕ ಪ್ರಶ್ನೆಗಳನ್ನು ಮುಗಿಸಿದ್ದೇವೆ. ಇನ್ನು ಉಳಿದಂತೆ ಎಲ್ಲರೂ ನಿಮ್ಮ ಮಾತಿಗೆ ಅಭಿನಂದನೆಗಳನ್ನ ಒಬ್ಬರಾದ್ಮೇಲೆ ಒಬ್ರು ಹೇಳ್ತಾ ಇದ್ದಾರೆ. ನೀವು ಕೂಡ ಚಾಟ್ ವಿಂಡೋಲ್ ಹೋಗಿ ಯಾರ್ಯಾರು ನಿಮ್ಮನ್ನ ಹೊಗಳಿದ್ದಾರೆ ಅಂತ ನೋಡ್ಕೋಬಹುದು. ಸುಮಾರು ಜನ ನಿಮ್ಮ ಮಾತನ್ನ ಮೆಚ್ಕೊಂಡಿದ್ದಾರೆ. ಸುಮಾರು ಜನ ಮಾತಾಡ್ತಿದ್ದಾಗಲೇ ಚಪ್ಪಾಳೆಗಳನ್ನ ಮತ್ತು ಹೃದಯದ ಚಿತ್ರವನ್ನ ಕಳಿಸ್ತಾ ಇದ್ರು. ಅದು ನಿಮ್ಮ ಸ್ಕ್ರೀನ್ ಮೇಲೂ ನೋಡಿ ಈಗಲೂ ಬರ್ತಾ ಇದೆ. ಸೊ ಹೀಗೆ ರಿಷಿ ಕಪೂರ್ ಅವರ ಕುರಿತು ನುಡಿ ನಮನವನ್ನ ಮಾಡಲಿಕ್ಕೆ ಹೊರಟು ಅದನ್ನೂ ಒಂದು ರಮ್ಯತೆಯ ಮತ್ತು ಮನಸ್ಸಿನಲ್ಲಿ ಉಳಿಯುವ, ರಮ್ಯತೆ ಅಂತ ಹೇಳಿದ್ರೆ ತಪ್ಪಾಗತ್ತೇನು, ಮನಸ್ಸಿಗೆ ತಾಗುವಂತಹ, ಮನಸ್ಸನ್ನ ಅರಳಿಸುವಂತಹ ಒಂದು ಪ್ರಕ್ರಿಯೆ ಮಾಡಿದ್ದು ನಿಮ್ಮ ಒಳಗಡೆಗೆ, ಅಂದ್ರೆ ಜಯಂತ್ ಕಾಯ್ಕಿಣಿಯವರ ಒಳಗಡೆಗೆ ಇರುವ ಕವಿ ಅಂತ ನನಗನ್ಸುತ್ತೆ. ಮತ್ತು ಅವರ ಒಳಗಡೆಗೆ ಇರುವ ನಿರಂತರವಾದ ಪ್ರೀತಿಯ ಕಾರಣಕ್ಕಾಗಿಯೇ ಜಯಂತ್ ಅವರು ಮಾತುಗಳನ್ನ ಈ ಬಗೆಯಲ್ಲಿ ಕಟ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇಂಥದ್ದೊಂದು ಕಾರ್ಯಕ್ರಮ ನಡೆಸುವುದಕ್ಕೆ ನಮ್ಮ ಜೊತೆಗೆ ನೀವು ಇದ್ದಿದ್ದಕ್ಕೆ ಸರಿಸುಮಾರು ನಾವು 30 ನಿಮಿಷ 35 ನಿಮಿಷ ಅನ್ಕೊಂಡಿದ್ವಿ. ನೀವು 45 ನಿಮಿಷ ಮಾತುಗಳನ್ನಾಡಿ ಆ ನಂತರ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀರಿ. ಈಗಾಗಲೇ 1 ಗಂಟೆ 10 ನಿಮಿಷದ ಹಂತಕ್ಕೆ ಬಂದಿದ್ದೇವೆ. ಇನ್ನೂ ಹೆಚ್ಚು ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ರೆ ಬಹಳ ಜನಕ್ಕೆ ತೊಂದರೆ ಆಗಬಹುದು. ಒಂದು ಹೊತ್ತಿನಲ್ಲಂತೂ ಸರಿಸುಮಾರು 55 ಜನ ಈ ಕಾರ್ಯಕ್ರಮವನ್ನ ನೋಡಿದ್ರು. ನಾಳೆ ನಾಡಿದ್ರಲ್ಲಿ ಇದನ್ನ ಯೂಟ್ಯೂಬ್ ಇದನ್ನ ಕೂಡ ಮಾಡಿ ನಾವು ಇದನ್ನ ಯೂಟ್ಯೂಬ್ ನಲ್ಲೂ ಹಂಚ್ತೀವಿ ಅಂತ ಹೇಳ್ತಾ, ಎಲ್ಲ ಬಂದಿದ್ದ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಗೆಳೆಯರು, ವಿಶ್ವಾಸಿಗಳು, ಸುಚಿತ್ರಾದ ಆತ್ಮೀಯರು ಆದ ಜಯಂತ್ ಕಾಯ್ಕಿಣಿ ಅವರಿಗೆ ಸುಚಿತ್ರಾ ಬಳಗದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಸಿಗ್ತಾ ಇರೋಣ. ಇವತ್ತಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.